ಅಂದರೆ ಐ ವಾಸ್ ಸೋ ಮೂವ್ಡ್ ಯಾರು ಕೇಳಿದಾಗ ಅಂದರೆ ನಮ್ಮ ವಿಷ್ಣುವರ್ಧನ್ ಅವರು ಫಸ್ಟ್ ಟೈಮ್ ಅವ್ರ ಮನೆಗೆ ಕರೆಸಿದ್ರು. ಅವಾಗ ನನ್ಗೆ ಗೊತ್ತಿರಲಿಲ್ಲ ಅವ್ರು ನನ್ನ ರೇಡಿಯೋ ಶೋ ಕೇಳ್ತಾ ಇದ್ರು ಅಂತ. ಇಟ್ಸ್ ಅ ಬ್ರೈಟ್ ಮಾರ್ನಿಂಗ್ ಇನ್ ಬ್ಯಾಂಗ್ಳೂರ್ ಸಿಟಿ. Good morning, Bangalore. This is the radio station and I'm Vasanthi Hariprakash with you. First 10 years, Andhra, Uttar Pradesh, Punjab. ಮುಂದಿನ 10 ವರ್ಷ ಗುಜರಾತ್, ಕರ್ನಾಟಕ, ತಮಿಳ್ನಾಡು. ಅದಕ್ಕೆ ಮುಂದಿನ ದಶಕ ಟೆಲಿವಿಷನ್, ರೇಡಿಯೋ, ಪ್ರಿಂಟ್. ದ ಸೈಂಟಿಸ್ಟ್ ಯಾರಿದ್ರು, ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಲ್ಲ, ಅವರೆಲ್ಲ ಸ್ವಲ್ಪ ಆಡಿಯನ್ಸಲ್ಲಿ ಇಲ್ಲಿ ಕೂತ್ಕೊಂಡು ರೈತರು ಸ್ಟೇಜ್ ಮೇಲೆ ಸೈಂಟಿಸ್ಟ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಾನೇ ಆ ಪೇಪರ್ನ ನೋಡಿದೆ ಆ್ಯಂಡ್ ಐ ಜಸ್ಟ್ ಕುಡ್ ನಾಟ್ ಬಿಲೀವ್ ಇಟ್. ಪೇಜ್ 3 ಅಂದರೆ ಪಾರ್ಟಿ ಪೇಜ್ ಅಲ್ಲ, ಅವಾಗೆಲ್ಲ ಪೇಜ್ 3 ಇದ್ದಿದ್ದು ಮೇನ್ ನ್ಯೂಸ್ ಪೇಜಲ್ಲಿ. ಐ ಜಸ್ಟ್ ವಾಸ್ ಸೋ ಎಂಬ್ಯಾರೆಸ್ಡ್. ಇಂಥ ತಪ್ಪು ನಾನು ಮಾಡಿಬಿಟ್ಟಿದ್ದೀನಿ ಅಂದರೆ ಓಕೆ, ಐ ಥಿಂಕ್ ಐ ಶುಡ್ ಬಿ ರೆಡಿ ಟು ರಿಸೈನ್ ಅನ್ನೋ ಮೆಸೇಜ್. ಸರ್, ಯು ಆರ್ ಗೋನ್ ಟು ಥಿಂಕ್ ದಿಸ್ ಇಸ್ ಸ್ಟ್ರೇಟ್ ಔಟ್ ಆಫ್ ಅನ್ ಬಾಲಿವುಡ್ ಫಿಲ್ಮ್ ಡೈಲಾಗ್, ಬಟ್ ಐ ವಾಂಟ್ ಟು ಟೆಲ್ ಸ್ಟೋರೀಸ್ ಟು ಮೈ ಚೈಲ್ಡ್. ಎಲ್ಲ ಕೇಳಿಬಿಟ್ಟು, ಹೋಪ್ ಯು ಆರ್ ಡೂಯಿಂಗ್ ವೆಲ್ ಮೈ ಚೈಲ್ಡ್, ಐ ವುಡ್ ಲೈಕ್ ಯು ಟು ಪ್ಲೇ ಕೆನಿ ರಾಜರ್ಸ್ ಈ ಹಾಡು ಅಂತ ಎಲ್ಲ ಹೇಳಿ, ಡೆಡಿಕೇಟೆಡ್ ಟು ಅಂತ ಒಂದು ಪ್ಯಾರಾಗ್ರಾಫಲ್ಲಿ ಆಟೋನವರೆಲ್ಲ ಒಂದ್ಸಲ ಅವ್ರ ಇದಕ್ಕೆ ಬಂದು ಕೂಡ ಹೇಳಿದ್ರು, ಆಟೋ ಯೂನಿಯನ್ ಅವರು, ಮೇಡಮ್ ನೀವು ಎಲ್ಲಾದರೂ ಇದು ಕರೆದ್ರೆ ಸಾಕು, ನಾವು ಬಂದ್ಬಿಡ್ತೀವಿ, ನಿಮಗೆ ಎಲ್ಲಾದರೂ ಇದು ಮಾಡ್ಬೇಕು. ಸರ್, ನಮ್ಮ ಕಸಿನ್ಸ್ ಎಲ್ಲ ಅಪ್ಪ ಇದಕ್ಕೋಸ್ಕರನಾದರೂ ವಸಂತಿ ಹತ್ರ ಇರ್ಬೇಕು ನಾವು. ಬಟ್ ನನಗೆ ಯಾವತ್ತೂ ನನಗೆ ಸೆಲೆಬ್ರಿಟಿ ಐ ನೆವರ್ ಬೀನ್ ಓವರ್ ಆಡ್ ಬೈ. ಎಲ್ಲದಕ್ಕಿಂತ ಫಾರ್ ಮೀ ಅಂದರೆ ಸೋ ಕಾಲ್ಡ್ ಸಾಧಾರಣ ವ್ಯಕ್ತಿಗಳ ಅಸಾಧಾರಣ ಸೈಡ್ ಇರುತ್ತಲ್ಲ, ದ್ಯಾಟ್ ಈಸ್ ದ ಒನ್ ವಿಚ್ ಆಲ್ವೇಸ್ ಅಪೀಲ್ಸ್ ಟು ಮೀ. ಸೊ ಆಸ್ಟ್ರಿಯಾದಲ್ಲಿ ಸಾಲ್ಸ್ಬರ್ಗಲ್ಲಿ ಒಂದು 24 ಜನ ಇಡೀ ವಿಶ್ವದಿಂದ ಅಕ್ರಾಸ್ ದ ವರ್ಲ್ಡ್ ಅವರವರ ಫೀಲ್ಡ್ಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಯಂಗ್ ಗ್ಲೋಬಲ್ ಲೀಡರ್ಸ್ ಅಂತ ಒಂದು ಅವಕಾಶ ಬಂತು. ಸಿ, ಇಫ್ ಗಿವನ್ ಎನ್ ಆಫರ್, ಎಸ್ ಐ ವುಡ್ ಲವ್ ಟು ಗೋ ಬ್ಯಾಕ್ ಆನ್ ರೇಡಿಯೋ, ಬಟ್ ಸ್ವಲ್ಪ ಈ ಒಂದು ನಾನು ಯಾವ ಫ್ಯಾಕ್ಟರ್ಸ್ ಹೇಳಿದ್ನೋ ಅದನ್ನು ಹೇಗಾದರೂ ಇಫ್ ಯು ಕ್ಯಾನ್ ವರ್ಕ್ ಅರೌಂಡ್. ಬೆಸನ್ ನಗರ್ ಬೀಚ್ ಅನ್ನೋದು ಇಲ್ಲಿಂದ ನಾವು ಇಲ್ಲಿ ಒಂದು MG ರೋಡ್ ಕುಂಬ್ಳೆ ಸರ್ಕಲಲ್ಲಿ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಟ್ರಿನಿಟಿವರೆಗೂ ನಾವು ನಡಿಬೇಕಾಗಿತ್ತು. ಬೀಚ್ ಅಂದರೆ ಅಲೆಗಳನ್ನ ನೋಡೋದಕ್ಕೆ ಮರಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟಿತ್ತು ಆ ಬೀಚ್. ಓಕೆ, ವಿಲ್ ಯು ಬಿ ಇಂಟ್ರೆಸ್ಟೆಡ್ ಒಂದು BBC ಸೀರೀಸಲ್ಲಿ? ನಾನು ಹೌದಾ, BBC-ನಾ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಅದಾದ್ಮೇಲೆ ನಿಮ್ದೇ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀರಾ, ಫೌಂಡರ್ CEO ಆಫ್ ಉಪ್ಪಿನಕಾಯಿ ಕಂಪನಿ ಅಲ್ಲ ಇದು, ಬಿಕಾಸ್ ಎಲ್ಲ ಕಡೆ ನೀವು ಕ್ಲಾರಿಟಿ ಕೊಡ್ತಾನೆ ಬಂದಿದ್ದೀರಾ. ಹೆಸರು ಪಿಕಲ್ ಜಾರ್. ವಾಯ್ಸ್ ಆಫ್ ಬೆಂಗಳೂರು, ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅನ್ನೋ ಈ ಸುಮಧುರವಾದಂಥ ಧ್ವನಿಗೆ, ಆಫ್ಕೋರ್ಸ್ ಧ್ವನಿ ನನ್ನದಲ್ಲ, ಸಾಲುಗಳು ಮಾತ್ರ ಇವಾಗ ಹೇಳ್ತಾ ಇದ್ದೀನಿ. ಈ ಸಾಲುಗಳಿಗೆ ಬೆಂಗಳೂರು ಆಲ್ಮೋಸ್ಟ್ ಇಟ್ಸ್ ವೋಕನ್ ಅಪ್ ಫಾರ್ 4 years. ಆ್ಯಂಡ್ ಇವರು ಫ್ರಮ್ ಪ್ರಿಂಟ್ ಟು TV ಟು ರೇಡಿಯೋ ಸನ್ಶೈನ್ ಗರ್ಲ್ ಆಗಿ ಸಾಕಷ್ಟು ಮಜಲುಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಇವತ್ತಿನ ದಿನ ಶಿ ಇಸ್ ಅ ಫೌಂಡರ್ ಆ್ಯಂಡ್ CEO ಆಫ್ ಅ ವೆರಿ ಬಿಗ್ ಕಂಪನಿ. ಬಟ್ ಸ್ಟಿಲ್ ಜನ ಇವ್ರನ್ನ ಬಹಳವಾಗಿ ಮಿಸ್ ಮಾಡ್ಕೊಳ್ತಿರೋದು ರೇಡಿಯೋದಲ್ಲೇ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಸೊ ಲೆಟ್ಸ್ ವೆಲ್ಕಮ್ ದ ಸನ್ಶೈನ್ ಗರ್ಲ್ ಆಫ್ ನಮ್ಮ ಬೆಂಗಳೂರು, who I feel is the true voice of Bengaluru, Vasanthi Hariprakash, my friends. Hello Vasanthi avare. Thank you Saujanya. ಫುಲ್ ಒಂದು ಫ್ಲಾಶ್ ಬ್ಯಾಕ್ಗೆ ಹೊರಟು ಹೋಯ್ತು ನೀವು ಇದು ಹೇಳಿದಾಗ. And in such a sweet voice, I was like, yeah, this seems good to hear. So nice. Actually, ಒಂದು ಸಾಮ್ಯತೆ ಏನಂದ್ರೆ ನನ್ನ ಮತ್ತೆ ವಾಸಂತಿ ಅವರಲ್ಲಿ ಒಂದೇ ರೇಡಿಯೋ ಸ್ಟೇಷನ್ ಅಲ್ಲಿ ಬ್ರೇಕ್ಫಾಸ್ಟ್ ಶೋನ ಹೋಸ್ಟ್ ಮಾಡಿದ್ವಿ. ನೀವು 4 ವರ್ಷಗಳ ಕಾಲ ಹೋಸ್ಟ್ ಮಾಡಿದ್ರಿ ಅಂಡ್ ನಾನು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ 10 ವರ್ಷ. ಅದೇ ಸ್ವಲ್ಪ ಜಾಸ್ತಿ ಅಷ್ಟೇ, ಸ್ವಲ್ಪ ಜಾಸ್ತಿ 4-10ಕ್ಕೂ. ಎಸ್, ಬಟ್ ಸ್ಟಿಲ್ ಅಷ್ಟು ವರ್ಷಗಳು ಮಾಡಿದ್ಮೇಲೂ ಐ ಥಿಂಕ್ ನಮಗೆಲ್ಲೋ ಒಂದು ಕಡೆ ಯಾರಾದರೂ ಈ ಸಾಲುಗಳನ್ನ ಹೇಳಿದಾಗ, ಇವಾಗ ನನ್ನ ಓಪನಿಂಗ್ ಲೈನ್ ಯಾರಾದರೂ ಹೇಳಿದಾಗ 1 ಸೆಕೆಂಡ್ ರಪ್ ಅಂತ ಹಿಂದೆ ಹೋಗಿ ಬರ್ತೀವಿ. ಇಟ್ ಆಲ್ವೇಸ್ ಫೀಲ್ ಸೋ ನೈಸ್. ಯಾಕಂದರೆ 4 ಗೋಡೆಗಳ ಮಧ್ಯೆ ಇವಾಗ ಅಟ್ಲೀಸ್ಟ್ ನಮ್ಮ ಮುಂದೆ ಕ್ಯಾಮ್ರಾ ಇದೆ, ಯಾರೂ ಇಲ್ದಿರೋವಾಗ ನಮ್ಮ ಫುಲ್ ಎನರ್ಜಿನ ಕೊಟ್ಟಿರ್ತೀವಿ ನಾವು, ರೈಟ್? ಒಂದು ಐ ವಾಂಟ್ ಟು ಸ್ಟಾರ್ಟ್ ವಿತ್, ಇವತ್ತಿಗೂ ಹೊರಗೆ ಎಲ್ಲಾದರೂ ಯಾರಾದರೂ ಸಿಕ್ಕಾಗ ಒಂದು ಫನ್ನಿ ಇನ್ಸಿಡೆಂಟ್, ವಾಟ್ ಎಕ್ಸ್ಪೀರಿಯನ್ಸಸ್, ಒಂದ್ಸಲ ರೇಡಿಯೋಲಿ ಮಾತಾಡ್ತಿರಲ್ಲ ಆ ಥರ ಮಾತಾಡಿ ಪಾರ್ಟ್. ಇವಾಗಲೂ ನಿಮ್ಮದು ಐ ಥಿಂಕ್ ಇಟ್ಸ್ you've completed almost 20 years, ರೈಟ್? 2004 ನೀವು ಸೇರ್ಕೊಂಡಿದ್ದು. ಇವತ್ತಿಗೂ ಟು ಪೀಪಲ್ ಆಸ್ಕ್ ಯು, ನೀವು ಹೊರಗೆಲ್ಲಾದರೂ ಸಿಕ್ಕಾಗ ಒಂದ್ಸಲ ರೇಡಿಯೋಲಿ ಮಾತಾಡ್ತಿದ್ರಲ್ಲ, ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ ಹೇಳಿ ಅಂತ. ದೊಡ್ಡ ದೊಡ್ಡ ಆಡಿಯನ್ಸ್ಗಳಲ್ಲಿ ಆ ರೀತಿ ಆಗಿದೆ ವೆನ್ ಐವ್ ಗಾನ್ ಟು ಗಿವ್ ಟಾಕ್ಸ್. ಎಲ್ಲದಕ್ಕಿಂತ ಆ ರೀತಿ ಕೇಳಿದ್ದು ನಾನು ಬಹಳ ಒಂದು ಕ್ಷಣಕ್ಕೆ, ಅಂದರೆ ಐ ವಾಸ್ ಸೋ ಮೂವ್ಡ್ ಯಾರು ಕೇಳಿದಾಗ ಅಂದರೆ ನಮ್ಮ ವಿಷ್ಣುವರ್ಧನ್ ಅವರು
ಫಸ್ಟ್ ಟೈಮ್ ಅವ್ರ ಮನೆಗೆ ಕರೆಸಿದ್ರು. ಅವಾಗ ನನ್ಗೆ ಗೊತ್ತಿರ್ಲಿಲ್ಲ ಅವ್ರು ನನ್ನ ರೇಡಿಯೋ ಶೋ ಕೇಳ್ತಾ ಇದ್ರು ಅಂತ. ನನ್ನ ಕೊಲಿ ಕಿರಣ್ ಶ್ರೀಧರ್ ಅಂತ, ಸೊ ಈಸ್ ಅ ಗುಡ್ ವೆರಿ ಡಿಯರ್ ಫ್ರೆಂಡ್. ಸೊ ಕಿರಣ್ ಹೇಳ್ದ, ಒಂದಿನ ವಸಂತಿ ಯಾರೋ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ. ಸೊ ಆ್ಯಂಡ್ ಅಫ್ಕೋರ್ಸ್ ಬಿಫೋರ್ ಇವೆಂಟ್ ಹಿ ಬ್ರೋಕ್ ದ ಸರ್ಪ್ರೈಸ್. ಸೊ ಈ ಸೆಡ್ ವಿಷ್ಣುವರ್ಧನ್ ಸರ್ ಇದ್ದಾರಲ್ಲ, ವಿಷ್ಣು ಸರ್ ನಿನ್ನ ನೋಡ್ಬೇಕಂತೆ ಮನೆ ಐ ಸೆಡ್ ಒನ್ ಸೆಕ್ ವೇಟ್ ಅ ಸೆಕೆಂಡ್, ಯಾರು? ದಿ ವಿಷ್ಣು ಸರ್. ಅವ್ರ ಮನೆಗೆ ಹೋದಾಗ, ಆ್ಯಂಡ್ ಐ ವಾಸ್ ಅಫ್ ಕೋರ್ಸ್ ಅಬ್ಸಲ್ಯೂಟ್ಲಿ ಅ ನ್ಯೂ ಬಿ ಟು ಈವನ್ ರೇಡಿಯೋ, ಯಾಕೆಂದ್ರೆ ನಾನು ಬಂದಿದ್ದು ಪ್ರಿಂಟ್ ಮೀಡಿಯಾ ಇಂದ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋದಾಗ ಅವರು ಅವ್ರ ಹಾಲಲ್ಲಿ ಇದು ನಮ್ಮನ್ನ ಸ್ವಾಗತಿಸೋದಕ್ಕೆ ಅಲ್ಲಿ ಬಂದಾಗ ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ ಹೇಳ್ತಾ ಬಂದ್ರು. ಆಮೇಲೆ ಒಂದ್ಸಲ ಹೇಳಿ ನೋಡೋಣ ಹೇಗೆ. ಸೊ ಐ ಸೆಡ್ ನಿಮ್ ಮುಂದೆ ಅದು ಸೊ ಇಟ್ಸ್ ಇನ್ವಿಜಿಲೇಟರ್ ಮುಂದೆ ಒಂಥರ ಹೇಳೋ ಹಾಗೆ ಒಂದು ಫೀಲಿಂಗ್ ಇತ್ತು. ಬಟ್ ಯು ಆರ್ ರೈಟ್, ಇನ್ನು ಇವತ್ತಿಗೂ ಕೂಡ ಅಸೋಸಿಯೇಷನ್ ಇದೆ ಅಂತ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ ಅಲ್ವಾ. ಹೌದು ಹೌದು. ಅಂಡ್ ಒಂದು ಸಲ, ಯೂಶಲಿ ಐ ವಿಲ್ ನೆವರ್ ಆಸ್ಕ್ ದಿಸ್, ಬಟ್ ಒಂದ್ಸಲ ಓಪನಿಂಗ್ ಲೈನ್ ನಮಗೋಸ್ಕರ ಹೇಳ್ಬಿಡಿ, ಬಿಕಾಸ್ ಐ ವಾಂಟ್ ಟು ಗೋ ಬ್ಯಾಕ್ ಟು ದೋಸ್ ಡೇಸ್ ವೇರ್ ಐ ವಾಸ್ ಅ ಲಿಸ್ನರ್. yes. ಸೊ ಇಟ್ಸ್ ಅ ಬ್ರೈಟ್, ಯಾಕೆಂದ್ರೆ ಇವಾಗ ನಾವು ಡೇಟು ಇದು ಪ್ರತಿ ಸಲ ಅದನ್ನ ಹೇಳಿದಾಗ ನಾವು ರೇಡಿಯೋದಲ್ಲಿ ಶುಕ್ರವಾರದ ಬೆಳಗ್ಗೆ ಇದು ಅದು ಅಂತ ವಿ ಗಿವ್ ಇಟ್ ಅ ಡೇಟ್ ಮಾರ್ಕ್. ಬಟ್ ಐ ಥಿಂಕ್ ಇಫ್ ವಿ ಹ್ಯಾಡ್ ಟು ಜಸ್ಟ್ ಗಿವ್ ದಟ್ ಗುಡ್ ಮಾರ್ನಿಂಗ್ ಎನರ್ಜಿ ಅಂದ್ರೆ it's a bright morning in Bangalore city. Good morning Bangalore, this is the radio station and I'm Vasanthi Hariprakash with you. Namaskara ellarigu. So nice. ನಾನು ನಿಮ್ಮನ್ನ ನನ್ನ ಅತಿಥಿಯಾಗಿ ಆಹ್ವಾನಿಸೋದಕ್ಕೆ ಒಂದು ಮೇಜರ್ ರೀಸನ್ ಇಸ್, ನಮ್ಮೆಲ್ಲರಿಗೂ ಇಟ್ಸ್ ಅ ನಾಸ್ಟಾಲ್ಜಿಕ್ ಫೀಲ್, ಬಿಕಾಸ್ ಒಂದು ಪ್ರೈವೇಟ್ ಸ್ಟೇಷನ್ ಅಂತ ಬೆಂಗಳೂರಿಗೆ ಬಂದಾಗ ಅಲ್ಲಿವರೆಗೂ ನಾವು ವಿವಿಧ ಭಾರತಿ ಕೇಳ್ತಾ ಇದ್ವಿ, FM ರೈನ್ಬೋ ಕೇಳ್ತಾ ಇದ್ವಿ. ಆಫ್ ಕೋರ್ಸ್ ಇವತ್ತಿಗೂ ಐ ಲವ್ ಲಿಸ್ನಿಂಗ್ ಟು ದೋಸ್ ಸ್ಟೇಷನ್ಸ್, ಬಿಕಾಸ್ ಟ್ರೂ ಎಸೆನ್ಸ್ ಆಫ್ ರೇಡಿಯೋನ ಕೊಡುವಂತಹ ಸ್ಟೇಷನ್ಸ್ ಅದು. ಎಸೆನ್ಸ್ ಆಫ್ ಭಾಷೆ ಕೂಡ ಖಂಡಿತ. ಸೊ ನಿಮ್ಮ ಧ್ವನಿಯನ್ನ ಕೇಳ್ತಾ ನಾವು ರೆಡಿ ಆಗ್ತಿದ್ವಿ ಸ್ಕೂಲ್ಗೆ, ಕಾಲೇಜಸ್ಗೆ. ಐ ಆಮ್ ಶ್ಯೂರ್ ಸಾಕಷ್ಟು ಜನ ದೇ ವುಡ್ ಕನೆಕ್ಟ್. ವಿಲ್ ಕಮ್ ಬ್ಯಾಕ್ ಟು ರೇಡಿಯೋ ಡೇಸ್, ಬಟ್ ಸ್ಟಿಲ್ ನಿಮ್ಮ ಚೈಲ್ಡ್ಹುಡ್ಡಿಂದ ಇಲ್ಲಿವರೆಗೆ ಅಂತ ತಗೊಂಡಾಗ ಸಾಕಷ್ಟು ಟ್ರಾವೆಲ್ ಮಾಡಿದ್ದೀರಾ, ಥ್ಯಾಂಕ್ಸ್ ಟು ನಿಮ್ಮ ತಂದೆಯವರ ಕೆಲಸ. ಪವರ್ ಪ್ಲಾಂಟ್ ಕಂಪನಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು, ಆ್ಯಂಡ್ ಸಾಕಷ್ಟು ರಾಜ್ಯಗಳಿಗೆ ಹೋಗ್ತೀರಾ, ಅವ್ರ ಜೊತೆ ಸಾಕಷ್ಟು ಕಡೆಗಳಿಗೆ ಹೋಗ್ತೀರಾ, ಜೊತೆಗೆ ನೀವು ಕೆಲಸ ಮಾಡೋ ಸಮಯದಲ್ಲಿ ಕೂಡ ಸಾಕಷ್ಟು ರಾಜ್ಯಗಳಿಗೆ ಹೋಗ್ತೀರಾ. ಸೊ ನಿಮ್ಮ ಲೈಫ್ನ ಅಲ್ಲಿಂದ ಇವಾಗಿನವರೆಗೆ 2024ವರೆಗೆ ಇಫ್ ಯುಲ್ ಹ್ಯಾವ್ ಟು ಸಮ್ ಇಟ್ ಅಪ್ ಇನ್ ಲೈಕ್ 90 seconds, ಬಿಕಾಸ್ ಇವತ್ತಿನ ದಿನ ರೀಲ್ಸ್ ಜಮಾನದಲ್ಲಿ ನಾವಿದ್ದೀವಿ, ಹೌ ವುಡ್ ಯು ಸಮ್ ಇಟ್ ಅಪ್? ಹೋಪ್ ಐ ವೋಂಟ್ ಟೇಕ್ ದಟ್ ಲಾಂಗ್. ಫಸ್ಟ್ 10 years ಆಂಧ್ರ, ಉತ್ತರ ಪ್ರದೇಶ್, ಪಂಜಾಬ್. ಮುಂದಿನ 10 ವರ್ಷ ಗುಜರಾತ್, ಕರ್ನಾಟಕ, ತಮಿಳ್ನಾಡು. ಅದಕ್ಕೆ ಮುಂದಿನ ದಶಕ ಟೆಲಿವಿಷನ್, ರೇಡಿಯೋ, ಪ್ರಿಂಟ್, BBC ವರ್ಲ್ಡ್ ನ್ಯೂಸ್, ಡಾಕ್ಯುಮೆಂಟ್ರಿ, ಅಂದರೆ ಒಂದು ಮೀಡಿಯಾದ ಬಿಸಿಬೇಳೆ ಭಾತ್. ಸೊ ಯಾವುದೇ ಒಂದು ದಶಕ ತಗೊಂಡ್ರು ಪಯಣ, ಟ್ರಾವೆಲ್, ಜರ್ನೀಸ್ ಈಸ್ ಮೈ ಕಾನ್ಸ್ಟೆಂಟ್. ಐ ಜಸ್ಟ್ ಫೀಲ್ ದಟ್ ಐ ಆಮ್ ವೆರಿ ಹ್ಯಾಪಿ ನೋಮ್ಯಾಡ್. ಗಾತಿ ಜಾಯ್ ಬಂಜಾರನ್ ಅನ್ನೋ ಒಂದು ಫೀಲಿಂಗ್. ದಿಸ್ ಇಸ್ ಮೈ ಜರ್ನಿ. ಲವ್ಲಿ. ಸೊ ಫಾರ್ ದೋಸ್ ಹು ಡೋಂಟ್ ನೋ, ನಿಮ್ಮ ಮಾತೃಭಾಷೆ ಕನ್ನಡ ಅಲ್ಲ, ಆದರೆ ನೀವು ವಿವಿಧ ಭಾರತಿಗೆ ಕ್ರೆಡಿಟ್ಸ್ ಕೊಡ್ತೀರಾ ನಿಮಗೆ ಕನ್ನಡವನ್ನು ಕಲಿಸ್ಕೊಟ್ಟಿದ್ದಕ್ಕೆ. ಆ್ಯಂಡ್ ಐ ರಿಯಲಿ ಲವ್ಡ್ ಇಟ್ ವೆನ್ ಯು ಸೆಡ್, ನಾವು ಯಾವುದೇ ಜಾಗಕ್ಕೆ ಹೋದಾಗ, ಯಾವುದೇ ಪ್ರಾಂತ್ಯಕ್ಕೆ ಹೋದಾಗ ಅಲ್ಲಿನ ಭಾಷೆ ಕಲಿಬೇಕು ಅಂದರೆ ಯೂಶಲಿ ಜನ ದೇ ವಿಲ್ ಸಜೆಸ್ಟ್ ಮೂವೀಸ್ ನೋಡಿ ಅಂತ, ಸಿನಿಮಾಗಳನ್ನು ನೋಡಿ ಅಂತ. ಬಟ್ ನಿಮ್ಮ ಸಜೆಷನ್ ನನಗೆ ತುಂಬ ಇಷ್ಟ ಆಯಿತು, ಬಿಕಾಸ್ ನೀವು ಹೇಳ್ತೀರಾ ದೂರದರ್ಶನ್ ನೋಡಿ, ವಿವಿಧ ಭಾರತಿ ಕೇಳಿ, ಆ ಪ್ರಾಂತ್ಯದು, ಯು ವಿಲ್ ಲವ್ ದ ಲ್ಯಾಂಗ್ವೇಜ್ ಅಂತ. ಸೊ ಟೇಕಿಂಗ್ ದ್ಯಾಟ್ ಸಜೆಷನ್ ಫ್ರಮ್ ಯು, ಯಾರೇ ಯಾವುದೇ ಹೊಸ ಭಾಷೆ ಕಲಿಬೇಕಂತಿದ್ರು. ಸೊ ನೀವು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿದ್ದು ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ, ವಿಚ್ ಹ್ಯಾಸ್ ಸಚ್ ಅ ಬ್ಯೂಟಿಫುಲ್ ಹಿಸ್ಟ್ರಿ. 1932ನಲ್ಲಿ ಸ್ಟಾರ್ಟ್ ಆಗುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿ, ಆ್ಯಂಡ್ 1999ನಲ್ಲಿ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಆಗುತ್ತೆ. ಆನಂತರ ನಿಮ್ಮ ಸೇರ್ಪಡೆ ಆಗುತ್ತೆ ಆಸ್ ಅ ಸಬ್ ಎಡಿಟರ್. ಸೊ ನಮ್ಗಳಿಗೆ ನೀವು ತಿಳಿಸೋ ಹಾಗಿದ್ರೆ, ವಾಟ್ಸ್ ದ ರೋಲ್ ಆಫ್ ಅ ಸಬ್ ಎಡಿಟರ್ ಒಂದು ನ್ಯೂಸ್ ಪೇಪರಲ್ಲಿ? ಸೊ ಸೌಜನ್ಯ, ಫಸ್ಟು ಜನರ ಪರ್ಸೆಪ್ಷನ್ ಏನು ಸಬ್ ಎಡಿಟರ್ ಅಂದರೆ, ಆಮೇಲೆ ನಿಜವಾದ ಕೆಲಸ ಏನು, ಸೊ ದ ರಿಯಾಲಿಟಿ ಚೆಕ್, ಸಚ್ಚಾಯಿ ಕಾ ಸಾಮ್ನಾ, ಅದನ್ನ ಕೊಡ್ತೀನಿ. ಈಗ ಸಬ್ ಎಡಿಟರ್ ಅಂದಮೇಲೆ ಸುಮಾರು ಜನ ಎಡಿಟರ್ಗೆ ನೆಕ್ಸ್ಟು ಸಬ್ ಎಡಿಟರ್ ಅಂತ ಅನ್ಕೋತಾರೆ. ಅದಕ್ಕೇನೆ ನಾನಿನ್ನೂ ಹೊಸದಾಗಿ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಸೇರಿದಾಗ, ಒಂದು ನನ್ನ ತಾಯಿ ಗುಜರಾತಿಂದ ನಾವು ಶಿಫ್ಟ್ ಆಗಿ ಇಲ್ಲಿ ಒಂದು ಮನೆ ಮಾಡಿಕೊಂಡು, ನಾನು ನನ್ನ ತಂಗಿ, ನಮ್ಮ ತಾಯಿ, ಮೈ ಫಾದರ್ ವಾಸ್ ಸ್ಟಿಲ್ ಇನ್ ದೇರ್, ಹಿ ವಾಸ್ ವಿತ್ BHEL.
ಸೊ ಅಲ್ಲಿ ಓನರು ನಾವು ಸುಮ್ಮನೆ ಒಂದು ಹಾಲು ಕಾಸು ಸೆರೆಮನಿ ಇಟ್ಕೊಂಡಾಗ ಅವರು ಒಂದು ಗುಂಪನ್ನ ಕರ್ಕೊಂಡು ಬಂದು ನೋಡಿ ಎಡಿಟರ್ ಬಂದಿದ್ದಾರೆ ನಮ್ಮ ಮನೆಗೆ ಬಾಡಿಗೆಗೆ. ನನ್ಗಿನ್ನೂ ಕನ್ಫರ್ಮೇಶನ್ ಆಗಿರ್ಲಿಲ್ಲ. ಐ ವಾಸ್ ಸ್ಟಿಲ್ ಆನ್ ಪ್ರೊಬೇಷನ್. ಐ ವಾಸ್ ಅ ಸಬ್ ಅಂದ್ರೆ ನಿಜವಾಗ್ಲೂ ಈಗ ತಾನೇ ಸೇರಿರೋ ಸಬ್ ಎಡಿಟರ್ ಕೆಲಸ ಒಂದು ಅಂದ್ರೆ ಇದಕ್ಕೆ ನ್ಯೂಸ್ ಪೇಪರ್ಗೆ ಒಂದು ರೀತಿ ವಿಜಿಲೆನ್ಸ್ ಆಫೀಸರ್, ದ್ವಾರಪಾಲಕರು. ಅಂದ್ರೆ ರಿಪೋರ್ಟರ್ ನ್ಯೂಸ್ ಫೀಲ್ಡ್ ಇಂದ ತಗೊಂಡು ಅವರ ಭಾಷೆಯಲ್ಲಿ, ಅವರ ಟೋನ್ ಅಲ್ಲಿ, ಯಾಕೆಂದ್ರೆ ಅವ್ರು ಬೇಗ ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬರೆದು ಕೊಡ್ತಾರೆ. ಅದರಲ್ಲಿ ಸಾಕಷ್ಟು ಕರೆಕ್ಷನ್ಸ್ ಮಾಡಬೇಕಾಗಿರುತ್ತೆ. ಅದು ವ್ಯಾಕರಣ, ಗ್ರಾಮರ್ ಆಗಿರ್ಬೋದು, ಅಥವಾ ಒಂದು ಸೀಕ್ವೆನ್ಸಿಂಗ್, ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅದನ್ನೆಲ್ಲ ಸೇರ್ಪಡಿಸೋದು ಡೆಸ್ಕ್. ಅಂದ್ರೆ ರಿಪೋರ್ಟಿಂಗ್ ಆಮೇಲೆ ನ್ಯೂಸ್ ಡೆಸ್ಕ್. ಸೊ ನನ್ನ ಒಂದು ಕೆಲಸ ಇದ್ದಿದ್ದು ನ್ಯೂಸ್ ಡೆಸ್ಕ್ ಅಲ್ಲಿ. ಸೊ ನಾನು ಆ ಟೈಮಲ್ಲಿ ಈ ಪಿಕ್ಚರ್ಗಳೆಲ್ಲ ತೋರಿಸ್ತಾರಲ್ಲ ಮೈಕ್ ಹಿಡ್ಕೊಂಡು, ಅದು ಆ ಕೆಲಸ ಇರಲಿಲ್ಲ ನಂದು. ಅದರಲ್ಲೂ ಸಹ ಯಾಕೆಂದ್ರೆ ಬೇರೆ ಬೇರೆ ಎಡಿಷನ್ಗಳು, ಇವಾಗ ನೀವು ಬೆಂಗಳೂರಲ್ಲಿ ಇದ್ರೆ ನಿಮಗೆ ಬೇಗ ಬಂದ್ಬಿಡುತ್ತೆ. ಸ್ವಲ್ಪ ಮೈಸೂರು ಅಥವಾ ಮುಂದೆ ಹೋಗ್ತಾ ಹೋದ್ರೆ, ಅಥವಾ ಬೆಳಗಾವಿಯಿಂದ ಇನ್ನಷ್ಟು ದೂರ ಯಾವುದೋ ಗ್ರಾಮದಲ್ಲಿ ಇದ್ದೀರಾ ಅಂದಮೇಲೆ ನಿಮಗೆ ಆ ಕಾಲದಲ್ಲಿ ಈವನ್ ಟಿಲ್ ಅ ಡೆಕೇಡ್ ಬ್ಯಾಕ್ ಆ ಪೇಪರ್ ತಲುಪೋದು ಒಂದು ಸ್ವಲ್ಪ ತಡವಾಗುತ್ತೆ. ಅದು ಯಾಕೆಂದ್ರೆ ಲೇಟೆಸ್ಟ್ ಇದನ್ನ ಸುದ್ದಿಯನ್ನ ಅದರಲ್ಲಿ ಹಾಕಬೇಕು. ಸೊ ಆ ಶಿಫ್ಟ್ ಅಲ್ಲಿ ಯಾರು ಸಬ್ ಎಡಿಟರ್ಸ್ ಇರ್ತಾರೋ ಅವರು ಅವರ ನ್ಯೂಸ್ ಎಡಿಟರ್ ಮಾರ್ಗದರ್ಶನ ತಗೊಂಡು ಅದನ್ನ ಸರಿಪಡಿಸಿ ಲೇಔಟ್ ಮಾಡಿ ಅದನ್ನ ಇದು ಎಡಿಟೋರಿಯಲ್ ಮೀಟಿಂಗ್ ಎಲ್ಲ ಆದ್ಮೇಲೆ ಯಾವ ನ್ಯೂಸ್ ಯಾವ ಪೇಜ್ಗೆ ಹೋಗುತ್ತೆ ಅನ್ನೋ ಒಂದು ನಿರ್ಧಾರ ತಗೊಂಡ್ಮೇಲೆ, ಇಷ್ಟೆಲ್ಲ ಪ್ರೋಸೆಸ್ ಆದ್ಮೇಲೆ ಆ ಲೇಔಟ್ ಸಾಫ್ಟ್ವೇರ್ ಅಲ್ಲಿ ಈಗ ಪೇಜಸ್ಗಳು ಆ್ಯಂಡ್ ಅದರ ಡಿಜಿಟಲ್ ಪೇಜಸ್ಗಳು ಬಂದು ಇದು ಅಫ್ಕೋರ್ಸ್ ತಕ್ಷಣ ಸಿಗತ್ತೆ. ಫಿಸಿಕಲ್ ಪೇಪರ್ ನಿಮಗೆ ಅಕಾರ್ಡಿಂಗ್ ಟು ಯುವರ್ ಲಾಜಿಸ್ಟಿಕ್ಸ್ ಸಿಗುತ್ತೆ. ಸೊ ಈ ಕೆಲಸವನ್ನ ಹೆಡ್ಲೈನ್ ಕೂಡ ಕೊಡೋದು ಒಂದು ಸಬ್ ಎಡಿಟರ್. ಯಾರಿಗೂ ಗೊತ್ತಿರಲ್ಲ. ಅವ್ರೇನು ಅನ್ಕೋತಾರೆ, ನೀವು ರಿಪೋರ್ಟರ್ ಅಂದರೆ ರಿಪೋರ್ಟರ್ ಇಸ್ ಡೂಯಿಂಗ್ ದ್ಯಾಟ್, ಬಟ್ ಇಟ್ ಇಸ್ ಅ ಬ್ಯೂಟಿಫುಲ್ ಟೀಮ್ ವರ್ಕ್. ಅದರಲ್ಲೂ ಇಂಡಿಯನ್ ಎಕ್ಸ್ಪ್ರೆಸ್ ಅನ್ನೋ ಅಂಥ ಒಂದು ಸಂಸ್ಥೆ ಇವತ್ತಿಗೂ ನಾವು ದ ಬೆಸ್ಟ್ ಆಫ್ ಫ್ರೆಂಡ್ಸ್. ಅಂದರೆ ಮೋರ್ ದೆನ್ 2.5 ಡೆಕೆಡ್ಸ್ ಆದ್ರೂ, ಯಾಕೆಂದರೆ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ನೈಟ್ ಶಿಫ್ಟ್ ಮುಗಿಸ್ತೀವಿ, 3 ಗಂಟೆಗೆ ಎಲ್ಲರೂ ಮಲ್ಕೊಂಡಿರ್ಬೇಕಾದ್ರೆ ನಾವು ಮನೆಗೆ ಹೋಗಿ ಸೇರ್ತೀವಿ. ಸೊ ದಿಸ್ ಕೈಂಡ್ ಆಫ್ ಅ ಸಿಸ್ಟಮ್ ಈಸ್ ಅನ್ಸೀನ್ ಆ್ಯಂಡ್ ಇಟ್ ಗಿವ್ಸ್. ಸೊ ಅದು ನನಗೆ ಹೇಗೆ ಉಪಯೋಗ ಆಯಿತು ಅಂದರೆ ಆ ಶಿಸ್ತು ಆ್ಯಂಡ್ ದಟ್ ಭಾಷೆಯ ಶುದ್ಧತೆ. ಐ ಹ್ಯಾವ್ ಆಲ್ವೇಸ್ ಇನ್ಸಿಸ್ಟೆಡ್ ಆನ್ ಪ್ಯೂರಿಟಿ ಆಫ್ ಅ ಲ್ಯಾಂಗ್ವೇಜ್. ಸೊ ಅದು ಬಹಳ ಅದು ಕಲಿಸ್ಕೊಡುತ್ತೆ ಇದು. ಸೊ ನೀವು ವೆದರ್ ಯು ಆರ್ ಇನ್ ಅ ಕನ್ನಡ ಮೀಡಿಯಾ, ಹಿಂದಿ, ತಮಿಳ್ ಆರ್ ಇಂಗ್ಲಿಷ್, ಸಬ್ ಎಡಿಟರ್ಸ್ ಥಿಂಗ್ ಇಸ್ ಆಲ್ಮೋಸ್ಟ್ ಲೈಕ್ ಅ ಪ್ಯೂರಿಫಿಕೇಶನ್ ಪಾರ್ಟ್. ಅದು ನನಗೆ ಕನ್ನಡದಲ್ಲಿ ಒಂದಷ್ಟು ಫೇವ್ರೆಟ್ ಅಂತಿದೆ, ಅಂದರೆ ನ್ಯೂಸ್ ಪೇಪರ್ಸ್ ವಿಚ್ ಐ ವುಡ್ ಲವ್ ಟು ರೀಡ್. ಆ್ಯಂಡ್ ಇಂಗ್ಲೀಷಲ್ಲಿ ಡೆಫಿನೆಟ್ಲಿ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಇಸ್ ಒನ್. ಅದ್ರ ಜೊತೆಗೆ ಡೆಕ್ಕನ್ ಕ್ರಾನಿಕಲ್ ಓದ್ತಾ ಇದ್ದೆ. ನನಗೇನಂದ್ರೆ ನಮ್ಮ ತಾತ ಯಾವ್ದು ತರಿಸೋರು, ಅದಕ್ಕೂ ಮುಂಚೆ ದ ಹಿಂದೂ ತರಿಸೋರು, ಅವ್ರು ಯಾವ್ಯಾವ್ದು ತರಿಸೋರು ಅದನ್ನೇ ಓದಿ ನನಗೆ ಅಭ್ಯಾಸ. ನನಗೆ ಆಫ್ಕೋರ್ಸ್ ನೀವೇನು ಹೆಡ್ಲೈನ್ ಕೊಡ್ತೀರಾ, ನ್ಯೂಸ್ ಹೇಗೆ ಕವರೇಜ್ ಆಗುತ್ತೆ, ಅದೆಲ್ಲ ತುಂಬ ಇಂಪಾರ್ಟೆಂಟ್. ಬಟ್ ಅದಕ್ಕಿಂತ ನನ್ನನ್ನು ಅಥವಾ ಯಾವುದೇ ಒಬ್ಬ ಓದುಗನನ್ನು ಅಟ್ರಾಕ್ಟ್ ಮಾಡೋದು, ಐ ಥಿಂಕ್ ಇಟ್ಸ್ ದ ಫಾಂಟ್. ವಿತ್ ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಐ ರಿಯಲಿ ಲವ್ ದೇರ್ ಫಾಂಟ್. ಒಂಥರ ದಟ್ ಅಟ್ರಾಕ್ಟ್ಸ್ ಮೀ. ಇವಾಗ ನಿಮ್ಮ ರೋಲ್ ಏನಂತೆಲ್ಲ ಏನು ಹೇಳಿದ್ರಿ ಆ್ಯಸ್ ಅ ಸಬ್ ಎಡಿಟರ್, ಇವಾಗ ನಿಮ್ಗೆ ಇಫ್ ಯು ಕ್ಯಾನ್ ಜಸ್ಟ್ ರೀಕಲೆಕ್ಟ್ ಒಂದು ಮೆಮೊರೇಬಲ್ ಹೆಡ್ಲೈನ್ ನೀವು ಕೊಟ್ಟಂಥದ್ದು ಯಾವುದು? ಯು ಫೆಲ್ಟ್ ರಿಯಲಿ ಹ್ಯಾಪಿ, ಎಷ್ಟು ಚೆನ್ನಾಗಿದೆ ಹೆಡ್ಲೈನ್, ಸೊ ಕ್ರಿಯೇಟಿವ್ ಅಂತ ಅನಿಸಿದ್ದು? ಹಾಂ, ಸೊ ಇಟ್ ವಾಸ್, ಐ ರಿಮೆಂಬರ್ ಒಂದು ಟ್ರಾನ್ಸ್ಜೆಂಡರ್ ಕಪಲ್ದು ಒಂದು, ಅಂದರೆ ಫಸ್ಟ್ ಟೈಮ್ ಅವರು ಸುಮಾರು ಅಪೋಸಿಷನ್ ಅವ್ರು ಆಗಿ, ಐ ಡೋಂಟ್ ನೋ ಇಫ್ ಇಟ್ ವಾಸ್ ನಮ್ಮ ಭಾರತದಲ್ಲೋ ಅಥವಾ ಇದು ವೆದರ್ ಐ ವಾಸ್ ಒಂದು ಫಾರಿನ್ ಡೆಸ್ಕ್. ಸೊ ಫಾರಿನ್ ಡೆಸ್ಕ್ ಅಂತಲೂ ಇರುತ್ತಲ್ಲ, ಫಾರಿನ್ ಪೇಜಸ್ಗೆ ಅದು ಇದ್ದಾಗ ನಾನು ನಮ್ಮ ಬಾಸ್ ಆಗ ಉತ್ತರ ನ್ಯೂಸ್ ಎಡಿಟರ್. ಸೊ ಇಟ್ ವಾಸ್ ಅಂದರೆ ಮಹಿಳೆ ಟೀಮ್ ಅಂತೂ ಇನ್ನೂ ಮಜವಾಗಿತ್ತು. ಉತ್ತರ ನಮ್ಮೆಲ್ರಿಗೂ ಭಾಳ, ಇವತ್ತಿಗೂ ಭಾಳ ಫೇವ್ರೇಟ್. ನಾವು ಅವ್ರನ್ನ ಯಾವಾಗಲೂ ಫಸ್ಟ್ ಬಾಸ್ ಅಂತ ಕರಿತೀವಿ. ಬಿ ಉತ್ತರ ಕುಮಾರಿ, ಶಿ ಇಸ್ ಅ ವೆರಿ ವೆಲ್ ನೋನ್ ಫಿಲ್ಮ್ ಜರ್ನಲಿಸ್ಟ್ ಆಲ್ಸೋ. ಸೊ ಇದು ಮಾಡಿದಾಗ ನನ್ನ ಹತ್ರ ಕಾಪಿ ಬಂದಾಗ ಇನ್ನೊಂದು ಸೌಜನ್ಯ, ಸೊ ಯಾರು ಆಸಕ್ತರಿದ್ದಾರೆ ಇದು ತಗೊಳ್ಳೋವಾಗ, ಅಂದರೆ ಜರ್ನಲಿಸಮ್ ತಗೊಳ್ಳೋರು, ಸಮ್ ಆಫ್ ದೀಸ್ ಇಂಡಸ್ಟ್ರಿ ಥಿಂಗ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ಲೈಕ್ ಕಾಪಿಗೆ ಪ್ಲೂರಲ್ ಕಾಪೀಸ್ ಅಲ್ಲ, ಕಾಪಿಗೆ ಕಾಪಿನೇ.
ಸೊ ಸೋ ಮೆನಿ ನ್ಯೂಸ್ ಪೇಪರ್ ಕಾಪಿ ಹ್ಯಾವ್ ಕಮ್ ಅಂದರೆ ನೋಟ್ ನಾವು ಏನು ಬರಿತೀವಿ. ಸೊ ಸುಮಾರು ಕಾಪಿಗಳು ನನ್ನ ಹತ್ರ ಬಂದಿತ್ತು. ಸೊ ಇದು ಹೆಡ್ಲೈನ್ ಕೊಡಬೇಕಾದ್ರೆ ಫಾರ್ ಅ ಮೂಮೆಂಟ್, ಆ್ಯಂಡ್ ಇಟ್ ವಾಸ್ ಮೈ ಫಸ್ಟ್ ಟೈಮ್. ಸೊ ಐ ಸೆಡ್ ಓಕೆ ವಾಟ್ ಕ್ಯಾನ್ ಐ ಗಿವ್ ಅಬೌಟ್ ದಿಸ್ ಕಪಲ್ ವಿಚ್ ಹಸ್ ಗಾಟನ್ ಟುಗೆದರ್ ಅಂತ ಇದು ಮಾಡಿದಾಗ, ಸೊ ನಮ್ಮಲ್ಲಿ ಟುಗೆದರ್ ವಿ ಡಿಕ್ಲೇರ್ ಯು ಮ್ಯಾನ್ ಆ್ಯಂಡ್ ವೈಫ್ ಅಂತ ಬರುತ್ತಲ್ಲ. ಸೊ ಅವಾಗ ಇಟ್ಸ್ ಸಿನ್ಸ್ ಇಬ್ರು ಮಹಿಳೆಯರು ಮದುವೆ ಮಾಡ್ಕೊಂಡಿದ್ದ ಸಮಾಚಾರ ಅದು, ಅವಾಗ ಟುಗೆದರ್ ದೇ ಆರ್ ವುಮೆನ್ ಆ್ಯಂಡ್ ವೈಫ್ ಅಂತ ಒಂದು ಅದಕ್ಕೆ ನಾನು ಕೊಟ್ಟಿದ್ದೆ. ಅಂದ್ರೆ ಅದನ್ನ ನೋಡಿದ್ರೆ ಕುತೂಹಲ ಆಗುತ್ತೆ, ಅದು ಹೇಗೆ ಸಾಧ್ಯ, ವುಮೆನ್ಗೆ ಹೇಗೆ ವೈಫ್. ಬಟ್ ಇಟ್ ವಾಸ್ ದಟ್ ಸಾರ್ಟ್ ಆಫ್ ಅ ವೆರಿ ಅಂದ್ರೆ ಆ ಟೈಮ್ಗೆ ಶಾಕಿಂಗ್ ನ್ಯೂಸ್, ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾಡ್ ಟು ಕನ್ವೆ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ಅದಕ್ಕೆ ಸುಮಾರು ನಮ್ಮ ಸೀನಿಯರ್ಸ್, ಯಾಕೆಂದ್ರೆ ಬೇರೆ ಯಾರು ಜಗತ್ತಿಗೂ ಗೊತ್ತಾಗಲ್ಲ, ಓ ವಸಂತಿ ಅನ್ನೋಳು ನೈಟ್ ಶಿಫ್ಟ್ ಅಲ್ಲಿ ಕೂತ್ಕೊಂಡು ಅಥವಾ ಇದು ಅವಳು ಕೊಟ್ಟಿದ್ದಾಳೆ ಅಂತ. ಬಟ್ ನಮ್ಗೆ ಒಂದು ಥ್ರಿಲ್, ನಾಟ್ ಬ್ಯಾಡ್, ಬಿಕಾಸ್ ಎಲ್ಲರೂ ಬಂದು ಸೀನಿಯರ್ಸ್ ಹೇಳಿದಾಗ ಇಸ್ ದಟ್ ಯು ಹೂ ಗೇವ್ ದಟ್ ಹೆಡ್ಲೈನ್, ಏ ನಾಟ್ ಬ್ಯಾಡ್ ಅಂತ. ಇದು ಓಕೆ ಯಾ ಸಮಥಿಂಗ್ ಇಸ್ ವರ್ಕಿಂಗ್ ಅನ್ನೋ ಹಾಗೆ. ಆ್ಯಂಡ್ ಹಿಸ್ಟ್ರಿ ಇನ್ ದ ಮೇಕಿಂಗ್ ನಿಮ್ಗೆ ಅವಾಗಲೇ ಗೊತ್ತಾಗಿರುತ್ತೆ, ವಾವ್ ಇಂಥ ಒಳ್ಳೆ ಸುದ್ದಿನ ನಾನು ಕವರ್ ಮಾಡ್ತಿದ್ದೀನಿ ಅಂತ. ವಿಚ್ ವಾಸ್ ಒನ್ ಸಚ್ ನ್ಯೂಸ್ ವಿಚ್ ಯು ಕವರ್ಡ್ ಆ್ಯಂಡ್ ವಿಚ್ ಮೇಡ್ ಯು ಲೈಕ್ ರಿಯಲಿ ಹ್ಯಾಪಿ? ಹಾಂ, ಸೊ ಅದು ನ್ಯೂಸ್ ಕವರೇಜ್ ಅಂತ ಬಂದಾಗ ನಾನು ನಿಮಗೆ ಹೇಳೋದು ಟಿ ವಿ ಸಮಯದಲ್ಲಿ. ಯಾಕೆಂದರೆ ಸಬ್ ಎಡಿಟರ್ ಇದ್ದಾಗ ನಾವು ಯಾವುದೇ ಒಂದು ಲೈಫ್ ಆಲ್ಟರಿಂಗ್ ಮೂಮೆಂಟ್ಸ್ ಇರುತ್ತೆ, ಅದನ್ನು ನಾವು ಕಾಪಿ ಕರೆಕ್ಟ್ ಮಾಡೋದು, ಹೆಡ್ಲೈನ್ ಎಲ್ಲಿ ಲೇಔಟ್ ಅದಕ್ಕೆ, ಆಮೇಲೆ ಕಂಟಿನ್ಯೂಯೇಷನ್ ಎಲ್ಲಿ, ಒಂದು ಬ್ಯಾನರ್ ಹೆಡ್ಲೈನ್ ಅಂತ ಹೇಳ್ತೀವಿ. ಅಂದರೆ ಅಷ್ಟು ದೊಡ್ಡ, ಇವಾಗ ರಾಜೀವ್ ಗಾಂಧಿ ಅವರು ವೆನ್ ಹಿ ವಾಸ್ ಅಸಾಸಿನೇಟೆಡ್, ಒಂದು ಹೆಡ್ಲೈನನ್ನು ನಾವು ಹೀಗೆ ಹಾಕೋಲ್ಲ, ಪೂರ್ತಿ ಪೇಜ್ ಬರೋ ಹಾಗೆ ಹಾಕ್ತೀವಿ. ಅಂದರೆ 8 ಕಾಲಮ್ಗೂ ಬರೋ ಹಾಗೆ, ಇಟ್ಸ್ ಕಾಲ್ಡ್ ಅ ಬ್ಯಾನರ್ ಹೆಡ್ಲೈನ್. ಸೊ ಆ ರೀತಿ ಈ ಒಂದು ಕವರೇಜ್ ಅಂತ ಹೇಳೋಕ್ಕೆ ನಾನು ಐ ವಾಸ್ ನಾಟ್ ಗೋಯಿಂಗ್ ಆನ್ ದ ಡೆಸ್ಕ್. ಬಟ್ ಟಿ ವಿಗೆ ನಾನು ಹೆಜ್ಜೆ ಇಟ್ಟಾಗ ಸುಮಾರು ಒಂದು ಏನು ಹೇಳೋದು ನ್ಯೂಸ್ ಮೂಮೆಂಟ್ಸ್, ಅದು ಕೆಟ್ಟದ್ದು ಆಗಿರಬಹುದು ಅಥವಾ ಒಳ್ಳೆ ಸುದ್ದಿನೂ ಆಗಿರ್ಬೋದು, ಚೆನ್ನಾಗಿರ್ತಾ ಇತ್ತು. ಇನ್ ದ ಸೆನ್ಸ್ ದಟ್ ಯು ಫೀಲ್ ದಟ್ ನಿಮಗೆ ಒಂದು ಜವಾಬ್ದಾರಿ ಇದೆ, ದಟ್ ಯು ಆರ್ ದ ಒನ್ ಹೂ ಇಸ್ ಪ್ರಿವಿಲೇಜ್ಡ್. ಅದಕ್ಕೆ ಒಂದು ಬ್ಯಾಲ್ಕನಿ ಸೀಟ್ ಸಿಕ್ಕಿದೆ ನಿಮಗೆ. ನಾನು ಅನ್ಕೊಳ್ಳೋದು ಇವಾಗ ಏನೋ ಒಂದು ಘಟನೆ ನಡೀತಾ ಇರಬೇಕಾದ್ರೆ ನಿಮಗೆ ಅಥವಾ ಬೇರೆ ಯಾರಾದರೂ ಅಲ್ಲಿ ಇರುವಾಗ ಅವ್ರು ನಮ್ಮ ಮೂಲಕ ಅದನ್ನು ತಿಳ್ಕೊತಾರೆ. ಕರೆಕ್ಟ್. ಓಕೆ, ಸೊ ನನ್ನ ಜವಾಬ್ದಾರಿ ಅದು ಆದಷ್ಟು ಅಕ್ಯುರೇಟ್, ಫಾಸ್ಟ್, ಎಫಿಷಿಯಂಟ್ ಆ್ಯಂಡ್ ಹೋಲ್ಸಮ್. ಅಂದರೆ ವಿತೌಟ್ ಮೈ ಬಯಸ್, ನಾನು ಅದ್ರ ಬಗ್ಗೆ ಏನು ಅನ್ಕೊಂಡಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ಏನಾಗ್ತಾ ಇದೆ ಅದನ್ನು ಫಸ್ಟ್ ಫ್ಯಾಕ್ಟ್ಸ್ ಆಗಿ ಅದನ್ನು ಹೇಳಬೇಕು, ಆ ರೀತಿ ಒಂದು. ಸೊ ಸುಮಾರು ಆವಾಗ ಏರೋ ಇಂಡಿಯಾ ಡಿಫೆನ್ಸ್ ಡೀಲ್, ಸುಮಾರು ಏರ್ಕ್ರಾಫ್ಟ್ ಕಂಪನಿಗಳು ಬಂದು ಇಂಡಿಯಾ ಹತ್ರ ಬಿಡ್ ಮಾಡೋದು, ಅಥವಾ ಅದೇ ಟೈಮಲ್ಲಿ ಯಾಕೆಂದರೆ ಬ್ಯೂರೋಲ್ಲಿ ಒಂದೊಂದ್ಸಲ ಬೇರೆ ಯಾರಾದರೂ ಲೀವ್ ತೊಗೊಂಡ್ರೆ NDTV ಅನ್ನೋ ಹಾಗೆ ಆ ಸಂಸ್ಥೆಯಲ್ಲಿ ನ್ಯೂ ಡೆಲ್ಲಿ ಇಸ್ ದ ಬಿಗ್ ಹೆಡ್ ಕ್ವಾರ್ಟರ್ಸ್. ಐ ಮೀನ್ ಇಫ್ ಯು ಜಸ್ಟ್ ವಾಕ್ ಇನ್, ಒಂದು ಫ್ಯಾಕ್ಟ್ರಿ ಥರ ಇರ್ತಾ ಇತ್ತು, ದ ನ್ಯೂಸ್ ಫ್ಯಾಕ್ಟ್ರಿ ಅಂತಾರಲ್ಲ. ಯಾಕೆಂದರೆ ಇಷ್ಟು ದೊಡ್ಡ ಅಲ್ಲಿ ನ್ಯೂಸ್ ಡೆಸ್ಕು, ಆಮೇಲೆ ಪ್ರೊಡಕ್ಷನ್ ಟೀಮ್, ಆ್ಯಂಡ್ ದೆನ್ ವಿಜುವಲ್ ಇದು ಗ್ರಾಫಿಕ್ಸ್, ಆ್ಯಂಡ್ ದೆನ್ ದೇರ್ ಆರ್ ಪೀಪಲ್ ಆರ್ ಜಸ್ಟ್ ವಾಚಿಂಗ್ ಮಲ್ಟಿಪಲ್ ಸ್ಕ್ರೀನ್ಸ್. ಯಾವ ಟಿ ವಿ ಚಾನಲಲ್ಲಿ ಯಾವುದನ್ನು ಹಾಕ್ತಾ ಇದ್ದಾರೆ, ಅಲ್ಲಿ ಏನಾದರೂ ಬಂದು ನಾವುಗಳು ಅದನ್ನು ಕೊಟ್ಟಿಲ್ಲ ಅಂದರೆ ಫೋನ್ನೆಲ್ಲ ವಸಂತಿ ದಿಸ್ ಹ್ಯಾಸಂಟ್ ಯೆಟ್ ಕಮ್, ಸೊ ಯು ಆರ್ ಕಾನ್ಸ್ಟೆಂಟ್ಲಿ ಆನ್ ದಟ್ ಬ್ರೇಕಿಂಗ್ ನ್ಯೂಸ್ ಸೈಕಲ್. ಬಟ್ ನನಗೆ ಇದೆಲ್ಲ ಬಿಟ್ಟು, ಅಂದರೆ ಆವಾಗ ಮಂಗಳೂರಲ್ಲಿ ಸುಮಾರು ಘಟನೆಗಳು ಆಯಿತು. ಇದು ಏರೋ ಇಂಡಿಯಾದು ನನಗೊಂದು ನೆನಪು ಯಾಕಿದೆ ಅಂದರೆ, ಆ ಒಂದು ನಾನು ಇದು ಕೊಡಬೇಕಾದ್ರೆ ಒಂದು ಟ್ರಿಪಲ್ ಮರ್ಡರ್ ಜಯನಗರದಲ್ಲಿ ಆ ಟೈಮಲ್ಲಿ, ಆ ಒಂದು ಐ ಹ್ಯಾಡ್ ಟು ಸ್ವಿಚ್ ಫ್ರಮ್ ಗಿವಿಂಗ್ ದೇಶಾದ್ಯಂತ ಆಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ಏರ್ಕ್ರಾಫ್ಟ್ ಬಂದಿದೆ, ಇಟ್ಸ್ ದ ಬಿಗ್ಗೆಸ್ಟ್ ಶೋಕೇಸ್ ಆಫ್ ಏವಿಯೇಷನ್ ಅಂತ ಹೇಳಿ ಮುಗಿಸಿದ ತಕ್ಷಣ ಇನ್ನು 2 ನಿಮಿಷದಲ್ಲಿ ಐ ಟು ರಿಪೋರ್ಟ್ ಆನ್ ದ ಟ್ರಿಪಲ್ ಮರ್ಡರ್ ಇನ್ ಜಯನಗರ್. ಆ್ಯಂಡ್ ಅದನ್ನ ಹೇಳಬೇಕಾದ್ರೆ ಅವರು ಲೆಟ್ಸ್ ನಾವ್ ಗೋ ಅಕ್ರಾಸ್ ಟು ವಸಂತಿ ಹರಿಪ್ರಕಾಶ್ ಟು ಗೆಟ್ ದ ಲೇಟೆಸ್ಟ್ ಆನ್ ದಿಸ್ ಇಶ್ಯೂ ಇನ್ ಬ್ಯಾಂಗ್ಳೂರ್. ಅಲ್ಲಿ ನೋಡಿದ್ರೆ ನಾನು ಜಯನಗರದ ಬಗ್ಗೆ ಹೇಳ್ತಾ ಇದ್ದೀನಿ, ನನ್ನ ತಲೆ ಮೇಲೆ ಏರ್ಕ್ರಾಫ್ಟ್ ಹೋಗ್ತಾ ಇದೆ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಯಾವ ರೀತಿ ಅಂದರೆ ಇಟ್ ಇಸ್ ಲಾಫಬಲ್ ಅಟ್ ದ ಸೇಮ್ ಟೈಮ್ ಇಟ್ಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಹೌ ನ್ಯೂಸ್ ಸೈಕಲ್ ವರ್ಕ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ಎಕ್ಸ್ಪೀರಿಯನ್ಸಸ್. ಬಟ್ ಯಾವುದು ನನಗೆ ಬಹಳ ಇಷ್ಟ ಆಯಿತು, ರೈತರ ತೀರ್ಪು ಅಂತ ಒಂದು ಇದು ಮಾಡಿದ್ರು, ಒಂದು ಕಾರ್ಯಕ್ರಮ. ಅದಕ್ಕೆ ಅವ್ರಿಗೆ ಸಾಧಾರಣವಾಗಿ ಅವ್ರಿಗೆಲ್ಲ ಏನು ಅನಿಸ್ತಾ ಇತ್ತು, ಕೆಲವು ಸಂಸ್ಥೆಗಳಿಗೆ ಇದು ರಾಷ್ಟ್ರ ಮಟ್ಟದ ಚಾನಲ್, ಇದು ನಮ್ಮ ಒಂದು ವಿಷಯಗಳಿಗೆ ಇವರೆಲ್ಲ ಕವರೇಜ್ ಕೊಡಲ್ಲ ಅಂತ ಅವ್ರ ಭಾವನೆ, ಬಿಕಾಸ್ ದಿಸ್ ಇಸ್ ಅನ್ ಇಂಗ್ಲಿಷ್ ಚಾನಲ್, ನ್ಯಾಷನಲ್ ಚಾನಲ್.
ಬಟ್ ಬಿಕಾಸ್ ನನ್ನ ಆಸಕ್ತಿ ಆ ಒಂದು ವಿಷಯಗಳ ಮೇಲೆ ಇದ್ದಿರೋ ಕಾರಣ ಐ ಡೆಫಿನೆಟ್ಲಿ ಯೂಸ್ ಟು ಗೋ ಆ್ಯಂಡ್ ಅವ್ರಿಗೆ ಆಮೇಲೆ ಸ್ವಲ್ಪ ಧೈರ್ಯ, ಓ ಸರಿ ಇವ್ರಿಗೆ ಹೇಳಿದ್ರೆ ಇದನ್ನು ಆಗ್ಬೋದು ಅಂತ. ಸ್ವಲ್ಪ ದೂರದಲ್ಲಿ ಒಂದು ನಡೆದಾಗ ಐ ಕವರ್ಡ್ ಇಟ್. ದ ಸೈಂಟಿಸ್ಟ್ ಯಾರಿದ್ರು, ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಅಲ್ಲ, ಅವರೆಲ್ಲ ಸ್ವಲ್ಪ ಆಡಿಯನ್ಸಲ್ಲಿ ಇಲ್ಲಿ ಕೂತ್ಕೊಂಡು ರೈತರು ಸ್ಟೇಜ್ ಮೇಲೆ ಸೈಂಟಿಸ್ಟ್ಗೆ ಹೇಳ್ಕೊಡ್ತಾ ಇದ್ದಾರೆ ಹೇಗೆ ಅಂದರೆ ಯಾವ ರೀತಿ ಅಗ್ರಿಕಲ್ಚರ್ ಇದು ಮಾಡಬೇಕು. ಸೊ ಆ ಒಂದು ತೀರ್ಪಿನ ಒಂದು ರಿವರ್ಸ್ ಆಯ್ತಲ್ಲ, ಅದು ನನಗೆ ಇವತ್ತಿಗೂ ಕೂಡ ಜ್ಞಾಪಕ ಇದೆ. ಐ ಸೆಡ್ ದಟ್ ಇಟ್ ವಾಸ್ ಸಚ್ ಅನ್ ಇಂಪಾರ್ಟೆಂಟ್ ನ್ಯೂಸ್ ಟು ಕವರ್. ಸುಮಾರು ಚಾನಲ್ಗಳು ಅಂಥದ್ದನ್ನು ಕವರ್ ಮಾಡೋದೇ ಇಲ್ಲ. ರೈತರ ಧ್ವನಿ ಆಗಲಿ ಅಥವಾ ಇದಾಗಲಿ, ನಾವು ಎಲ್ಲೋ ಒಂದು ಕಡೆ ಬಹಳ ಮೂವ್ಡ್ ಇನ್ ಟು ವಾಟ್ ಇಸ್ ಸೆನ್ಸೇಷನಲ್. ಬಟ್ ಈ ರೀತಿ ಗ್ರಾಸ್ ರೂಟ್ಸಲ್ಲಿ ಬದಲಾವಣೆ ಏನಾಗ್ತಾ ಇದೆಯೋ ಅದನ್ನ ಮಾಡೋ ಅವಕಾಶ ನಮ್ಮ ಹತ್ರ ಇದೆ ಅಂತ ಐ ಆಲ್ವೇಸ್ ಫೀಲ್. ಈ ಥರದ್ದು ನೋಡಿ ಇಫ್ ಎನಿಬಡಿ ಗೆಟ್ಸ್ ಇನ್ಸ್ಪೈರ್ಡ್ ಅವಾಗ ಸಾರ್ಥಕ. ಕರೆಕ್ಟ್. ಈ ಎಲ್ಲ ಅದ್ಭುತವಾದ ಕ್ಷಣಗಳು, ಹಿಸ್ಟ್ರಿ ಇನ್ ದ ಮೇಕಿಂಗ್ ಅಥವಾ ಕಲಿಯುವಂಥ ಪಾಠಗಳು, ಎಂಜಾಯಿಂಗ್ ದೋಸ್ ಲಿಟ್ಲ್ ಮೂಮೆಂಟ್ಸ್, ಅದ್ರ ಮಧ್ಯೆ ಡಿಸಾಸ್ಟರ್ ನಮಗೆ ಗೊತ್ತಿಲ್ಲದೆ ಆಗ್ಬಿಡುತ್ತೆ. ಹ್ಯೂಮನ್ ಎರರ್ಸ್ ಒಂದಷ್ಟು. ಪ್ರಿಂಟಲ್ಲಾಗಲಿ ಟಿ ವಿಲಾಗಲಿ ಒಂದು ಡಿಸಾಸ್ಟರ್ ಅಥವಾ ಒಂದು ಮಿಸ್ಟೇಕ್ ನಿಮ್ಮ ಕಡೆಯಿಂದ ವಿಚ್ ಯು ಸ್ಟಿಲ್ ರಿಮೆಂಬರ್? ಐ ಥಿಂಕ್ ಕ್ವೈಟ್ ಅ ಬಿಟ್. ಇನ್ ದ ಪ್ರಿಂಟಲ್ಲಿ ಐ ರಿಮೆಂಬರ್, ಐ ಥಾಟ್ ನೆಕ್ಸ್ಟ್ ಡೇ ನಾನು ಬರೋದೇ ಇಲ್ಲ, ಏನೋ ಒಂದು ಅಗೇನ್ ಐ ವಾಸ್ ವೆರಿ ಫ್ರೆಶ್ ಇನ್ ಟು ದ ಇದು. ಯಾವುದೋ ಒಂದು ಕಾಪಿಗೆ ಯಾವುದೋ ಒಂದು ಹೆಡ್ಲೈನನ್ನು ಅಂದರೆ ಮ್ಯಾಚೇ ಆಗದೆ ಇರೋ ಹಾಗೆ ನಾನು ಹಾಕ್ಬಿಟ್ಟಿದ್ದೆ ಅದನ್ನು. ಅಂದರೆ ಯುನೋ ವೆನ್ ವಿ ಗಿವ್ ಅ ಹೆಡ್ಲೈನ್, ಯು ಆರ್ ಲಾಸ್ಟ್ ಮಿನಿಟಲ್ಲಿ ಇನ್ನೇನು ಇಟ್ಸ್ ಕಾಲ್ಡ್ ಪೇಜ್ ಇಸ್ ಗೋಯಿಂಗ್ ಟು ಬೆಡ್, ಅಂದರೆ ಮಲಗಿಸ್ತಾ ಇದ್ದೀವಿ ಎಡಿಷನ್. ಅಂದರೆ ಅಲ್ಲಿ ಎಲ್ಲ ಯಾವ ಪೇಜು ಎಲ್ಲ ಫುಲ್ ಡೆಸಿಷನ್ ಆದಮೇಲೆ ಗೋಸ್ ಟು ಬೆಡ್ ಅಂತ ಅನ್ನೋ ಪದ, ದಟ್ ಟರ್ಮ್. ಸೊ ಐ ವಾಸ್ ಎ ಲಾಸ್ಟ್ ಒನ್, ಅಲ್ಲಿ ಸೀನಿಯರ್ಸ್ಗಳು ಇದಿರಲಿಲ್ಲ. ಸೊ ಅದು ಮಾಡಿದಾಗ ಏನೋ ಒಂದು ಇದಕ್ಕೆ, ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಇಟ್ ವಾಸ್ ಲಿಟ್ರಲಿ ಲೈಕ್ ಆಲ್ ಹೆಲ್ ಬ್ರೋಕ್ ಲೂಸ್. ಅವಾಗಿನ್ನೂ ಸೆಲ್ ಫೋನ್ ಎಲ್ಲ ಇರಲಿಲ್ಲ. ಬಟ್ ನಾನೇ ಆ ಪೇಪರ್ನ ನೋಡಿದೆ ಆ್ಯಂಡ್ ಐ ಜಸ್ಟ್ ಕುಡ್ ನಾಟ್ ಬಿಲೀವ್ ಇಟ್. ಯುನೋ ಪೇಜ್ 3 ಅಂದರೆ ಪಾರ್ಟಿ ಪೇಜ್ ಅಲ್ಲ ಅವಾಗೆಲ್ಲ, ಪೇಜ್ 3 ಇದ್ದಿದ್ದು ಮೇನ್ ನ್ಯೂಸ್ ಪೇಜಲ್ಲಿ. ಐ ಜಸ್ಟ್ ವಾಸ್ ಸೋ ಎಂಬ್ಯಾರೆಸ್ಡ್. ಇಂಥ ತಪ್ಪು ನಾನು ಮಾಡಿಬಿಟ್ಟಿದ್ದೀನಿ ಅಂದರೆ ಓಕೆ, ಐ ಥಿಂಕ್ ಐ ಶುಡ್ ಬಿ ರೆಡಿ ಟು ರಿಸೈನ್ ಅನ್ನೋ ಮಟ್ಟಿಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಆವಾಗ ಯುನೋ ಆಲ್ ದ ಕೊಲೀಗ್ಸ್, ಸೀನಿಯರ್ಸ್ ಎಲ್ಲ, ವಿ ಹ್ಯಾಡ್ ಅ ಗುಡ್ ಲಾಫ್. ಅಂದರೆ ಇದಕ್ಕೆಲ್ಲ ನೀನು ರಿಸೈನ್ ಮಾಡೋದಾದರೆ ಅಷ್ಟೇ, ನ್ಯೂಸ್ ಪೇಪರೇ ಇರಲ್ಲ, ಎಲ್ಲರೂ ನಾವೆಲ್ಲ ರಿಸೈನ್ ಮಾಡಲೇಬೇಕು, ಈ ಥರ ಎರರ್ಸ್ ಆಗುತ್ತೆ. ಟಿ ವಿಯಲ್ಲಿ ಎರರ್ ಜ್ಞಾಪಕ, ರೇಡಿಯೋದಲ್ಲಿ ನೆನಪಿದೆ ನನಗೆ. ಆಕಾಶವಾಣಿಯಲ್ಲಿ ಮಾಡಬೇಕಾದ್ರೆ ನಾನು ಆವಾಗ ಇಟ್ ವಾಸ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಸೌಜನ್ಯ, ಐ ಆಲ್ವೇಸ್ ಫೀಲ್ ದ್ಯಾಟ್ ನನ್ನ ಅದೃಷ್ಟ, ನನ್ನ ಭಾಗ್ಯ ಯಾವಾಗಲೂ ಚೇಂಜಿನ ಒಂದು ಅಕ್ಕಾಸ್ ಪಾಯಿಂಟಲ್ಲಿ ನಾನಿದ್ದೀನಿ. ಅಂದರೆ ಒಂದು ಪ್ರೊಫೆಷನ್ಗೆ ಎಂಟ್ರ್ ಆದಾಗ ಏನೋ ಒಂದು ದೊಡ್ಡ ಹಳೇದು ಚೇಂಜ್ ಆಗಿ ಹೊಸದಾಗಿ ಬರ್ತಾ ಇರೋ ಟೈಮಲ್ಲಿ ನಾನು ಇದ್ದೀನಿ. ಅದರಲ್ಲೂ ಸೋಷಿಯಲ್ ಮೀಡಿಯಾ ವೆನ್ ಇಟ್ ಕೇಮ್ ಇನ್ ಟು ದಿಸ್ ಥಿಂಗ್. ಸೊ ಹೌ ಟೆಲಿವಿಷನ್ ರಿಪೋರ್ಟರ್ಸ್ ಬಿಕೇಮ್ ಮಲ್ಟಿ ಟಾಸ್ಕರ್ಸ್. ನಾವೇ ಫಿಲ್ಮ್ ಮಾಡಿಕೊಂಡು ನಾವುಗಳೇ ಅದನ್ನು ಡಿಜಿಟಲ್ಗೆ ಕೊಟ್ಟು, ಅಲ್ಲಿವರೆಗೂ ಇಟ್ ವಾಸ್ ಲೈಕ್ ಅ ಲಕ್ಸುರಿ. ಕ್ಯಾಮ್ರಾಗೆ ಒಬ್ಬರು ಈಗಲೂ ಇದ್ದಾರೆ, ಇಲ್ಲ ಅಂತ ಹೇಳೋಲ್ಲ. ಬಟ್ ದ್ಯಾಟ್ ಸಾರ್ಟ್ ಆಫ್ ಅ ಚೇಂಜ್ ಅದು ಆಗೋಕ್ಕೆ ಮುಂಚೆ ಆಕಾಶವಾಣಿಯಲ್ಲಿ ಡಿಸ್ಕ್ ಗ್ರಾಮಫೋನ್ ಇದು ಇರ್ತಾ ಇತ್ತು. ಸೊ ಅವಾಗ ಆ ಕವರ್ ಒಳಗಡೆ ಅಂದರೆ ಇದ್ದೇ ಮೊಹಮ್ಮದ್ ರಫಿ ಹಿಟ್ಸ್. ಸೊ ಐ ಯೂಸ್ ಟು ಡೂ 2 shows. ಒಂದು ವೆನ್ಸ್ಡೇ ವೈಂಡ್ ಬ್ಯಾಕ್, ಅದು ವೆಸ್ಟರ್ನ್ ಮ್ಯೂಸಿಕ್ ಶೋ. ಭಾಳ ನನಗಿಷ್ಟ ಆಗ್ತಾ ಇತ್ತು, ಯಾಕೆಂದರೆ ನನ್ನ ಶೋ 3 ಗಂಟೆಗೆ ಶುರು ಆಗುತ್ತೆ ಅಂದರೆ ನಾನು 12 ಗಂಟೆಗೆ ಹೋಗಿ ಆಕಾಶವಾಣಿ ಆರ್ಕೈವ್ಸ್ ಇದರಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ತೆಗೆದು ನೋಟ್ಸ್ ಮಾಡಿಕೊಂಡು which this thing I used to be so fantastic. And ಅದಕ್ಕೆ ಸಾಟಿನೇ ಇಲ್ಲ ಆಕಾಶವಾಣಿ ಹತ್ರ ಇರೋ ಆರ್ಕೈವ್ಸ್. ಸೊ ಅದರಲ್ಲಿ ಮೊಹಮ್ಮದ್ ರಫಿ ಸಾಹಬ್ ಕಾ ಆಜ್ ಹಮ್ ಆಪ್ಕೋ ಸುನಾನೆ ವಾಲೆ ಹೇ ಅಂತ ಎಲ್ಲ ಗ್ರ್ಯಾಂಡಾಗಿ ಡಿಕ್ಲೇರ್ ಮಾಡಿ ಅದನ್ನು ಡಿಸ್ಕ್ ಇದಕ್ಕೆ ಹಾಕಿ ಆ ನೀಡಲ್ನ अब आप सुनेंगे दुलारी फिल्म से ये गाना ಅಂತ ಹೇಳಿ ಸುಹಾನಿ ರಾತ್ ಢಲ್ ಚುಕ್ಕಿ ಅಂತ ಎಲ್ಲ ತುಂಬ ಲಾಂಗ್ ಎಲಾಬ್ರೇಟ್ ಇಂಟ್ರೊಡಕ್ಷನ್ ಕೊಟ್ಮೇಲೆ ಅದನ್ನು ಪ್ಲೇ ಮಾಡಿದ್ರೆ ರಸಿಕ್ ಬಲ್ಮಾ ಅಂತ ಲತಾ ಮಂಗೇಶ್ಕರ್ ವಾಯ್ಸ್ ಶುರು ಆಯಿತು. ಆ್ಯಂಡ್ ಐ ಅಗೇನ್ ವಾಸ್ ಸೋ, ಐ ಥಾಟ್ ಡೆಫಿನೆಟ್ಲಿ ಕೇಳ್ತಾ ಇರೋರು ಅನ್ಕೋತಾರೆ ಪಾಪ ಎಷ್ಟು ಒಂದು ಎಲ್ಬೋರ್ಡ್ನ ಕೂರಿಸ್ಬಿಟ್ಟಿದ್ದಾರೆ. ಡಸ್ ಶಿ ನಾಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ಮೊಹಮ್ಮದ್ ರಫಿ ಆ್ಯಂಡ್ ಲತಾ ಮಂಗೇಶ್ಕರ್, ಇಂಥವ್ರನ್ನೆಲ್ಲ ರೇಡಿಯೋ ಕರ್ಸ್ಕೊತಾ ಇದ್ದೀವಲ್ಲ ಅಂತ ಖಂಡಿತ. ಆ್ಯಂಡ್ ಐ ವಾಸ್ ಲೈಕ್ ಹೌ ಟು ನೋಡಿದ್ರೆ ಅದು ಯಾರು ಇದು ಚೇಂಜ್ ಮಾಡಿಟ್ಬಿಟ್ಟಿದ್ದಾರೆ. ದ ಪ್ರೀವಿಯಸ್ ಪರ್ಸನ್ ಯಾರು ಮಾಡಿದ್ರು, ಬಿಕಾಸ್ ಇಟ್ಸ್ ಅ ಫಿಸಿಕಲ್ ಡಿಸ್ಕ್, ಇಟ್ಸ್ ನಾಟ್ ಡಿಜಿಟಲ್. ಕರೆಕ್ಟ್.
So, and then I was red in the face, and anybody who has seen Akashvani office knows that there are beautiful, huge wood doors. ಅಲ್ಲಿ ಓಡ್ ಹೋಗಿ ಅಲ್ಲಿ ಲೈಬ್ರರಿಯಿಂದ ತಿರ್ಗಾ ಅದನ್ನು ತಗೊಂಡು ಬಂದು ಯಾವ್ದು ಕರೆಕ್ಟ್ ಡಿಸ್ಕ್ ಇತ್ತೋ ಅದನ್ನು ಹಾಕಿ. ಸೊ ಈ ಥರ ಒಂದು ಬ್ಲೂಪರ್ಸ್ ನಾವು ಮಾಡೋ ತಪ್ಪುಗಳು ನಮ್ಮ ಕರಿಯರ್ ಫಸ್ಟಿಂದ ಮಾಡ್ತಾ ಬಂದರೆ ಆ ದೊಡ್ಡ ತಪ್ಪುಗಳನ್ನ ಹೇಗೆ ಎದುರಿಸೋದು ಅನ್ನೋ ಒಂದು ಧೈರ್ಯ ಬಂದ್ಬಿಡುತ್ತೆ. ಸೊ ತುಂಬ ಐ ವುಡ್ ಸೇ ದಟ್ ಟಿ ವಿ ರಿಪೋರ್ಟಿಂಗಲ್ಲಿ ಮಿಸ್ಟೇಕ್ ಅಂತ ಅಷ್ಟು ನನಗೆ ಜ್ಞಾಪಕ ಇಲ್ಲ, ಬಟ್ ಡಿಸಪಾಯಿಂಟೆಡ್ ವಿತ್ ಮೈ ಓನ್ ಕವರೇಜ್ ಅದು ಸಾಕಷ್ಟಾಗಿದೆ. ಓಕೆ, ಸಾಕಷ್ಟು ಆಗಿದೆ ನನಗೆ. ಅಂದರೆ ಈ ಒಂದು ನಾನು ಈ ಥರ ಮಾಡ್ಬೋದಾಗಿತ್ತಲ್ಲ ಆವಾಗ. ಬಟ್ ಅಫ್ಕೋರ್ಸ್ ಯು ಆರ್ ಯಂಗರ್, ಯು ಡೋಂಟ್ ನೋ ದ ಫುಲ್ ಪಿಕ್ಚರ್. ನಾವು ಅಲ್ಲಿ ಹೋಗ್ಬಿಟ್ಟು ಯಾರನ್ನ ಮಾತಾಡ್ಸ್ತೀವೋ ಅವ್ರ ಆ ಸೌಂಡ್ ಬೈಟ್ ಕೊಟ್ಟರೆ ನಾವು ಅದನ್ನು ಹಾಕ್ಬಿಡ್ತೀವಿ ತಕ್ಷಣ. ಭಾಳ ಸೌಂಡ್ ಬೈಟ್ ಕೊಟ್ಟು ಅವ್ರ ಬಯಸ್ನ ನಾವು ತಿಳ್ಕೊಂಡಿರಲ್ಲ. ಸೊ ದ್ಯಾಟ್ ಐ ಫೀಲ್ ಇಸ್ ದ ಬಿಗರ್. ಸೊ ಇಫ್ ಐ ಹ್ಯಾಡ್ ಟು ಸಮರೈಸ್, 10 ವರ್ಷ ಆದಮೇಲೆ ಈಗ ವೆನ್ ಐ ಆಮ್ ನಾಟ್ ಅಟ್ಯಾಚ್ಡ್ ಒಂದು ಟಿ ವಿ ಚಾನಲ್ಗೆ, ನಾನೇ ಸ್ವತಂತ್ರವಾಗಿ ಮಾಡ್ತಾ ಇರೋ ನನ್ನ ಪ್ರಕಾರ ಏನು ನಾನು ಸೋಲೋ ಟ್ರಾವೆಲ್ಸ್ ಇಂಟು ಇಂಡಿಯಾಸ್ ಆಲ್ಮೋಸ್ಟ್ ಇವಾಗ ಒಂದು 17 ರಾಜ್ಯಕ್ಕೆ ಹೋಗಿ ಬಂದಿದ್ದೀನಿ ಅಂದರೆ ಸೋಲೋ. ಆವಾಗ ನನಗೆ ಅನ್ಸುತ್ತೆ ನಾವು ಐ ಆಮ್ ಅ ಬೆಟರ್ ರಿಪೋರ್ಟರ್, ನಾಟ್ ವೆನ್ ಐ ವಾಸ್ ವಿತ್ ದಟ್ ಬಿಗ್ ಚಾನಲ್. ಆಲ್ಸೋ ಹಿಸ್ಟ್ರಿಯಿಂದ ನಾವು ಕಲಿಯುವಂಥದ್ದು ಎಷ್ಟಿರುತ್ತೆ ಆ್ಯಂಡ್ ಎಷ್ಟೊಂದು ಸಾಮ್ಯತೆ ಇರುತ್ತೆ ಅನ್ನೋದಕ್ಕೆ. ಹೆಡ್ಲೈನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರ್ತಿತ್ತು, ಯಾಕಂದರೆ ಹೆಡ್ಲೈನ್ಸ್ ನೋಡಿ ಪೀಪಲ್ ವಿಲ್ ಡಿಸೈಡ್ ಈ ಸುದ್ದಿಯನ್ನು ನಾನು ಓದಬೇಕಾ ಬೇಡವಾ ಅಂತ. ಆ್ಯಂಡ್ ಅದನ್ನು ಇವತ್ತಿನ ದಿನದ ಥಂಬ್ ನೇಲ್ಸ್ಗೆ ವಿ ಕ್ಯಾನ್ ಕನೆಕ್ಟ್. ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ಥಂಬ್ನೇಲ್ ಇಸ್ ಸೋ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ ನಾವು. ಯಾಕಂದರೆ ಥಂಬ್ನೇಲ್ ಅಂದರೆ ಕ್ಲಿಕ್ ಬೇಟ್ ಅಂತ ಏನು ಹೇಳ್ತೀವಿ, ಅದನ್ನು ನೋಡಿ ಪೀಪಲ್ ವಿಲ್ ಡಿಸೈಡ್ ಇಫ್ ದೇ ವಾಂಟ್ ಟು ವಾಚ್ ದಟ್ ವಿಡಿಯೋ ಆರ್ ನಾಟ್ ಅಂತ, ರೈಟ್? ಸೊ ಇಷ್ಟು ಚೆನ್ನಾಗಿ ಹೋಗ್ತಾ ಇತ್ತು ನಿಮ್ಮ ಜರ್ನಿ ವಿತ್ ಇಂಡಿಯನ್ ಎಕ್ಸ್ಪ್ರೆಸ್. ಅದಾದಮೇಲೆ ಇಂಡಿಯಾ ಮಾರ್ಕೆಟ್ಸ್ ಅಂತ ಒಂದು .comಗೆ ಮೂವ್ ಆಗ್ತೀರಾ. ವೈ ಡಿಡ್ ಯು ಕ್ವಿಟ್ ಇಂಡಿಯನ್ ಎಕ್ಸ್ಪ್ರೆಸ್? See, at that time, though it was very enjoyable, ನಮ್ಮ ಶಿಫ್ಟ್ಗಳು ಇದರ ಮಧ್ಯೆ ಮನೆಗೆ ನಾನು ಬಂದಾಗ ಆಗ he was 1 year old, ನನ್ನ ಮಗ. ನನ್ಗನ್ಸ್ತಾ ಇತ್ತು ಗೋಯಿಂಗ್ ಆನ್ 2 ಅನ್ನೋ ಹಾಗೆ. ಸೊ ಅವನ ಜೊತೆ ಇರೋಕ್ಕೆ ನನಗೆ ಟೈಮ್ ಆಗ್ತಿರ್ಲಿಲ್ಲ. ಸೊ ಆಮೇಲೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದಾದ್ಮೇಲೆ ಪ್ಲೇ ಸ್ಕೂಲ್ಗೆ ಸೇರಿಸಿದಾಗಲೂ ಅಷ್ಟೇ ನಾನು ಬರೋ 2-3 ಗಂಟೆ ಬೆಳಗ್ಗೆ, ಆಮೇಲೆ 7 ಗಂಟೆಗೆ ಅವನಂದರೆ ಐ ಯೂಸ್ ಟು ಬಿ ಸ್ಲೀಪಿ ಐಟ್ ಮೈ ಸೆಲ್ಫ್. ಅವನ್ನ ಸರಿ ತಯಾರು ಮಾಡೋದು, ಅಫ್ಕೋರ್ಸ್ ಹರಿ, ಮೈ ಹಸ್ಬೆಂಡ್, ಮೈ ಮದರ್ ಇನ್ ಲಾ, ಆಲ್ ಆಫ್ ಅಸ್ ವೆದರ್. ಆದ್ರೂ ನನ್ಗೆ ಅನಿಸ್ತಾ ಇತ್ತು ಐ ಆಮ್ ನಾಟ್ ಗೆಟಿಂಗ್ ಟು ಸ್ಪೆಂಡ್ ಟೈಮ್ ನನ್ನ ಮಗು ಜೊತೆ. ಸೊ ಐ ರಿಮೆಂಬರ್ ನಮ್ಮ ಆಗಿನ ಸಂಪಾದಕರು, ಎಡಿಟರ್ ಯಾರಿದ್ರು, ಅವ್ರ ರೂಮ್ ಒಂದಿನ ತುಂಬ ಬೇಜಾರಾಗೋಯ್ತು ನನಗೆ. ಏನಿದು ಅಂದರೆ ಇಷ್ಟೊಂದು ಏನು ಪ್ರಯೋಜನ, ಮಗು ದೊಡ್ಡದಾಗ್ತಾ ಇರೋದನ್ನ ನಾನು ನೋಡ್ತಾ ಇಲ್ಲ. ಎಸ್, ವಿ ಆರ್ ಕೈಂಡ್ ಆಫ್ ವೈರ್ಡ್ ಫಾರ್ ದ್ಯಾಟ್. ಸೊ ಅದು ನಾನು ಅವ್ರಿಗೆ ಹೇಳಿದೆ, ಐ ಸೆಡ್ ಸರ್, ಯು ಆರ್ ಗೋನ್ ಟು ಥಿಂಕ್ ದಿಸ್ ಇಸ್ ಸ್ಟ್ರೈಟ್ ಔಟ್ ಆಫ್ ಅನ್ ಬಾಲಿವುಡ್ ಫಿಲ್ಮ್ ಡೈಲಾಗ್, ಬಟ್ ಐ ವಾಂಟ್ ಟು ಟೆಲ್ ಸ್ಟೋರೀಸ್ ಟು ಮೈ ಚೈಲ್ಡ್. ಆ್ಯಂಡ್ ಅದಕ್ಕೆ ಅವಕಾಶ ಇಲ್ಲ, ಬಿಕಾಸ್ ನಮಗೆ ವೀಕ್ಲಿ ಆಫ್ ಯಾರಿಗೂ, ನನಗೆ ಅಂತ ಅಲ್ಲ, ದ ಸಿಸ್ಟಮ್ ವಾಸ್ ಸಚ್ ದಟ್ ಅದು ನೀವು ಭಾನುವಾರ ತಗೊಳ್ಳೋಂಗಿಲ್ಲ. ಬಿಕಾಸ್ ಯಾರು ಭಾನುವಾರ ಅದಕ್ಕೆ ನಮ್ಗೆ ನ್ಯೂಸ್ ಬೇಡ ಅಂತ ಯಾರೂ ಹೇಳೋಲ್ಲ. ಘಟನೆಗಳು ಆಗೋದು ನಿಲ್ಲೋಲ್ಲ, ಅದ್ರ ಬಗ್ಗೆ ಓದೋರು ನಿಲ್ಲಿಸೋಲ್ಲ. ಸೊ ಇಟ್ಸ್ ಅ ಕಾನ್ಸ್ಟೆಂಟ್, ನ್ಯೂಸ್ ಇಸ್ ಅ ಕಾನ್ಸ್ಟೆಂಟ್, ಲಿಟ್ರಲಿ 24/7, 365. ಸೊ ನನಗನ್ನಿಸ್ತು ಇಲ್ಲೇ ನಾನಿದ್ರೆ ಯಾವಾಗಲೂ ನನಗೆ ಇದೇ ಥರ ಒಂದು ಗಿಲ್ಟು ಇರುತ್ತೆ. ಸೊ ಲೆಟ್ ಮೀ ಜಸ್ಟ್ ಸ್ಟೆಪ್ ಔಟ್, ಓಕೆ, ಬೇರೆ ಮಾಡೋಣ ಏನಾದರೂ, ದೆನ್ ಐ ವಿಲ್ ಇದು ಅಂತ ಅವಾಗ ಹೇಳಿ ಐ ಟೋಟಲಿ ಡಿಡ್ ಅ ಸ್ವಿಚ್ ಟು. ಆ್ಯಂಡ್ ಆಗ .com ಬೂಮ್ ಬರ್ತಾ ಇತ್ತು. ಕರೆಕ್ಟ್. ಸೊ ಅಲ್ಲಿ ಹೋಗಿದ ತಕ್ಷಣ ಏನು ಖುಷಿ. ವೀಕೆಂಡ್ ಬರೀ ಒಂದಿನ ಅಲ್ಲ, ಸ್ಯಾಟರ್ಡೇನೂ ಇರ್ತಾ ಇರ್ಲಿಲ್ಲ ನನಗೆ. ಏನು ಮಾಡೋದು, ಇಷ್ಟೊಂದು ಇಡೀ ಒಂದು 24 hours ಸಿಕ್ತಲ್ಲ ಅಂತ. ಕರೆಕ್ಟ್. ಸೊ ಇಟ್ ವಾಸ್ ಡೆಫಿನೆಟ್ಲಿ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಪೇಸ್ ಸ್ವಲ್ಪ ನಿಧಾನ ಮಾಡಿಕೊಂಡು, ಫೆಸ್ಟಿವಲ್ಗಳು ನಮ್ಮ ಮನೆ ಹಬ್ಬಗಳಿಗೆ ಇರ್ತಾ ಇರಲಿಲ್ಲ. ಬಟ್ ಬೋತ್ ನನ್ನ ತಾಯಿ, ನಮ್ಮ ಮದರ್ ಇನ್ ಲಾ, ವಿ ಡೋಂಟ್ ಹ್ಯಾವ್ ಮೈ ಮದರ್ ಇನ್ ಲಾ ಎನಿಮೋರ್. ಬಟ್ ಯಾವತ್ತಿಗೂ ಏನು ನೀನು ಹಬ್ಬಕ್ಕೆ ನೀನು ಮನೇಲಿಲ್ಲ, ದೇ ನೆವರ್ ವುಡ್ ಗಿಲ್ಟ್ ಮೀ. ಬಟ್ ನನಗೆ ಅನ್ಸುತ್ತೆ ಏನು, ಲೆಟ್ ಮೀ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್ ಸೈಡ್. ಸೊ ಇಟ್ ವಾಸ್ ಅ ಬಿಗ್ ಸ್ಟೆಪ್, ಬಟ್ ಇಟ್ ವಾಸ್ ಗುಡ್. ನೈಸ್ ನೈಸ್. ಇಟ್ ವಾಸ್ ಆಲ್ ಗುಡ್, ಬಟ್ ದೆನ್ .com ಅಂತ ಬರ್ತಾ ಆ ಕಂಪನಿನೇ ಶಟ್ ಡೌನ್ ಆಗುವಂಥ ಸಮಯ ಬರುತ್ತೆ. ಸಡನ್ಲಿ ಕೆಲಸ ಇಲ್ಲ, ಎಲ್ಲಿ ಹೋಗೋದು, ಏನು ಮಾಡೋದು ಅನ್ನೋ ಟೈಮಲ್ಲಿ ವಿಲ್ ಗೆಟ್ ಇನ್ ಟು ಥಿಯೇಟರ್, ರೈಟ್? ಎಷ್ಟು ದಿನ ಮಾಡಿದ್ರಿ ಅದನ್ನ? ಡಿಡ್ ಯು ಕಂಟಿನ್ಯೂ ಡೂಯಿಂಗ್ ಇಟ್ ಆರ್? ಥಿಯೇಟರ್ ಅಂದಾಗ ಜ್ಞಾಪಕ ಬರುತ್ತೆ, ಈ ಥಿಯೇಟರ್ ಗ್ರೂಪ್ ಒಂದಿತ್ತು, ಮಿಸ್ಫಿಟ್. ಮೈ ಇಂಟ್ರೆಸ್ಟ್ ಸ್ಟೇಸ್ ಫರ್ಮ್ಲಿ ಇನ್ ಥಿಯೇಟರ್, ರತನ್ ಠಾಕೂರ್ ಗ್ರಾಂಟ್ ಅಂತ.
ಹಿ ಪಾಸ್ಡ್ ಅವೇ ರೀಸೆಂಟ್ಲಿ. ಸೊ ರತನ್ ಜೊತೆ ಬಹಳ ಚೆನ್ನಾಗಿರ್ತಾ ಇತ್ತು ಬಿಕಾಸ್ ನನಗೆ ಅದು ಮೊದಲನೇ ಎಕ್ಸ್ಪೋಜರ್. ಸೊ ಅದಕ್ಕೆ ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಟರ್ನ್ ಬ್ರಿಡ್ಜ್ ಹೈಸ್ಕೂಲ್ ಅಂತ ಒಂದಿದೆ, ಅಲ್ಲೇ ಕ್ಲಾಸಸ್ ಎಲ್ಲ ನಡೀತಾ ಇತ್ತು. ಆ್ಯಂಡ್ ದೆನ್ ವಿ ಹ್ಯಾಡ್ ಟು ಸ್ಟೇಜ್ ಫೇಂಟ್, ಅಂದರೆ ಸ್ಟೇಜ್ ಮೇಲೆ ಹೇಗೆ ಬೇಹೋಶ್ ಆಗೋದು ಅಥವಾ ಸ್ಟೇಜ್ ಫೈಟ್ ಆ್ಯಂಡ್ ಇದು ಇಟ್ ವಾಸ್ ಸೋ ಎಂಜಾಯಬಲ್ ಎಲ್ಲ ಇರ್ತಾಯಿತ್ತು. ಬಟ್ ನಮ್ಮ ತಾಯಿಗೆ ಇದು ಸಿಟ್ಟು, ಏನು ಥಿಯೇಟರ್ ಗ್ರೂಪ್ ಹೋಗಿ ಸೇರ್ಕೊಳ್ಳೋದು ಅಂದರೆ ಏನು? ಸರ್ ಅಮ್ಮ ನಾನು ಏನು ಇಲ್ಲಿ ಅಂತೂ ಎನಿವೆ ಐ ಆಮ್ ಜಾಬ್ಲೆಸ್, ಲೆಟ್ ಮೀ ಲರ್ನ್ ಸಮಥಿಂಗ್ ನ್ಯೂ. ಅದಕ್ಕೆ ಹಣ ಕೊಟ್ಟು ಕಾಸು ಕೊಟ್ಟು ನೀನು ಕಲಿಬೇಕಾ, ನೀನೇ ಅಷ್ಟು ಡ್ರಾಮಾ ಮಾಡ್ತೀಯ ಮನೇಲಿ, ಇದಕ್ಕೆ ಅದಕ್ಕೆ ಬೇರೆನಾ ಅಂತ ಎಲ್ಲ. ಬಟ್ ಸಮ್ವೇರ್ ಅಲಾಂಗ್ ದ ಲೈನ್ ಅದು ಕೂಡ ಯೂಸ್ಫುಲ್ ಆಯಿತು. ತುಂಬ ದಿನ ಏನೂ ಮಾಡಲಿಲ್ಲ ಬಿಕಾಸ್ ಅಷ್ಟರೊಳಗಡೆ ಈ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್ ರೇಡಿಯೋ ಬಂತು. ಕರೆಕ್ಟ್. ಸೊ ಹಾಗಾಗಿ ಜಾಸ್ತಿ ಮುಂದುವರಿಸಲಿಲ್ಲ. ಸೊ ಹೇಗೆ ರೇಡಿಯೋ ಎಂಟರ್ ಆದ್ರಿ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನನಗೆ ಐ ಎಂಟರ್ಡ್ ಆಸ್ ಅ ಕಂಟೆಸ್ಟೆಂಟ್ ಫಸ್ಟ್. ಅಗೇನ್ ಕಿರಣ್ ಶ್ರೀಧರ್ ವಾಸ್ ದ ಒನ್ ಹೂ ಸಜೆಸ್ಟೆಡ್ ಬಂದು ನೀನು ಆಡಿಷನ್ ಕೊಡು ಅಂತ. ಕಿರಣ್ ಶ್ರೀಧರ್ ಅಂಡ್ ವಿನಾಯಕ್ ಜೋಶಿ ಅಂಡ್ ಹೋಗಿ ನಾನು ಆಡಿಷನ್ ಕೊಟ್ಟೆ. ಬಿನಾಯ್ ಜೋಸೆಫ್ ವಾಸ್ ದೇರ್, ಹಿ ಟುಕ್ ದ ಆಡಿಷನ್ ಅಂಡ್ ಹಿ ಆಸ್ಕ್ ಮಿ ಒನ್ ಕ್ವೆಶ್ಚನ್, ತುಂಬಾ ವಿನಾಯಕ್ ಜೋಶಿ ಶೋ ಕೇಳ್ತೀಯಾ ಅಂದ್ರು. ಹಾ ಅಂದೆ, ಗೊತ್ತಾಗ್ತಿದೆ. ಆಯ್ತಾ, ಅಂದ್ರೆ 14, 15, 16 ವರ್ಷ ಮುಂಚೆನೆ ನಡೆದಂಥದ್ದು ನಮ್ಮ ಲೈಫ್ನ ಇಂಪಾರ್ಟೆಂಟ್ ಮೂಮೆಂಟ್ಸ್ ಹೇಗೆ ನಾವು ಮರೆಯೋದೇ ಇಲ್ಲ ಅನ್ನೋದಕ್ಕೆ. ರೈಟ್. ಸೊ ನೀವು ರೇಡಿಯೋನ ಒಂದು ಗೆಸ್ಟ್ ಆಗಿ ಎಂಟರ್ ಆಗ್ತೀರಾ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಬಗ್ಗೆ ಮಾತಾಡೋದಕ್ಕಂತ ನಿಮ್ಮನ್ನ ಕರೀತಾರೆ. ಲಿಟಲ್ ಡಿಡ್ ಯು ನೋ ಟುವರ್ಡ್ಸ್ ದ ಎಂಡ್ ಯು ವಿಲ್ ಬಿ ಆಸ್ಕ್ಡ್ what to go to the other end of the mic. Correct. ಈ ಚೇರ್ ಇಂದ ಆ ಚೇರ್ಗೆ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಡಿ ಅಂತ. ಅದು ನೋಡಿದ್ರೆ ಇಟ್ ಟರ್ನ್ಡ್ ಔಟ್ ಟು ಬಿ ಡೆಫಿನೆಟ್ಲಿ ಲೈಫ್ ಚೇಂಜಿಂಗ್. ಥ್ಯಾಂಕ್ಸ್ ಟು ಸುರೇಶ್ ವೆಂಕಟ್. ಇವತ್ತಿಗೂ ಹೇಳ್ತೀನಿ ಸುರೇಶ್ಗೆ ನಾನು, ಅಂದರೆ ಹಿ ಸಚ್ ಅ ಡಿಯರ್ ಫ್ರೆಂಡ್ ಆ್ಯಂಡ್ ಮೆಂಟೋರ್ ಅನ್ನೋದಕ್ಕಿಂತ ಆಸ್ ಅ ಫ್ರೆಂಡ್ ಯಾವಾಗಲಾದರೂ ಒಂದು ಕನ್ಫ್ಯೂಷನ್ ಆಗಿ ಈ ಡೈಲಮಲ್ಲಿ ಇದ್ದೀನಿ. ಈವನ್ ಮೈ ಕರಿಯರ್ ಚಾಯ್ಸಸ್, ಹೀಸ್ ಆಲ್ಮೋಸ್ಟ್ ಲೈಕ್ KBC ಶೋ ಅಲ್ಲಿ ಫೋನ್ ಅ ಫ್ರೆಂಡ್ ಹೆಲ್ಪ್ ಲೈನ್ ಥರ ಸುರೇಶ್. ಬಟ್ ಆಗ ವೆನ್ ಹಿ ಕಾಲ್ ಮಿ ಐ ಡಿಂಟ್ ನೋ ಹೂ, ಐ ಮೀನ್ ಅಪಾರ್ಟ್ ಫ್ರಮ್ ಹಿಯರಿಂಗ್ ಹಿಮ್ ಆಸ್ ಅ ಫೇಮಸ್ ವಾಯ್ಸ್, ಸುರೇಶ್ ಯಾರು ಅಂತ ಪರ್ಸನಲಿ ನನಗೆ ಗೊತ್ತಿರಲಿಲ್ಲ. ಸೊ ಖಂಡಿತ ಹಿ ಇಸ್ ದ ಪರ್ಸನ್ ಹೂ ಇಸ್ ರೆಸ್ಪಾನ್ಸಿಬಲ್. ಬಟ್ ಅದ್ರ ಮಧ್ಯೆ ಆಕಾಶವಾಣಿಗೆ ಫಸ್ಟ್ ಸೇರ್ಕೋತೀರಾ ನೀವು, ರೈಟ್? ಅಲ್ಲಿ ವೆಸ್ಟರ್ನ್ ಮ್ಯೂಸಿಕ್ ಶೋ ಒಂದನ್ನು ಹೋಸ್ಟ್ ಮಾಡ್ತಿರ್ತೀರಾ ಫಾರ್ 1 hour and Wednesdays Wind Back ಅಂತ ಹಿಂದಿ ಪ್ರೋಗ್ರಾಮ್. ನನಗೆ ಒಂದು ಬೇಜಾರು, Wind Back ಇಂಗ್ಲಿಷ್. ಓಕೆ, ದಿಸ್ ಇಸ್ ದ ಮೀಠಿ ಯಾದೆ ವಾಸ್ ದ ಹಿಂದಿ. ಮೀಠಿ ಯಾದೆ, ಓ ಗಾಡ್. ಓಕೆ. ನನಗೆ ವಾಸಂತಿ ಅವರೇ, ಅಯ್ಯೋ ನಾನು ಆಕಾಶವಾಣಿಲಿ ಒಂದು ವರ್ಷನಾದರೂ ಕೆಲಸ ಮಾಡಬೇಕಿತ್ತು ಅಂತ ಯಾವಾಗಲೂ ಅನ್ಸುತ್ತೆ. ಬಿಕಾಸ್ ಅಲ್ಲಿ ಕೆಲಸ ಮಾಡಿದವ್ರು ಸುಮಾರು ಜನ ಹೇಳಿದ್ದಾರೆ ಅಬೌಟ್ ಅಲ್ಲಿನ ಡಿಸಿಪ್ಲಿನ್, ಅಲ್ಲಿನ ಭಾಷಾ ಶುದ್ಧತೆ, ಲಿಂಕ್ಸ್ಗಳಿಗೆ ಹೇಗೆ ಪ್ರಿಪೇರ್ ಆಗ್ತೀವಿ. ಆಫ್ಕೋರ್ಸ್ ಎಲ್ಲವೂ ಪ್ರೈವೇಟ್ ರೇಡಿಯೋ ಸ್ಟೇಷನಲ್ಲೂ ಇರುತ್ತೆ, ಬಟ್ ಆರ್ಕೈವ್ಸ್ ಅಂತ ನೀವೇನು ಮಾತಾಡಿದ್ರಿ, ಆ್ಯಂಡ್ ವಿವಿಧ ಭಾರತಿ ಇರಬಹುದು, FM ರೈನ್ಬೋ ಇರ್ಬೋದು, ಇವೆಲ್ಲ ಕೊಡೋ ಎಕ್ಸ್ಪೀರಿಯನ್ಸೇ ಬೇರೆ ಇಸ್ ವಾಟ್ ಐ ಫೀಲ್. ರೈಟ್. ಅದನ್ನ ಹೇಳಿರೋದು ಯಾರಾದ್ರೂ ಹೇಳೋದನ್ನ ಕೇಳಿದಾಗ ಐ ಫೀಲ್ ಸ್ವಲ್ಪ ನಂಗೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದಿದ್ರೆ ಚೆನ್ನಾಗಿರೋದು. ನನಗೂ ಅನ್ಸುತ್ತೆ ನಿಮಗೆ ಅದು ಸಿಕ್ಕಿದ್ದಿದ್ರೆ ಇನ್ನೊಂದು ಅಷ್ಟು ಡೈಮೆನ್ಷನ್ ಆಸ್ ಇಟ್ ಇಸ್ ನಿಮ್ಮ ಧ್ವನಿ. ನೀವು ಎಸ್ಪೆಷಲಿ ದೇವಸ್ಥಾನಗಳ ಬಗ್ಗೆ ಇದನ್ನ ಬೆಳಗ್ಗೆ ನಾನು ಅದು ನಾನು ಜಿಮ್ ಹೋಗೋ ಟೈಮ್ ಇರ್ತಾ ಇತ್ತು. ಸೊ ಅಲ್ಲಿ ಹೋಗ್ಬೇಕಾದ್ರೆ ಸರ್ ಯಾರಾದ್ರು ಹೂಸ್ ದಿಸ್ ನೋ ಸಚ್ ಅ, ಬೆಳಗ್ಗೆ ಎದ್ದ ತಕ್ಷಣ ಇಟ್ಸ್ ಆಲ್ಮೋಸ್ಟ್ ಫೀಲಿಂಗ್ ಅ ಲಿಟಲ್ ಬಿಟ್ ಆಫ್ ಸ್ವಲ್ಪ ಸ್ಪಿರಿಚುವಲ್ ಎನರ್ಜಿ ಬರ್ತಾ ಇದೆ ಅಂತ. ಯುವರ್ ವಾಯ್ಸ್ ಹ್ಯಾಸ್ ದಟ್ ಕ್ವಾಲಿಟಿ. ಆ್ಯಂಡ್ ಅದನ್ನ ಬೈ ಚಾನ್ಸ್ ನೀವು ಆಕಾಶವಾಣಿ ಈಗಲೂ ಏನು ಜಾಸ್ತಿ ಲೇಟ್ ಇಲ್ಲ, ಹೋಗ್ಬೇಕಿದ್ರೆ ಕೇಳಿ. ಆದರೆ ಸ್ವಲ್ಪ ಎಂಟ್ರಿ ಪ್ರೋಸೆಸ್ ಅಂದರೆ ಇಟ್ಸ್ ವೆರಿ ಗವರ್ಮೆಂಟ್ regulated. You can't, nobody can just take you in like that. So ಅದೇ ಒಂದು ಚಾಲೆಂಜ್. ಅಥವಾ ಸೊ ನನಗೆ ಕನ್ನಡ ಕಲಿಸಿದ್ದು ಅಂದರೆ ಅದನ್ನ ಇನ್ನಷ್ಟು ಫೈನ್ ಟ್ಯೂನ್ ಮಾಡಿದ್ದು ಆಕಾಶವಾಣಿನೇ ಅಂತ ನಾನು ನಂಬ್ತೀನಿ. ನಮ್ಮ ತಂದೆ ಗುಜರಾತಲ್ಲಿ ಗಾಂಧಿನಗರದಲ್ಲಿದ್ದರು, ಕ್ಯಾಪಿಟಲ್ ಸಿಟಿ. ಆಗ ನಾನು though I had gone into college and all the things, so ಆವಾಗ ಹೋಗ್ತಾ ಇದೆ. ನನ್ನ ತಂಗಿ ಅಲ್ಲಿ ಚೆನ್ನಾಗಿ ಗುಜರಾತಿ ಕಲ್ತ್ಬಿಟ್ಟಿದ್ಲು ಬಿಕಾಸ್ ಅವಳು ಸ್ಕೂಲಲ್ಲಿ ಎಲ್ಲ. ಅಲ್ಲೂ ಅಷ್ಟೇನೆ ದೂರದರ್ಶನ ಗುಜರಾತಿ ನಾವು ನೋಡ್ತಾ ಇದ್ದಿದ್ದು. ಏನೋ ಹುತೋ ಹುತಿ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಹುತೋ ಹುತಿ ಅಂದ್ರೆ ಹಸ್ಬೆಂಡ್ ವೈಫ್ಗೆ ಇದು ಹೇಳ್ತಾರೆ. ಏನೋ ಯು ಜಸ್ಟ್ ಸ್ಟಾರ್ಟ್ ಕನೆಕ್ಟಿಂಗ್ ದ ಡಾಟ್ಸ್. ಸೊ ಆಕಾಶವಾಣಿಯಲ್ಲಿ ನನಗೆ ಕನ್ನಡ ಬಳಸುವಂಥ ಒಂದು ಅಗತ್ಯ ಇರಲಿಲ್ಲ, ಯಾಕೆಂದರೆ ನಂದು ಹಿಂದಿ, ಇಂಗ್ಲಿಷ್ ಆ್ಯಂಡ್ ಕನ್ನಡದ್ದು, ಆ್ಯಂಡ್ ದೇ ಹ್ಯಾಡ್ ಸೆಪ್ರೇಟ್ ಕನ್ನಡ ಆ್ಯಂಕರ್. ಬಟ್ ನಾನು ಸ್ವಲ್ಪ ನನ್ನ ಶೋಗಿಂತ ಮುಂಚೆ ಬಂದು ಕೂತ್ಕೋತಾ ಇದೆ. ಸೊ ಜಸ್ಟ್ ಟು ಅಬ್ಸರ್ವ್ ದಿ ಆ್ಯಂಕರ್ಸ್, ಅವ್ರು ಯಾವ ರೀತಿ ಆ ಸಬ್ಜೆಕ್ಟನ್ನ ತಗೋತಾರೆ. ಆ್ಯಂಡ್ ಎಕ್ಸ್ಟೆಂಪೋರ್ ಮಾತಾಡ್ತಾರೆ. ಅಫ್ಕೋರ್ಸ್ ನಾವುಗಳು ಇವಾಗ ಹೇಗೆ ವಿತೌಟ್ ಇದು ಸ್ಕ್ರಿಪ್ಟ್ ಎಲ್ಲ ಮಾತಾಡ್ತೀವೋ,
ಅದನ್ನ ಇವರು ಎಷ್ಟು ಅಂದರೆ ಕೇಳೋದಕ್ಕೇನೆ ಸಚ್ ಅ ಮ್ಯೂಸಿಕ್ ಟು ಯುವರ್ ಇಯರ್ಸ್. ಸೊ ಆಕಾಶವಾಣಿ ಇನ್ನೊಂದು ಏನು ಹೇಳ್ಕೊಡುತ್ತೆ ನನ್ನ ಪ್ರಕಾರ ಅಂದರೆ, ಸಿ ಯು ಆರ್ ಕೇಟರಿಂಗ್ ಟು ಅನ್ ಆಡಿಯನ್ಸ್. ಈಗ ಪ್ರೈವೇಟ್ ಎಫ್ ಎಮ್ ಸ್ಟೇಷನಲ್ಲಿ ಬಹಳಷ್ಟು ಸಲ ಪರ್ಸೆಪ್ಷನ್ ಏನಿರುತ್ತೆ, ವಿ ಆರ್ ಕೇಟರಿಂಗ್ ಟು ದ ಯಂಗ್. ಕರೆಕ್ಟ್. ಸೊ ನನ್ನ ಬ್ರೇಕ್ಫಾಸ್ಟ್ ಶೋ ಅಂತೂ ಇಟ್ ವಾಸ್ ಅ ವೆರಿ ಡಿಸೈಡೆಡ್ ಥಿಂಗ್. ಓಕೆ, ನಮ್ಮ SEC ವಾಟ್ ಎವರ್ ಕ್ಯಾಟಗರೀಸ್ ಅದರಲ್ಲಿ, ಓಕೆ, ಈ ಫಾರ್ ದೋಸ್ ಹು ಡೋಂಟ್ ನೋ ಸೋಷಿಯೋ ಎಕನಾಮಿಕ್ ಕ್ಯಾಟಗರೀಸ್. ಸೊ ಅದೊಂದು ಪ್ರೊಡ್ಯೂಸರ್ ಆಗಲಿ ಅಥವಾ ಪ್ರೋಗ್ರಾಮಿಂಗ್ ಹೆಡ್ ಆಗಲಿ, ಆಸ್ ಅಫ್ಕೋರ್ಸ್ ಯು ನೋ, ಅವರು ಅದನ್ನು ಡಿಸೈಡ್ ಮಾಡಿ ಚರ್ಚೆ ಮಾಡಿ ಹೇಳ್ತಾರೆ. ಸೊ ಯು ಆರ್ ಇನ್ ಯೋರ್ ಮೈಂಡ್ ಯು ಆರ್ ಥಿಂಕಿಂಗ್ ನಾವು ಒಂದು ಯಂಗ್ ಡೆಮೋಗ್ರಾಫಿಕ್ಗೋಸ್ಕರ ಮಾಡ್ತಾ ಇದ್ದೀವಿ. ಅದ್ರ ಮಧ್ಯೆ ನಮ್ಮ ಅಜ್ಜಿ ತಾತನು ಕೇಳಿದ್ರೆ ಏನೋ ತಪ್ಪಿಲ್ಲ, ಬಟ್ ಯು ನೋ ಹೂ ಯೋರ್ TG ಟಾರ್ಗೆಟ್ ಗ್ರೂಪ್. ಬಟ್ ಆಕಾಶವಾಣಿಯಲ್ಲಿ ಯು ಆರ್ ರಿಯಲಿ ಕೇಟರಿಂಗ್ ಟು ಅ ವೆರಿ ಫ್ಯಾಮಿಲಿ ಬ್ರಾಡ್ ಬೇಸ್ಡ್ ಆಡಿಯನ್ಸ್. ಸೊ ನನಗೆ ಆಸ್ ಐ ವಾಸ್ ಟೆಲಿಂಗ್ ಯುವರ್ ವ್ಯೂವರ್ಸ್ ಸಮ್ ಮಿನಿಟ್ಸ್ ಬ್ಯಾಕ್, ಒಂದು ಚೇಂಜಿನ ಕಸ್ಪಲ್ಲಿರೋದು, ಕಸ್ಪ್ ಅಂದರೆ ಟರ್ನಿಂಗ್ ಪಾಯಿಂಟಲ್ಲಿರೋದು. ಸೊ ಅಲ್ಲೇನಾಗ್ತಾ ಇತ್ತು, ಆಕಾಶವಾಣಿಯಲ್ಲಿ ಲೆಟರ್ಗಳು ಬರೀತಾ ಇದ್ರು. ಕರೆಕ್ಟ್. ಸೊ ಇನ್ಲ್ಯಾಂಡ್ ಲೆಟರ್ ಆನ್ವಲಪ್ ಆ ಥರದ್ದನ್ನ ಬರೆದು, ಆ್ಯಂಡ್ ಅವ್ರಿಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಓಕೆ, ಈ ವೆನ್ಸ್ಡೇ ವೈಂಡ್ ಬ್ಯಾಕ್ ಈ ಟೈಮಲ್ಲಿ 4 ರಿಂದ 5 ಗಂಟೆಗೆ ಈ ಯಾರೋ ಒಬ್ಳು ಬರ್ತಾ ಇದ್ದಾಳೆ ವಸಂತಿ, ದೇ ಮೇ ನಾಟ್ ನೋ ಯೋರ್ ನೇಮ್, ಬಟ್ ಅದನ್ನ ಕೇಳಿ 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 ರೇಡಿಯೋ ಇಸ್ ಆಲ್ವೇಸ್ ಅ ಹ್ಯಾಬಿಟ್ ಫಾರ್ಮಿಂಗ್ ಆಸ್ ವಿ ನೋ. ಸೊ ಅದೇನಾಗುತ್ತೆ, ಅವರು ಬಹಳ ಪ್ರೀತಿಯಿಂದ ದೇ ಸ್ಟಾರ್ಟ್ ಅಕ್ಸೆಪ್ಟಿಂಗ್ ಯು ಆಸ್ ಅ ಫ್ಯಾಮಿಲಿ ಮೆಂಬರ್. ಅದು ಇಟ್ಸ್ ಅ ವರ್ಲ್ಡ್ ವೈಡ್ ಫಿನಾಮಿನನ್. ಬಟ್ ಆಕಾಶವಾಣಿ ನಾನು ಏನು ಯಾಕೆ ಹೇಳ್ತೀನಿ ಅಂದರೆ, ನಾನಿರೋ ಟೈಮಲ್ಲಿ ಒಂದು ಬೆಂಗಳೂರಿನ ಒಂದು ಸಮುದಾಯ, ನಾನು ಇವಾಗ ಅವ್ರನ್ನ ನೋಡ್ತಾನೆ ಇಲ್ಲ ಅಷ್ಟು, ಆಂಗ್ಲೋ ಇಂಡಿಯನ್ಸ್. ಅವ್ರುಗಳು ಹಿರಿಯರು. ಯುನೋ ಐ ಯೂಸ್ ಟು ಗೆಟ್ ಮೇಲ್ಸ್ ಫ್ರಮ್ ಸಂಬಡಿ ಹೂ 70 years old. ಮೇಲ್ ಅಂದರೆ ಅಫ್ಕೋರ್ಸ್ ದ ಲೆಟರ್ಸ್, ನಮ್ಮ ಈಗಿನ ಇಮೇಲ್ಸ್ ಅಥವಾ ಇದೆಲ್ಲ. ಸೊ ದೇ ವುಡ್ ರೈಟ್, ಆ್ಯಂಡ್ ಆ ಒಂದು ಬರೆಯೋದ್ರಲ್ಲಿ ಆಸ್ ಅ ಜರ್ನಲಿಸ್ಟ್, ಬಿಕಾಸ್ ರಿಮೆಂಬರ್ ಐ ಹ್ಯಾಡ್ ಆಲ್ರೆಡಿ ಡನ್ ಮೈ ಸ್ಟಿಂಟ್ ಇನ್ ಪ್ರಿಂಟ್ ಮೀಡಿಯಾ. ಸೊ ನನಗೆ ಯಾವಾಗಲೂ ಸೋಷಿಯಲ್ ಬಿಹೇವಿಯರ್ ಆ್ಯಂಡ್ ದ ಸೋಷಿಯೋ ಪೊಲಿಟಿಕಲ್ ಇಸ್ ಆಲ್ವೇಸ್ ಮೋರ್ ಇಂಟ್ರೆಸ್ಟಿಂಗ್. ಸೊ ನನಗೆ ಅವರು ಬರಿಬೇಕಾದ್ರೆ ಅವರ ಕುಟುಂಬ ಹೇಗಿದೆ, ಇವ್ರುಗಳ ಜವಾಬ್ದಾರಿ ಏನೇನಿದೆ. ಒಂದು ಉದಾಹರಣೆ ಕೊಡಬೇಕು ಅಂದರೆ, ಇವತ್ತು ಡಿಯರ್ ವಸಂತಿ, ಆ್ಯಂಡ್ ವೆರಿ ಫಾರ್ಮಲ್ ಬ್ಯೂಟಿಫುಲ್ ಲೆಟರ್ಸ್ ಹ್ಯಾಂಡ್ ರೈಟಿಂಗಲ್ಲಿ. ವೇರ್ ಡಿಡ್ ಯು ಗೋ ಲಾಸ್ಟ್ ವೆನ್ಸ್ಡೇ, ವೈ ವೇರ್ ಯು ನಾಟ್ ದೇರ್? ಅದನ್ನು ನಮ್ಮ ಬಾಸ್ ಕೇಳ್ತಾರೋ ಇಲ್ವೋ, ಅವ್ರುಗಳೇ ನಮ್ಮ ಬಾಸು. ದೆನ್ ಐ ಆಮ್ ಲೈಕ್, ಓಕೆ, ಶೋ ಅಲ್ಲಿ ಹೇಳ್ತಾ ಇದ್ದೆ, ಮಿಸಸ್ ಆಂಡ್ರೂಸ್, thank you so much for getting this message across. I was not in town, I was traveling to Gujarat or some, so it becomes a communication channel. ಅದರಲ್ಲಿ ಒಬ್ರು ಲೆಟರ್ ಬರೀತಾರೆ. ಆ ಲೇಡಿ, ಶಿ ವಾಸ್ ಐ ಥಿಂಕ್ 89 at that time. ಸೊ ಡಿಯರ್ ವಸಂತಿ, ಅದೇ ಎಲ್ಲ ಕೇಳ್ಬಿಟ್ಟು, ಹೋಪ್ ಯು ಆರ್ ಡೂಯಿಂಗ್ ವೆಲ್ ಮೈ ಚೈಲ್ಡ್, ಐ ವುಡ್ ಲೈಕ್ ಯು ಟು ಪ್ಲೇ ಕೆನಿ ರಾಜರ್ಸ್ ಈ ಹಾಡು ಅಂತ ಎಲ್ಲ ಹೇಳಿ, ಡೆಡಿಕೇಟೆಡ್ ಟು ಅಂತ ಒಂದು ಪ್ಯಾರಾಗ್ರಾಫಲ್ಲಿ ಸಾನಿ, ದಿಸ್ ಒನ್, ಮರಿಯಾ, ಎಲ್ಲ ಬಹಳ ಕ್ಯೂಟಾಗಿ ಆ ಹೆಸರುಗಳು. ಆಮೇಲೆ ಲಾಸ್ಟಲ್ಲಿ ರೋಜರ್ ಬೆನಿ, ಬಿಕಾಸ್ ದಟ್ ವಾಸ್ ರೋಜರ್ ಬೆನೀಸ್ ಮದರ್. ಯು ಸಿ, ಆ್ಯಂಡ್ ದೆನ್ ಆ್ಯಂಡ್ ಶಿ ನೆವರ್ ಮೇಡ್ ಅ ಫ್ಯಾಕ್ಟ್. ಅವ್ರು ಸುಮಾರು ಸಲ ಅದನ್ನು ಬರೀತಾ ಇದ್ರು, ಬರೀ ಅವ್ರ ಹೆಸರು, ಸಮ್ ಮಿಸಸ್ ಮಾರ್ತಾ ಬೆನಿ ಅಂತ ಏನಾದರೂ ಇದ್ದರೆ, ಯು ಹ್ಯಾವ್ ನಾಟ್. ಬಟ್ ದಟ್ ಲೇಡಿ, ಫಾರ್ ಹರ್ ರೇಡಿಯೋ ಇಸ್ ಒಂಥರ ಒಂದು ಫ್ಯಾಮಿಲಿ ಮೆಂಬರ್ ಅದು. ಸೊ ಆಕಾಶವಾಣಿ ಯೂಸ್ ಟು ಬಿ ಮೈ ಅಂದರೆ ಇಂಟರಾಕ್ಷನ್ ವಿತ್ ದ ಊರು, ಆ್ಯಂಡ್ ಇಟ್ ಅ ವೆರಿ ವೆರಿ ಇಂಟಿಮೇಟ್ ಲೆವೆಲ್. ಅದನ್ನು ಕಲಿಸಿದ್ದು ಆಕಾಶವಾಣಿ, ರೈಟ್? ಸೊ ಇವತ್ತಿಗೂ ಅಷ್ಟೇ, ಎಷ್ಟೇ ನಾನು ಐ ಡಿಡ್ ದಿಸ್, ಆಮೇಲೆ TV ಆಯಿತು, ಇಂಟರ್ನ್ಯಾಷನಲ್ ಸ್ಟಿಂಟ್ ಆಯಿತು, ಬಟ್ ನಾನು ಇವತ್ತಿಗೂ ವಿವಿಧ ಭಾರತಿಯಲ್ಲಿ ಮಿಸ್ ಮಾಡದೇ ಇರೋ ಕಾರ್ಯಕ್ರಮ ಸಖಿ ಸಹೇಲಿ ಅಂತ. ಅದು 3 ರಿಂದ 4 ಗಂಟೆಗೆ, ಬರೀ ಇಟ್ ಈಸ್ ಓನ್ಲಿ ಫಾರ್ ವಿಮೆನ್. ಬಟ್ ಅದರಲ್ಲಿ ಮಾತಾಡೋ ಮಹಿಳೆಯರು, ಅದನ್ನು ಆ್ಯಂಕರ್ ಮಾಡೋದು ಮಹಿಳೆಯರು, ಬಟ್ ಇಟ್ಸ್ ನಾಟ್ ದ अर्बन प्रोफाइल. हाँ, तो अच्छा, हाँ, राम प्यारी बोल रही हैं अभी, तो कहाँ से बोल रही हैं आप? जी जी, मैं तो यहाँ गन्ने के खेत से बोल रही हूँ. शी इज़ एक्चुअली एक महिला, फार्मर. सो शी इज़ इन सेइंग, हमारे लिए वो गाना डाल दीजिए ना जी जी. तो it's giving you a glimpse into an India which is not seen, not visible ನಮಗೆ. ನಾವು urban setting ಎಲ್ಲ ಫುಲ್ IT ಸಿಟಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀವಿ, ಸುಮಾರು ಸಲ ನಮ್ಗೆ ಗೊತ್ತಾಗೋದೇ ಇಲ್ಲ ವಾಟ್ ಹ್ಯಾಪನ್ಸ್ ಔಟ್ಸೈಡ್ ಅವರ್ ಗ್ಲಾಸ್ ಹೌಸ್. ಹೌದು. ಸೊ ಅದನ್ನು
ಕಲಿಸುತ್ತೆ ರೇಡಿಯೋ, ಅದನ್ನ ನಾವಾಗಿ ಪ್ರಯತ್ನ ಪಡಬೇಕು. ಯು ಕ್ಯಾನ್ ಲೂಸ್ ಇಟ್. ಸೊ ಅದಕ್ಕೆ ವೆನೆವರ್ ಐ ಗೆಟ್ ಅ ಚಾನ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಐ ಆಲ್ವೇಸ್ ಸೇ ಡೋಂಟ್ ಥಿಂಕ್ ರೇಡಿಯೋ ಇಸ್ ಜಸ್ಟ್ ಅಬೌಟ್ ಪ್ಲೇಯಿಂಗ್ ರೆಹಮಾನ್, ಶ್ರೇಯಾ ಘೋಷಾಲ್, ಯು ಅನೌನ್ಸ್ ದಿಸ್ ಡೆಡಿಕೇಶನ್ ಅಂಡ್ ಮೂವಿಂಗ್ ಆನ್. ಯು ಹ್ಯಾವ್ ಅ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ದಟ್ ಈಸ್ ವಾಟ್ ವಿಲ್ ಮೇಕ್ ದ ಕಟ್. ಸೊ ನೀವೇ ಹೇಳಿದ ಹಾಗೆ ಬೇರೆ ಬೇರೆ ಕ್ಷೇತ್ರಗಳಿಗೆ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಎಷ್ಟೆಲ್ಲ ಕಲಿಸ್ಕೊಡುತ್ತೆ ಅನ್ನೋದಕ್ಕೆ. ಇವಾಗ ರೇಡಿಯೋ ಬಗ್ಗೆ ನೀವೇನು ಮಾತಾಡ್ತಿದ್ರಿ, ನನ್ನ ಫಾಂಡ್ ಮೆಮೊರೀಸ್ ಅಂದರೆ ಒಂದು ಪ್ರತಿ ಗಂಟೆ ಪ್ರಾರಂಭದಲ್ಲಿ ಅಂದರೆ 7 ಗಂಟೆಗೆ 8, 9, 10 ಆ ದಿನದ ಸುದ್ದಿ ಒಂದು ಟಾಪ್ 3, ಟಾಪ್ 4 ಹೇಳೋರು, ಅದರಲ್ಲೆಲ್ಲ ಕವರ್ ಮಾಡೋರು. ಲೋಕಲ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಪೋರ್ಟ್ಸ್. ಐ ಯೂಸ್ ಟು ವೇಟ್ ಫಾರ್ ದಟ್. ಆ್ಯಂಡ್ ಮತ್ತೊಂದು ನಾನು ಯಾವಾಗಲೂ ಯೋಚನೆ ಮಾಡ್ತಿದ್ದೆ, ಎಸ್ಪೆಷಲಿ ವಿವಿಧ ಭಾರತಿನಲ್ಲಿ 8 ಗಂಟೆ 2 ನಿಮಿಷಕ್ಕೆ ಈ ಕಾರ್ಯಕ್ರಮ, 7 ಗಂಟೆ 3 ನಿಮಿಷಕ್ಕೆ ಈ ಕಾರ್ಯಕ್ರಮ, ಅಂದ್ರೆ ಟೈಮಿಂಗ್ಸ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅನ್ನೋದು. ಬಿಕಾಸ್ ಇವತ್ತಿನ ಪ್ರಪಂಚದಲ್ಲಿ ಹೂ ಗಿವ್ ಸೋ ಮಚ್ ಇಂಪಾರ್ಟೆನ್ಸ್. ಒಂದು 8 ಗಂಟೆ ಅಂದ್ರೆ 8:15 8 ಗಂಟೆನೆ, ರೈಟ್? 8 ಗಂಟೆ 2 ನಿಮಿಷ ಅಂದ್ರೆ 8 ಗಂಟೆ 2 ನಿಮಿಷಕ್ಕೆ ಇಟ್ ಯೂಸ್ ಟು ಸ್ಟಾರ್ಟ್. ಸೊ ಆ ಟೈಮಿಂಗ್ನ ಕಲಿಬಹುದು ನಾವು ವೆನ್ ಇಟ್ ಕಮ್ಸ್ ಟು ರೇಡಿಯೋ. ಆ್ಯಂಡ್ ನೀವು ಪ್ರಿಂಟ್ ಬಗ್ಗೆ ಮಾತಾಡ್ತಾ ಐ ಹ್ಯಾಡ್ ಟು ಹೈಲೈಟ್ ದಿಸ್. ನಮ್ಮ ತಾತ ಯಾವಾಗಲೂ ಯೂಸ್ ಟು ಇನ್ಸಿಸ್ಟ್, ಎಷ್ಟೇ ನೀನು ಬ್ಯುಸಿಯಾಗಿದ್ರು, ನೀನು ಓದಕ್ಕೆ ಪುರ್ಸೊತ್ತಿಲ್ಲ ಅಂದರೂ ಪ್ರತಿದಿನ ಯು ಹ್ಯಾವ್ ಟು ರೀಡ್ ಎಡಿಟೋರಿಯಲ್ ಅಂತ. ಡು ಯು ಅಗ್ರಿ ವಿತ್ ಮೀ ಹೇಳಿ? ಯಾಕಂದರೆ ಇವತ್ತಿನ ದಿನ ನಾವೆಲ್ಲ ವಿ ಲ್ಯಾಕ್ ಇನ್ ಎಷ್ಟೋ ಸಲ ಗಿವಿಂಗ್ ಪರ್ಸೆಪ್ಷನ್. ಎಷ್ಟೋ ಸಲ ನಾವು ಹೇಳೋದು ಸರಿನೋ ಇಲ್ವೋ, ಇದು ಹೇಳಬಹುದಾ, ನಾನು ಅನ್ಕೋತಿರೋದು ಕರೆಕ್ಟಾ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಬಟ್ ವೆನ್ ವಿ ರೀಡ್ ಎಡಿಟೋರಿಯಲ್, ಒಬ್ಬ ಎಡಿಟರ್ನ ಪರ್ಸೆಪ್ಷನ್ ಅದ್ರಲ್ಲಿ ಗೊತ್ತಾಗುತ್ತೆ. ಅದನ್ನು ಓದ್ತಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಪರ್ಸೆಪ್ಷನ್ ಕೊಡೋದನ್ನ ಕಲಿತೀವಿ. ಇಸ್ ವಾಟ್ ಐ ಫೀಲ್, ಇಸ್ ವಾಟ್ ಐ ವಾಸ್ ಟಾಟ್ ನಮ್ಮ ತಾತನಿಂದ. ಡು ಯು ಅಗ್ರಿ ಆಸ್ a person who was with print for so many years? ಆದ್ರೆ ನಾನು ಹೇಳಿದ್ರೆ ಅದು ಬಯಸ್ಡ್ ಆಗ್ಬೋದು. ಯಾಕೆಂದ್ರೆ ನಾನು ಅಂದ್ರೆ ಆಸ್ ಅ ಜರ್ನಲಿಸಮ್ ಸ್ಟೂಡೆಂಟ್, ಆಮೇಲೆ ಪ್ರಾಕ್ಟಿಷನರ್ ಆ್ಯಂಡ್ ಲೆಟ್ಸ್ ಸೇ ಅಬ್ಸರ್ವರ್, ಎಲ್ಲ ಇದರಿಂದ ನಮಗೆ ಅದು ಅಭ್ಯಾಸ ಆಗಿತ್ತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದು ಎಡ್ ಅಂಡ್ ಆಪೆಡ್ ಅಂತಾರಲ್ಲ, ಆಪೆಡ್ ಪೇಜು ದ ಪೇಜ್ ವಿಚ್ ಇಸ್ ಆಪೋಸಿಟ್ ಎಡಿಟೋರಿಯಲ್, ಅದರಲ್ಲಿ ಒಪಿನಿಯನ್ಗಳು ಏನು ಬರ್ತವೆ. ಸೊ ಅದನ್ನ ಯೂಶಲಿ ಇವರು ನ್ಯೂಸ್ ಪೇಪರ್ ಆಫೀಸ್ಗಳಲ್ಲಿ ಇರೋರು ಆ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಅಪ್ರೋಚ್ ಮಾಡಿ ಬರ್ಸಿರೋದು ಅಲ್ವಾ. ಸೊ ದಿಸ್ ಇಸ್ ಒಂದ್ ಕಡೆ, ಈ ಕಡೆ ಇರೋದು ನಮ್ಮ ಆ ನ್ಯೂಸ್ ಪೇಪರಿನ ಸ್ಟ್ಯಾಂಡ್ ಏನು, ಅವರ ಅದರ ಇದ್ರ ಮೇಲೆ ಏನು ಪರ್ಸ್ಪೆಕ್ಟಿವ್ ಇದೆ, ದಟ್ ದೇ ವಿಲ್ ಮೇಕ್ ಇಟ್ ಕ್ಲಿಯರ್. ಬಟ್ ಈವನ್ ದಿ ಆಪೆಡ್ ಅಂಡ್ ಇನ್ವೈಟೆಡ್ ಗೆಸ್ಟ್ಸ್ ಇದಾರಲ್ಲ, ಅದನ್ನ ಕೂಡ ಓದ್ಬೇಕು ಅಂತ ನಾನು ಒಂದು ಆ್ಯಡ್ ಮಾಡ್ತೀನಿ. ಯಾಕೆಂದ್ರೆ ನಾವುಗಳು ಅನ್ಕೊಂಡಿರ್ತೀವಿ ಓ ಸರಿ ಇದೇನೆ ಅಂತ. ಇನ್ನೊಬ್ರು ಅದನ್ನ ಹೇಳಿದಾಗ ಆ ಒಂದು ಮೆನಿ ಟೈಮ್ಸ್ ಅವರ ಲೈಫ್ ಟೈಮಲ್ಲಿ ಅದ್ರ ಬಗ್ಗೆನೇ ಅವರು ರಿಸರ್ಚ್ ಮಾಡಿರ್ತಾರೆ ಅಥವಾ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ವೆರಿ ವೆರಿ ವ್ಯಾಲ್ಯೂಬಲ್. ಹೌದು. ಲವ್ಲಿ ಲವ್ಲಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ರೇಡಿಯೋ, ಸೊ ನೀವು ನೆಕ್ಸ್ಟ್ ಯುಲ್ ಮೂವ್ ಆನ್ ಟು ಅ ಪ್ರೈವೇಟ್ ರೇಡಿಯೋ ಸ್ಟೇಷನ್. ಅಲ್ಲಿ ಡ್ರೈವ್ ಟೈಮ್ ಶೋನ ಹೋಸ್ಟ್ ಮಾಡ್ತೀರಾ 7 to 11. ಜೊತೆಗೆ ಒಂದು ವೀಕೆಂಡ್ ಶೋ ಶನಿವಾರಗಳು ಬ್ಯಾಂಗ್ಲೋರ್ ಟಾಕೀಸ್ ಅಂತ ಹೋಸ್ಟ್ ಮಾಡ್ತೀರಾ. ಅದು ಕನ್ನಡದಲ್ಲಿತ್ತು. ಆ್ಯಂಡ್ ಐ ಥಿಂಕ್ ದಿಸ್ ವಾಸ್ ಮೋರ್ ಪಾಪ್ಯುಲರ್ ದ್ಯಾನ್ ದ ವೀಕ್ ಡೇ ಪ್ರೈಮ್ ಟೈಮ್ ಶೋ. ಯಾಕಂದರೆ ಸಾಕಷ್ಟು ಸ್ಟಾರ್ಸ್ಗಳನ್ನು ಕರೆದು ಮಾತಾಡಿಸ್ತಾ, ಅಂದರೆ ಅವತ್ತಿನ ದಿನಕ್ಕೆ ಐ ಥಿಂಕ್ ದಿಸ್ ಚೇಂಜ್ ವಾಸ್ ಸಚ್ ಅ ಗುಡ್ ಥಿಂಗ್, ಸಚ್ ಅ ವೆಲ್ಕಮಿಂಗ್ ಮೂವ್. ಯಾಕಂದರೆ ಕನ್ನಡದಲ್ಲಿ ಬೇಸಿಕ್ಲಿ ಹಿಂದಿ ಹಾಡುಗಳನ್ನ ಪ್ಲೇ ಮಾಡ್ತಾ ನೀವು ಇಂಗ್ಲೀಷಲ್ಲಿ ಮಾತಾಡುವಂಥ ದಿನಗಳಲ್ಲಿ ಕೂಡ ಯು ಯೂಸ್ ಟು ಟಾಕ್ in Kannada, because you felt local language ಅಲ್ಲಿ ಮಾತಾಡ್ದಿದ್ರೆ there will be no connect ಅಂತ. Absolutely. ಅದು we owe it to the land. ಆ ಭೂಮಿ ಮೇಲೆ, ಅಂದ್ರೆ ಇದನ್ನ ನಾನು ಬೈ ಚಾನ್ಸ್ ನನ್ಗೆ ಎಲ್ಲಾದ್ರೂ ಲೂಧಿಯಾನಾಗೆ ಹಾಕ್ಬಿಟ್ಟಿದ್ರೆ ನಾನು ಅಂತ ಇದೆ ಇದು ಪಂಜಾಬಿಯಲ್ಲಿ ಮಾಡಬೇಕು, ಯಾಕೆಂದ್ರೆ ಆ ಭೂಮಿಯ ಭಾಷೆ ಅದು. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಜಗಳ ಎಲ್ಲ ಮಾಡಿ ಬಹಳ ಬೆಂಗಳೂರು ಟಾಕೀಸ್ ಅನ್ನೋದು ಅದು ಹೇಗೆ ಬೆಳೀತಾ ಬಂತು ಅಂದ್ರೆ, ಇದು ಇಡೀ ವಾರ IT ಕ್ರೌಡನ್ನ ಮಾತಾಡ್ಸೋ ಒಂದು ಶೋ ಇರ್ತಾ ಇತ್ತು. ಸೊ ಯಾರೋ ಒಬ್ರು ಇದು ಮಾಡಿ, ಓಕೆ ನನಗೆ ಅಪ್ರೈಸಲ್ ಬರ್ತಾ ಇದೆ, ಇವತ್ತು ನನಗೆ ಇದು ಪ್ರಾಜೆಕ್ಟ್ ಮುಗೀತಾ ಇದೆ, ದಿಸ್ ಇಸ್ ವಾಟ್ಸ್ ಕಮಿಂಗ್ ಅನ್ನೋ ಒಂದು ಕಡೆ. ಶನಿವಾರದ ಬೆಂಗಳೂರು ಟಾಕೀಸ್ಗೆ ವಾರಾಂತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿಭಾ ಅವರು ಬಸವನಗುಡಿಯಿಂದ ದಸರಾ ಗೊಂಬೆಗೆ ಎಲ್ಲ ನಾನು ಎತ್ತಿಡ್ತಾ ಇದ್ದೀನಿ. ಸೊ ಫ್ಲೇವರೇ ಬೇರೆ, ಅಂದ್ರೆ ನನಗೆ ಊರೇ ಬೇರೆ ಅನ್ಸ್ಬಿಡ್ತಾ ಇತ್ತು. ಐ ಮೀನ್ ಐ ಮೈ ರಿಯಲಿ ಟಾಕಿಂಗ್ ಟು ದಟ್ ಸೇಮ್ ಸಿಟಿ. ಆ್ಯಂಡ್ ಅದರ ಕಾರಣವಾಗಿ ನನಗೆ ಮೈ ಹಸ್ಬೆಂಡ್ ಆಲ್ವೇಸ್ ಇಸ್ ಟು ಟೀಸ್ ಮಿ, ವಸಂತಿಗೆ ಎಲ್ಲದಕ್ಕಿಂತ ದೊಡ್ಡ ಒಂದು ಲಾಭ ಆಗಿರೋದು ರೇಡಿಯೋದಿಂದ ಅಂದರೆ ಆಟೋನವರೆಲ್ಲ ಒಂದ್ಸಲ ಅವ್ರ ಇದಕ್ಕೆ ಬಂದು ಕೂಡ ಹೇಳಿದ್ರು, ಆಟೋ ಯೂನಿಯನ್ ಅವರು, ಮೇಡಮ್ ನೀವು ಎಲ್ಲಾದ್ರೂ ಇದು ಕರೆದ್ರೆ ಸಾಕು ನಾವು ಬಂದ್ಬಿಡ್ತೀವಿ, ನಿಮ್ಗೆ ಎಲ್ಲಾದ್ರೂ ಇದು ಮಾಡ್ಬೇಕು. ಸರ್ ನಮ್ಮ ಕಸಿನ್ಸ್ ಎಲ್ಲ ಅಪ್ಪ ಇದಕ್ಕೋಸ್ಕರನಾದ್ರೂ ವಸಂತಿ ಹತ್ರ ಇರ್ಬೇಕು ನಾವು, ಬಿಕಾಸ್ ಆ ಒಂದು ಪ್ರೀತಿಯನ್ನ ಆ ಶೋ ಗಳಿಸ್ತು. ಅಂಡ್ ಐ ವುಡ್ ಸೇ ಸೌಜನ್ಯ ದಟ್ ಒಂದ್ ಕಡೆ ಸ್ಟಾರ್ಸ್ ಖಂಡಿತ
ಆ್ಯಂಡ್ ಕನ್ನಡ ಚಿತ್ರರಂಗದ ಸ್ಟಾರ್ಸ್ ಎಲ್ಲರೂ ಬಹಳ ಆತ್ಮೀಯವಾಗಿ ಮಾತಾಡೋ, ದೇ ಡೋಂಟ್ ಬಿಹೇವ್ ಲೈಕ್ ಸೆಲೆಬ್ರಿಟೀಸ್. ಸೊ ದಟ್ ಈಸ್ ವೆರಿ ಗುಡ್. ಬಟ್ ನನಗೆ ಯಾವತ್ತೂ ನನಗೆ ಸೆಲೆಬ್ರಿಟಿ ಐ ನೆವರ್ ಬೀನ್ ಓವರ್ ಆಡ್ ಬೈ. ಎಲ್ಲದಕ್ಕಿಂತ ಫಾರ್ ಮೀ ಅಂದರೆ ಸೋ ಕಾಲ್ಡ್ ಸಾಧಾರಣ ವ್ಯಕ್ತಿಗಳ ಅಸಾಧಾರಣ ಸೈಡ್ ಇರುತ್ತಲ್ಲ, ದ್ಯಾಟ್ ಈಸ್ ದ ಒನ್ ವಿಚ್ ಆಲ್ವೇಸ್ ಅಪೀಲ್ಸ್ ಟು ಮೀ. ಸೊ ಇಲ್ಲೂ ಅಷ್ಟೇ ಸುಮಾರು ಜನ, ಒಬ್ಬರು ಅಜ್ಜಿ ಬಂದಿರೋದು, ಅವರು ಕೊಡಗಿಂದ ಬಂದಿರೋ ಒಬ್ಬರು, ಅವ್ರು ಹೇಗೆ ಅವ್ರ ಮನೆ ಮುಂದೆ ಇರೋ ಮಕ್ಕಳ ಪಾರ್ಕ್ಗೋಸ್ಕರ ಹೋರಾಟ ಮಾಡಿ ಅದನ್ನು ಕೋರ್ಟ್ವರೆಗೂ ಹೋಗಿ ಅದನ್ನು ಉಳಿಸ್ಕೊಂಡು ಬಂದವರು ಪದ್ಮಾವತಮ್ಮ. ಸೊ ಇಂಥವ್ರನ್ನ ನಾವು ಡೀಟೇಲ್ ಆಗಿ ಮಾತಾಡ್ತಾ ಇದ್ವಿ, ಸುಮ್ಮನೆ ಇದಕ್ಕೆ ಅಲ್ಲ. ಸೊ ಐ ಯೂಸ್ ಟು ಕಾಲ್ ದೆಮ್ ಟು ದ ಶೋ ಆ್ಯಂಡ್ ಅವ್ರು ಬಂದಾಗಲೂ. ಸೊ ದೋಸ್ ಆರ್ ದ ಸ್ಪೆಷಲ್ ಮೂಮೆಂಟ್ಸ್ ಆಫ್ ದ. ಇವತ್ತಿಗೂ ಕೂಡ ನನ್ಗೆ ಅನ್ಸುತ್ತೆ ಸುಮಾರು ಜನ ವೆನ್ ದೇ ರಿಮೆಂಬರ್ ದ್ಯಾಟ್, ಆಮೇಲೆ ನಾನು ಮಾಡಿರೋದೆಲ್ಲ ಜ್ಞಾಪಿಸ್ಕೋತಾರೋ ಇಲ್ವೋ, ಬಟ್ ಅದನ್ನ ಇನ್ನು ನೆನ್ಪಿಟ್ಕೊಂಡಿದ್ದಾರೆ. ಆ್ಯಂಡ್ ರೇಡಿಯೋ ಎಕ್ಸಲೆನ್ಸ್ ಅವಾರ್ಡ್ ಕೂಡ ಬರುತ್ತೆ ನಿಮಗೆ. ಅದನ್ನು ಗೆದ್ದ ನಂತರ ಲಂಡನ್ಗೆ ಹೋಗ್ತೀರಾ ಟು ಲರ್ನ್ ಮೋರ್ ಅಬೌಟ್ ರೇಡಿಯೋ ಆ್ಯಂಡ್ ಅದರ ಟೇಕ್ ಅವೇಸ್ ಏನಾದರೂ ನಮಗೆ ಕೊಡಬಹುದಾ? ಬಿಕಾಸ್ ಐ ಫೀಲ್ ರೇಡಿಯೋ ಇಸ್ ಒನ್ ಮೀಡಿಯಮ್, ಎಲ್ಲ ಆಡ್ಸ್ಗಳನ್ನು ದಾಟ್ಕೊಂಡು ಇಟ್ ಇಸ್ ಸ್ಟಿಲ್ ಸರ್ವೈವಿಂಗ್ ಅಂತ ಹೇಳೋಕ್ಕಾಗಲ್ಲ. ಇಟ್ಸ್ ಬೂಮಿಂಗ್ ಡೇ ಬೈ ಡೇ, ಅದರದ್ದೇ ರೀತಿಯಲ್ಲಿ ಇವಾಲ್ವ್ ಆಗ್ತಿದೆ. ಯಾಕಂದರೆ ಫಸ್ಟು ಟಿ ವಿ ಬಂದಾಗ ಮುಗೀತು ರೇಡಿಯೋ ಕತೆ ಅಂತ ಅನ್ಕೊಂಡ್ರು, ಬಟ್ ಇಲ್ಲ, ರೇಡಿಯೋ ಸ್ಟಿಲ್ ರಿಮೈನ್ಡ್. ಆ್ಯಂಡ್ ಪ್ರೈವೇಟ್ ರೇಡಿಯೋ ಸ್ಟೇಷನ್ಸ್ಗಳು ಇದೇ ಇದೆಯಲ್ಲ, ಇಂಗ್ಲಿಷ್ ಹಾಡು ವಿಡಿಯೋ ಕಿಲ್ ದ ರೇಡಿಯೋ ಸ್ಟಾರ್ ಅಂತ, ಡೆಫಿನೆಟ್ಲಿ ಆ ಭಯ ಇತ್ತು. ಆ್ಯಂಡ್ ಇಂಟರ್ನೆಟ್ ಬಂದಾಗ ಗಾನ್ ಅಂತ, ಬಟ್ ಇಲ್ಲ, ಇವತ್ತಿನ ದಿನ AI ಬಂದಿದೆ, ಬಟ್ ಸ್ಟಿಲ್ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ಬೆಟರ್ ಆಗಬಹುದು ಆಗ್ತಾ ಇದೆ. ಆ್ಯಂಡ್ ವರ್ಲ್ಡ್ ರೇಡಿಯೋ ಅಂತ ತಗೊಂಡಾಗ ಒಂದು ದ ಬೆಸ್ಟ್ ಪಾರ್ಟ್ ಅಬೌಟ್ ಬೀಯಿಂಗ್ ಸಮನ್ ಹೂ ವರ್ಕ್ಸ್ ವಿತ್ ರೇಡಿಯೋ ಇಸ್ ಐ ಫೀಲ್ ಇಲ್ಲಿ ಏಜ್ ನೋ ಬಾರ್. 70, 80, 90 ವರ್ಷದಲ್ಲೂ ಯು ಕ್ಯಾನ್ ಸ್ಟಿಲ್ ಬಿ ಎನ್ RJ ಅಥವಾ ಯು ಕ್ಯಾನ್ ಸ್ಟಿಲ್ ವರ್ಕ್ ಇನ್ ಅ ರೇಡಿಯೋ ಸ್ಟೇಷನ್, ರೈಟ್? ವಾಟ್ ವಾಸ್ ದ ಟೇಕ್ ಅವೇ? ನೀವು ಲಂಡನ್ಗೆ ಹೋಗಿ ಅಲ್ಲಿ ಏನು ಕಲ್ತ್ರಿ? ವಾಟ್ ಹ್ಯಾಪನ್ಡ್ ಅಲ್ಲಿ? ಸೊ ಲಂಡನ್ಗೆ ಹೋದಾಗ ವಿ ವೆ ಸೆಂಟ್ ಟು ಡಿಫ್ರೆಂಟ್, ನಾನು ಬೆಂಗಳೂರಿಂದ, ಇನ್ನೊಬ್ಳು ಐ ಥಿಂಕ್ ಡೆಲ್ಲಿ ರೇಡಿಯೋ ಸ್ಟೇಷನಿಂದ ಆಯ್ಕೆ ಆದರು ಫಾರ್ ಹರ್ ಹಿಂದಿ ಶೋ. ಸೊ ನಾವಿಬ್ರು, ಇನ್ನೊಬ್ರು. ಸೊ ವಿ ವೆ ಸೆಂಟ್ ಟು ಲಂಡನ್ನಿನ ಬೇರೆ ಬೇರೆ ಮಾಡೆಲಲ್ಲಿ ಇರೋವಂಥ ರೇಡಿಯೋ ಸ್ಟೇಷನ್ಗಳು. ಐ ರಿಮೆಂಬರ್ ಹಾರ್ಟ್ FM, ಕ್ಯಾಪಿಟಲ್ FM, BBC, ಆಮೇಲೆ ಬರ್ಮಿಂಗ್ಹ್ಯಾಮ್ BBC-ಯಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಿದ್ರು. ಆ್ಯಂಡ್ ಐ ವಾಸ್ ಜಸ್ಟ್ ಫೀಲಿಂಗ್ ಸೋ ವಂಡರ್ಫುಲ್ ಅಬೌಟ್ ದ ಹೋಲ್ ಥಿಂಗ್. ಅಂದರೆ ಅಕ್ನಾಲೆಜ್ಮೆಂಟ್ ಆಫ್ ಇಂಡಿಯನ್ ಡಯಾಸ್ಪೋರಾ ಅಲ್ಲಿಗೆ BBC ಬರ್ಮಿಂಗ್ಹ್ಯಾಮಲ್ಲಿ. ಸೊ ಶೀ ಈಸ್ ಅನ್ ಅವಾರ್ಡ್ ವಿನಿಂಗ್ ರೇಡಿಯೋ ಹೋಸ್ಟ್ ಹೂ ಹಸ್ ಕಮ್ ಟು ಬಿ ವಿತ್ ಅಸ್ ಎಟ್ ಬರ್ಮಿಂಗ್ಹ್ಯಾಮ್ ಅಂತ ಹೇಳಿದಾಗ ನಾವುಗಳು ಅಲ್ಲಿವರೆಗೂ ರೆಸಿಡೆನ್ಸಿ ರೋಡಲ್ಲಿ ಇರುವಂಥ ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ ಕೂತ್ಕೊಂಡು ವಿ ಆರ್ ಜಸ್ಟ್ ಥಿಂಕಿಂಗ್ ಲೈಕ್ ಒಂದು ಕುದುರೆಗೆ ಇದು ಕಟ್ಟಿದ ಹಾಗೆ. ಇವತ್ತಿಗೂ ಅಲ್ಲಿ ಟ್ರಾಫಿಕ್, ವಾಹನ ಸಂಚಾರ ದಟ್ಟಣೆ ಆ ಕಡೆ ಇದೆ, ಇವ್ರು ಬರ್ತಾ ಇದ್ದಾರೆ. ಬಟ್ ದ ಬ್ರಾಡರ್ ಪಿಕ್ಚರ್ ಆಫ್ ರೇಡಿಯೋ ಏನು ಅನ್ನೋದನ್ನ ಅಲ್ಲಿ ಭಾರತವನ್ನ ದಾಟ್ಕೊಂಡು ಅಲ್ಲಿ ಹೋದಾಗ ಇದರ ಪೊಟೆನ್ಷಿಯಲ್ ಎಷ್ಟು, ಇಂಪ್ಯಾಕ್ಟ್ ಎಷ್ಟಿರಬಹುದು ಅನ್ನೋದನ್ನ ಇನ್ನಷ್ಟು ನಮಗೆ ಅದನ್ನ ಇಟ್ ಮೇಕ್ಸ್ ಇಟ್ ಸ್ಟ್ರಾಂಗರ್. ನಾನು ಇಷ್ಟಪಡ್ತೀನಿ ಮೋರ್ ದೆನ್ ಲಂಡನ್, ಸಾಲ್ಸ್ಬರ್ಗ್ ಹೋದೆ ನಾನು. ಸೊ ಸಾಲ್ಸ್ಬರ್ಗ್ ಹೋದಾಗ ಐ ವಾಸ್ ನಾಮಿನೇಟೆಡ್ ಬೈ ನಮ್ಮ ಶ್ರೀ ನಾರಾಯಣ ಮೂರ್ತಿ, ಇನ್ಫೋಸಿಸ್ ಟೆಕ್ನೋಕ್ರಾಟ್ಸ್, ಇಂಡಿಯಾಸ್ ಒನ್ ಆಫ್ ಬೆಸ್ಟ್ ಇಂಡಿಯಾಸ್ ಟೆಕ್ನೋಕ್ರಾಟ್ಸ್. ಆಗಿನ ಇದಕ್ಕೆ ನಾನು ಅವ್ರನ್ನ ನನ್ನ ರೇಡಿಯೋ ಶೋನ ಕೇಳುಗರಾಗಿ ನಾನು ನೋಡ್ತಾ ಇದ್ದೆ. ಬಿಕಾಸ್ ಹಿ ವುಡ್ ರೈಟ್ ಭಾಳ ಅವ್ರು ಇದಾಗಿ, ಓಕೆ ಆನ್ ದ ಡೇಸ್ ದಟ್ ಐ ಆಮ್ ಇನ್ ಇಂಡಿಯಾ ಐ ವಾಸ್ ಲಿಸ್ನಿಂಗ್ ಟು ಮೈ ಶೋ, ಲಿಸ್ನಿಂಗ್ ಟು ಯೋರ್ ಶೋ, ಇದು ಹೀಗೆ ಇತ್ತು ಅಂತ ಹೇಳಿದಾಗ ಅವರ ನಾಮಿನೇಷನ್ ಮೂಲಕ ಆ್ಯಂಡ್ ಶಕುಂತಲಾ ನರಸಿಂಹನ್ ಅನ್ನೋ ಒಬ್ಬರು ಹಿರಿಯ ಪತ್ರಕರ್ತೆ, ಅದರಿಂದ ಐ ಗಾಟ್ ಟು ಗೋ ಟು ಆಸ್ಟ್ರಿಯಾ. ಸೊ ಆಸ್ಟ್ರಿಯಾದಲ್ಲಿ ಸಾಲ್ಸ್ಬರ್ಗಲ್ಲಿ ಒಂದು 24 ಜನ ಇಡೀ ವಿಶ್ವದಿಂದ ಅಕ್ರಾಸ್ ದ ವರ್ಲ್ಡ್ ಅವರವರ ಫೀಲ್ಡ್ಸಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಯಂಗ್ ಗ್ಲೋಬಲ್ ಲೀಡರ್ಸ್ ಅಂತ ಒಂದು ಅವಕಾಶ ಬಂತು. ಸೊ ಅದರಲ್ಲಿ ಅಲ್ಲಿ ಹೋದಾಗ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಐ ವಾಸ್ ರೆಪ್ರೆಸೆಂಟಿಂಗ್ ನಾಟ್ ಜಸ್ಟ್ ರೇಡಿಯೋ ಮೀಡಿಯಮ್ ಇನ್ ಇಂಡಿಯಾ ಬಟ್ ಇಂಡಿಯಾ ಇಟ್ ಸೆಲ್ಫ್. ಬಿಕಾಸ್ ಸೊ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಆಸ್ ಅನ್ ಅಂಬಾಸಿಡರ್. ಸೊ ಆಗ ಐ ಮೇಡ್ ಅ ಚಾಯ್ಸ್. ಆ್ಯಂಡ್ ಇದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರೇಡಿಯೋಗಿಂತ ಮುಂಚೆ ನಾನು ಪತ್ರಕರ್ತೆಯಾಗಿರೋ ಕಾರಣಕ್ಕೆ ಎಕ್ಸ್ಪೋಜರ್ ನನಗೆ ಆ ಫೀಲ್ಡಲ್ಲಿ ಜಾಸ್ತಿ ಇದ್ದಿದ್ದ ಕಾರಣ. ಇಲ್ಲದೆ ಹೋದರೆ ನಾನು ಅಲ್ಲಿ ಮಾತಾಡಬೇಕಾದ್ರೆ ಐ ವುಡ್ ಹವ್ ಸ್ಪೋಕನ್ ಓನ್ಲಿ ಅಬೌಟ್ FM. ಅದು ಒಂದು ವಾರ ಇದ್ವಿ ನಾವು ಸರ್ಜನ. ಇಟ್ ವಾಸ್ ಅ ಬ್ಯೂಟಿಫುಲ್ ಕಾಸಲ್. ಆ ವರ್ಲ್ಡ್ ವಾರ್, ಎರಡನೇ ವಿಶ್ವಯುದ್ಧ ಯಾವಾಗ ಮುಗೀತೋ ಆವಾಗ ಇನ್ನೊಂದು ವಿಶ್ವಯುದ್ಧ ಆಗಬಾರ್ದು, ಅದಕ್ಕೋಸ್ಕರ ಹೀಗೆ ಗ್ಲೋಬಲ್ ಲೀಡರ್ಸನ್ನು, ಯಂಗ್ ಲೀಡರ್ಸನ್ನು ಸೇರಿಸ್ಕೊಂಡು ಇದು ಮಾಡಿ ಆ ಚರ್ಚೆ ನಡೆಸಿ, ಸೊ ದಟ್ ಪೀಪಲ್ ಆರ್ ಟಾಕಿಂಗ್ ಟು ಈಚ್ ಅದರ್ ಅನ್ನೋ ಉದ್ದೇಶಕ್ಕೆ ಅವ್ರು ಮಾಡಿರೋ ಆ ಒಂದು ಸಾಲ್ಸ್ಬರ್ಗ್ ಫೆಲೋಶಿಪ್. ಸೊ ಟುಡೇ ಐ ಆಮ್ ಅ ಸಾಲ್ಸ್ಬರ್ಗ್ ಫೆಲೋ. ನನಗೆ ಅದನ್ನು ಆ ಒಂದು ಅವಕಾಶ ನಾನು ತೊಗೊಂಡಿದ್ದು
ಕಮ್ಯುನಿಟಿ ರೇಡಿಯೋ ಅಂತಾನು ಒಂದಿದೆ, ಅದರ ಕಡೆ ಗಮನ ಕೊಡಿ. ನಮ್ಮ ಇಲ್ಲಿ ನಮ್ಮನ್ನ ನೋಡ್ತಾ ಇರೋ ಎಷ್ಟೋ ಜನಕ್ಕೆ ಹೀಗೊಂದು ಇದೆ ಪ್ರೈವೇಟ್ FM ಬಿಟ್ಟು, ಅಥವಾ ನಾನು ಐ ವಿಲ್ ಜಸ್ಟ್ ಟೇಕ್ ಅ ಕಪಲ್ ಆಫ್ ಮಿನಿಟ್ಸ್ ಟು ಎಕ್ಸ್ಪ್ಲೇನ್. ಒಂದು ಸ್ಟೇಟ್ ಬ್ರಾಡ್ಕಾಸ್ಟ್ ಆಕಾಶವಾಣಿ, ಆಮೇಲೆ ಪ್ರೈವೇಟ್ ಬ್ರಾಡ್ಕಾಸ್ಟರ್ಸ್ ಆಲ್ ದಿ FMs, ಅದು Tier 1 Tier 2 ಸಿಟೀಸಲ್ಲಿ ಇರ್ಬೋದು. ಅದ ನಂತರ ಕಮ್ಯುನಿಟಿ ರೇಡಿಯೋ ಒಂದು ಸಮುದಾಯಕ್ಕಾಗಿ ಮಾಡೋ ಒಂದು ಸ್ಪೆಷಲ್ ರೇಡಿಯೋ, ಲಿಮಿಟೆಡ್ ಬ್ಯಾಂಡ್ವಿಡ್ತ್ ಬಟ್ ಫೋಕಸ್ಡ್ ಮೆಸೇಜಿಂಗ್. ಸೊ ಇತ್ತೀಚೆಗೆ ಕೂಡ ನಾನು ಅಲ್ಲಿ ಸಾಲ್ಸ್ಬರ್ಗಲ್ಲಿ ಫಸ್ಟ್ ಟೈಮ್ ಅದ್ರ ಬಗ್ಗೆ ಮಾತಾಡಿದೆ. ಸರ್, ಕಮ್ಯುನಿಟಿ ರೇಡಿಯೋ ಪವರ್ ಏನು, ಬರೀ ಒಂದು ಪಿಕ್ಚರ್ ಹಾಡು ಕೇಳಿಸೋದಕ್ಕೆ ಅಥವಾ ನಿಮ್ಮ ಇದು ಅಂತ ಅಲ್ಲ, ಇಟ್ ಈಸ್ ಅ ಮಚ್ ಡೀಪರ್ ಸೋಷಿಯಲ್ ಚೇಂಜ್ಗೆ ಆಗ್ಬೋದು ಅನ್ನೋ ಒಂದು ಪ್ರೆಸೆಂಟೇಷನ್ನ ಮಾಡಿದೆ. ನನ್ನ ಫ್ರೆಂಡ್ ಗಾಯತ್ರಿ ಕೃಷ್ಣ ಅದಕ್ಕೆ ಭಾಳ ಶಿ ಹೆಲ್ಪ್ ಮಿ ಅ ಲಾಟ್. ಆ್ಯಂಡ್ ಅದಕ್ಕೆ ವೆನ್ ವಿ ವೆಂಟ್ ಇನ್ ಟು ಕಮ್ಯುನಿಟಿ ರೇಡಿಯೋ, ನೇಪಾಲ್, ಶ್ರೀಲಂಕಾ ಇಂಥ ಕಡೆ ಸಣ್ಣ ಅಫ್ಘಾನಿಸ್ತಾನ್, ವಿ ಹೆಲ್ಪ್ ವಿಮೆನ್ ಇನ್ ಅಫ್ಘಾನಿಸ್ತಾನ್ ಸೆಟ್ ಅಪ್ ದೇರ್ ಓನ್ ರೇಡಿಯೋ. ತಾಲಿಬಾನ್ ಇದು ಆದಾಗ ಅಫ್ಕೋರ್ಸ್ ರೈಟ್ ನೌ ಇಟ್ಸ್ ನಾಟ್ ಫಂಕ್ಷನಲ್, ಬಟ್ ಈ ರೀತಿಯ ಒಂದು ಸಾಧ್ಯತೆಗಳು ಒಂದು ಕೋವಿಡ್ಗಿಂತ ಜಸ್ಟ್ ಒಂದು 2-3 months ಹಿಂದೆ ಯುನೆಸ್ಕೋ ಕಡೆಯಿಂದ ದೇ ಹ್ಯಾಡ್ ಕಾಲ್ಡ್ ಮೀ ಆಸ್ ಅ ರಿಸೋರ್ಸ್ ಪರ್ಸನ್ ಕಮ್ಯುನಿಟಿ ರೇಡಿಯೋ ಟ್ರೈನಿಂಗ್ ಕೊಡೋದಕ್ಕೆ. ಕೇರಳ, ತಮಿಳ್ನಾಡು ಈ ರೀತಿ ಒಂದು 9 ರೇಡಿಯೋ ಸ್ಟೇಷನ್ಗಳಿಗೆ ಯಾವ ರೀತಿ ಸಾಮಾಜಿಕ ಕಾಳಜಿ ಏನೇನು ಇಶ್ಯೂಸ್ ಇದೆಯೋ ಅದ್ರ ಮೇಲೆ ರೇಡಿಯೋ ಪ್ರೋಗ್ರಾಮಿಂಗನ್ನ ಇಂಟ್ರೆಸ್ಟಿಂಗ್ ಹೇಗೆ ಮಾಡೋದು ಅದನ್ನು. ಸೊ ಆವಾಗ ನಾನು ನಮ್ಮ ಇಂಡಿಯನ್ ಓಷನ್ ಟಿಪ್ಪಲ್ಲಿ, ಅಂದರೆ ಇಂಡಿಯಾದ ಟಿಪ್ಪಲ್ಲಿ ಇರೋವಂಥ ಪಾಂಬನ್ ರೇಡಿಯೋ ಅಂತ ಒಂದಿದೆ. ಇಟ್ಸ್ ಅ ಕಮ್ಯುನಿಟಿ ರೇಡಿಯೋ. ಸೊ ಅಲ್ಲಿನ ಚೀಫ್ ಗಾಯತ್ರಿ ಉಸ್ಮಾನ್, ಶಿ ಹೆಡ್ ಕಮ್ ಟು ದಟ್ ವರ್ಕ್ಶಾಪ್. ಸೊ ಸಾಕಷ್ಟು ತಿಳ್ಕೊಂಡೆ ನಾನು. ಸರ್ ಗಾಯತ್ರಿ ಪ್ಲೀಸ್ ನನಗೆ ಹೇಳಿ, ಅಂದರೆ ತಮಿಳ್ನವರು, ಸರ್ ಎಪ್ಪಡಿ என்ன பண்றீங்க, என்ன ಪ್ರೋಗ್ರಾಮಿಂಗ್ என்ன செய்வீங்க. ಸೊ ಇಂದ ಕಡಲೋರ ಅಂದರೆ ಆ ಫಿಶರ್ಮೆನ್ ಇನ್ ದ ಇಂಡಿಯನ್ ಓಷನ್ ಅವರು ಕೇಳಿಸ್ಕೊಳ್ತಾ ಇರೋ ಕಾರ್ಯಕ್ರಮಗಳು, ಅವ್ರಿಗೆ ವೆದರ್ ವಾರ್ನಿಂಗ್ಸ್, ಅವ್ರಿಗೆ ಇಷ್ಟಪಡುವಂಥ ಹಾಡುಗಳು, ಮಾಹಿತಿ, ವಾಟ್ ಈಸ್ ದ ವೆದರ್ ಸರ್ವೇಲೆನ್ಸ್ ಸೇಮ್, ಇಂಥ ಕಾರ್ಯಕ್ರಮಗಳನ್ನ ಆ ರೇಡಿಯೋ ಸ್ಟೇಷನ್ ಮಾಡುತ್ತೆ. ಕೊಲ್ಲಂ ರೇಡಿಯೋ, ಕೇರಳ ಫ್ಲಡ್ಸ್ ಆದಾಗ. ಸೊ ರೇಡಿಯೋವನ್ನು ನಾವು ನಮ್ಮ ಈ ಒಂದು ಕಾರ್ಯಕ್ರಮ ಮೂಲಕ ಐ ರಿಯಲಿ ವಾಂಟ್ ಟು ಸೇ ದಟ್ ಪ್ಲೀಸ್ ಥಿಂಕ್ ಆಫ್ ಇಟ್ ಆಸ್ ಅ ವೆರಿ ಲಾರ್ಜ್ ಮೀಡಿಯಂ, ಮೋರ್ ದೆನ್ ಫಿಲ್ಮ್ ಮ್ಯೂಸಿಕ್. ಅದನ್ನ ಒಂದು ಐ ಆಮ್ ಅ ಬಿಗ್ ಬಿಲೀವರ್ ಇನ್ ದಟ್. ಆ್ಯಂಡ್ ಐ ಥಿಂಕ್ ಆಫ್ ಮೈ ಸೆಲ್ಫ್ ಎಸ್ ಅ ಸಣ್ಣ ಮಟ್ಟದಲ್ಲಿ ಒಂದು ಅಂಬಾಸಿಡರ್ ಹೇಳಿದಾಗ ಒಂದು. ಆ್ಯಂಡ್ ದೆನ್ ಪೀಪಲ್ ಕಾಲೇಜ್ ಕ್ಯಾಂಪಸಲ್ಲಿ ರೇಡಿಯೋ ಮಾಡ್ತಾರೆ, ಆ ರೀತಿ ಎಲ್ಲ ದೇ ಡೂ ದಟ್. ಆ್ಯಂಡ್ ಇವತ್ತಿನ ದಿನ ದೊಡ್ಡ ಶೋರೂಮ್ಸ್ಗಳಲ್ಲಿ ದೇ ಹ್ಯಾವ್ ಇನ್ ಹೌಸ್ ರೇಡಿಯೋ. ಎಕ್ಸಾಕ್ಟ್ಲಿ ಆಸ್ ಯು ರೈಟ್ಲಿ ಸೆಡ್, ಇಟ್ ಕೆನಾಟ್ ಬಿ ಜಸ್ಟ್ ಲಿಮಿಟೆಡ್ ಒಂದು ನೀವು ಹೇಳಿದಾಗ ಒಂದು ಸಿನಿಮಾ ಹಾಡು ಅಥವಾ ವೆದರ್ ಅಪ್ಡೇಟು, ಒಂದು ಟ್ರಾಫಿಕ್ ಅಪ್ಡೇಟು ಕೊಡೋದಕ್ಕೆ ಅಷ್ಟೇ ಅಲ್ಲದೀಗ. ಆ್ಯಂಡ್ ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಏಜ್ ನೋ ಬಾರ್ ಇರೋದ್ರಿಂದ ಅದು ಒಂದು ಅಶ್ಯೂರೆನ್ಸ್ ಇರುತ್ತೆ ನಮಗೆ ಕ್ವಿಟ್ ಮಾಡಬೇಕಾದ್ರೆ. ಅಟ್ಲೀಸ್ಟ್ ದಟ್ ಇಸ್ ವಾಟ್ ಐ ಥಾಟ್. ಯಾವಾಗ ಬೇಕಾದ್ರೂ ವಾಪಸ್ ಅಂತೂ ಬರ್ಬೋದು, ಇಟ್ ಇಸ್ ಓಕೆ ಅಂತ. ಯಾಕಂದ್ರೆ ಒಂದು ಇನ್ಸ್ಪಿರೇಷನ್ ಅಟ್ಲೀಸ್ಟ್ ಭಾರತದಲ್ಲಿರೋರಿಗೆ ಅಮೀನ್ ಸಯಾನಿ ಅವರು. At the age of 91, recently we lost him, but then entha personality when it comes to radio, that is andre inthavru are true inspiration is what I feel. So nimmanna ಸುಮಾರು ಜನ ಕೇಳಿರಬಹುದು. ಅಂದರೆ ಅಫ್ಕೋರ್ಸ್ ಒನ್ ಮೋಸ್ಟ್ ಕಾಮನ್ ಕ್ವೆಶ್ಚನ್ ಇಸ್ ನಾನು ಆರ್ಜೆ ಆಗಬೇಕು, ಕೋರ್ಸ್ ಯಾವುದು ಮಾಡಬೇಕು ನಾನು ಅಂತ. ಅಫ್ಕೋರ್ಸ್ ಈ ಕಾರ್ಯಕ್ರಮದ ಮೂಲಕ ಇನ್ನೇನು ಹತ್ತಿರದಲ್ಲೇ ವರ್ಲ್ಡ್ ರೇಡಿಯೋ ಡೇ ಕೂಡ ಬರ್ತಾ ಇದೆ. ಐ ಥಿಂಕ್ ವಿ ಕ್ಯಾನ್ ಕ್ಲಾರಿಫೈ ಸೇಯಿಂಗ್, ಒಂದು ಆರ್ ಜೆ ಕೋರ್ಸ್ ಮಾಡಿ ಸಹ ನೀವೊಬ್ಬ ಉತ್ತಮ ಆರ್ ಜೆ ಆಗದೇ ಇರಬಹುದು, ಆರ್ ಜೆ ಕೋರ್ಸ್ ಇಲ್ಲದೆ ಸಹ ನೀವೊಬ್ಬ ಉತ್ತಮ ಆರ್ ಜೆ ಆಗಬಹುದು. ಸೊ ಆರ್ ಜೆ ಕೋರ್ಸ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಡಿಗ್ರಿ. ನಿಮ್ಗೊಂದು ಅಫ್ಕೋರ್ಸ್ ನಾನು ಇದು ಮಾಡಿದ್ದೀನಿ ಅನ್ನೋದಿರುತ್ತೆ ಅನ್ನೋದು ಬಿಟ್ಟರೆ ದರ್ ಇಸ್ ಸೋ ಮಚ್ ಮೋರ್ ಟು ಬೀಯಿಂಗ್ ಅನ್ ಆರ್ ಜೆ ಕೋರ್ಸ್. ಒಂದೇ ಅಲ್ಲ ಇಸ್ ವಾಟ್ ಐ ಫೀಲ್. ನಿಮ್ಮ ಒಪಿನಿಯನ್ ಏನು? ಸೊ ಅಮೀನ್ ಸಯಾನಿ ಬಗ್ಗೆ ಹೇಳಿದ್ರಿ. ವೆನ್ ಹಿ ಪಾಸ್ಡ್ ಅವೇ ಫೆಬ್ರವರಿಯಲ್ಲಿ, ಅವರು ಹೋಗೋಕ್ ಮುಂಚೆ ಒಂದು 2 ವಾರಗಳ ಹಿಂದೆ ನಾನು ಅವ್ರನ್ನ ವಿಸಿಟ್ ಮಾಡಿದ್ದೆ. ಯಾಕೆಂದ್ರೆ ನಮ್ಮ ರೋಟರಿ ಕ್ಲಬ್ ಮೂಲಕ ಕಾರ್ಯಕ್ರಮಗಳು 3 ಸಲ 2013, 2016, 2018 ಚೌಡಯ್ಯ ಹಾಲ್ ಅಲ್ಲಿ ಮಾಡಿದಾಗ 3 ಸಲನೂ ನನ್ನನ್ನ ಕರೆಸಿದ್ರು ಟು ಹ್ಯಾವ್ ಅ ಲಾಂಗ್ ಕಾನ್ವರ್ಸೇಷನ್ ವಿತ್ ಅಮೀನ್ ಸಾಹಬ್. ಅದಕ್ಕೆ ನಾಗೇಶ್ ಸಿದ್ಧಾಂತಿ ಅಂತ ರೊಟೇರಿಯನ್ ಇದ್ದಾರೆ. ನನಗೆ ಐ ಆಲ್ವೇಸ್ ಟೆಲ್ ಹಿಮ್ ದಟ್ ಇಟ್ ವಾಸ್ ಸಚ್ ಅಂದರೆ ಒಂದು ಪ್ರಿವಿಲೇಜ್, ಒಂದು ಅಂಥ ಒಬ್ಬ ಮನುಷ್ಯನ ಜೊತೆ ಕೂತ್ಕೊಂಡು ಅಷ್ಟು ದೊಡ್ಡದಾಗಿ ಅಷ್ಟು ಇದು ಮಟ್ಟದಲ್ಲಿ ರೇಡಿಯೋ ಅಂದರೆ ಏನು ಅಂತ ಅವ್ರ ಕಾಲದಿಂದ. ಬಿಕಾಸ್ ಎಷ್ಟೇ ನಾವು ಹೇಳ್ಕೊಬೋದು, ನಾನು ಜಸ್ಟ್ ಒಂದು 4 ವರ್ಷದ ರೇಡಿಯೋಗೆ ಪ್ಲಸ್ ಆಕಾಶವಾಣಿ ಸೇರಿಸಿ 1 ವರ್ಷ, 5 ವರ್ಷ ರೇಡಿಯೋ ಮಾಡಿದ್ದಕ್ಕೇನೆ ನನಗೆ ಓಹೋ ಏನೋ ಎಷ್ಟು ಅನುಭವ ಆಗಿದೆ. ಅಥವಾ ಜನ ಅನ್ಕೋತಾರೆ, ಓ ವಸಂತಿ ಯು ಆರ್ ಅ ರೇಡಿಯೋ ಪರ್ಸನ್. ನಾವು ಏನು ಲಿಟ್ರಲಿ ಇಟ್ಸ್ ನಥಿಂಗ್ ಕಂಪೇರ್ ಟು ದಿಸ್ ಮ್ಯಾನ್ ಹೂ ಡಿಡ್ ದ ವರ್ಲ್ಡ್ಸ್ ಲಾಂಗೆಸ್ಟ್ ರೇಡಿಯೋ ಕಂಟಿನ್ಯೂಸ್ ಶೋ ಫಾರ್ 50 years. ಅಂದರೆ ಶತಮಾನದ ಅರ್ಧ, ಟಾಕಿಂಗ್ ಅಬೌಟ್ half a century. ಆ್ಯಂಡ್ ಅಷ್ಟು ಹ್ಯೂಮಿಲಿಟಿ. ಐ ಸ್ಟಿಲ್ ರಿಮೆಂಬರ್ ಅವರು ನಾವು
ಪ್ರಿಪರೇಷನ್ ಮಾಡ್ಕೊಂಡಿರ್ಬೇಕಾದ್ರೆ ಅವ್ರು ಎಷ್ಟು ಮೆಟಿಕ್ಯುಲಸ್ ಆಗಿ ಅವ್ರ ಡೈರಿನ ತಗೊಂಡು ಪ್ರತಿಯೊಂದನ್ನು ಅವರು ಡೇಟ್ಸ್ಗಳು ಇದಕ್ಕೆ ಅಂದರೆ ಬಿನಾಕ ಗೀತ್ಮಾಲಾ ಅದು ಅವ್ರದ್ದು ಎಲ್ಲ ಹೇಗೆ ರೆಕಾರ್ಡ್ಸ್ ಅವ್ರು ಮೇಂಟೈನ್ ಮಾಡಿದ್ರು. ಅವ್ರ ಮಗ ರಾಜಿಲ್ ಸಯಾನಿ ಅಂತ ಅವ್ರ ಜೊತೆ ಕೂತ್ಕೊಂಡು ಆ್ಯಂಡ್ ಫುಲ್ ನಾವು ಡಿಸ್ಕಸ್ ಮಾಡಿಬಿಟ್ಟು अमीन साहब क्या मैं आपसे ये सवाल पूछ सकती हूँ, कैन आई आस्क यू दिस? वासंती you can call me अमीन अंकल. अमीन साहब नहीं, अमीन अंकल बोलो, लेकिन अमीन दादाजी मत कहना. So he was so full of that love and affection. So ಆ ರೀತಿ ಅವರು and I asked him once on stage, and ಇದು ಬಹಳ ಮುಖ್ಯ. ಬರೀ ನಾವು ರೇಡಿಯೋ ಪ್ರಪಂಚದಲ್ಲಿರೋರಿಗೆ ಮಾತ್ರ ಅಲ್ಲ, ಅಂದರೆ ಆವಾಜ್ ಕಿ ದುನಿಯಾ ಮೇ ಜೋ ಲೋಗ್ ಹೈ ಉನ್ಕೆ ಲಿಯೇ ನಹಿ, ಕೇಳಿಸ್ಕೊತಾ ಎಲ್ರಿಗೂ. ಅಂದರೆ ಐ ಆಸ್ಕ್ಡ್ ಹಿಮ್, ಐ ಸೆಡ್, ಅಮೀನ್ ಅಂಕಲ್, you are in the best position to give the secrets of good communication. ಎಲ್ಲರೂ ಅವರಾಗೆ ಅವರು ನಿಂತು ಸ್ಟ್ಯಾಂಡಿಂಗ್ ಓವೇಷನ್. ನಾನು ಹೇಳಬೇಕಾದ ಅಗತ್ಯನೇ ಇರಲಿಲ್ಲ, ಬಿಕಾಸ್ ಅಷ್ಟು ರೆಸ್ಪೆಕ್ಟ್. ಆ ಮನುಷ್ಯ ಅವ್ರ ವಾಕಿಂಗ್ ಸ್ಟಿಕ್ ಇದು ತಗೊಂಡು ಬಂದು ನಿಂತ್ಕೊಂಡಾಗ ಹಿ ಹ್ಯಾಡ್ ಟು ರಿಯಲಿ ವೇಟ್ ಫಾರ್ ದ ನಾನ್ ಸ್ಟಾಪ್ ಚಪ್ಪಾಳೆ. ಅವರು ಇದು ಬೆಹನೋ ಅವ್ರ ಭಾಯಿಯೋ ಅಂತ ಅವ್ರ ಇದನ್ನ ತಗೊಂಡು ಆಮೇಲೆ ಯು ಆಸ್ ಮೀ ಫಾರ್ ದ ಸೀಕ್ರೆಟ್ಸ್. ಶುದ್ಧ ಬೋಲು, ಸ್ಪಷ್ಟ ಬೋಲು, ಸಾಫ್ ಬೋಲು, ಸುಂದರ್ ಬೋಲು. ಯಾರ ಮನಸ್ಸನ್ನು ನೋಯಿಸದೆ ಸ್ಪಷ್ಟವಾಗಿ ಶುದ್ಧ ಭಾಷೆಯ ಶುದ್ಧತೆಯನ್ನು ಇಟ್ಕೊಂಡು ಸೇನ ಗುಡ್ ಸುಂದರವಾದ ಟೋನ್. ಸೊ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ನಾವು ದೊಡ್ಡ ದೊಡ್ಡ ಕೋರ್ಸುಗಳು RJ ಕಮ್ಯುನಿಕೇಶನ್ ಯೂನಿವರ್ಸಿಟೀಸ್ ಎಲ್ಲ ಅನ್ಬೋದು. ಅದರ ಸಾರಾಂಶ that man gave on stage that day. Lovely. And ನನಗನ್ಸುತ್ತೆ you're so privileged and lucky that you got to meet him and interact with him. ನಾವೆಲ್ಲ ಕೇಳಿ ಅಷ್ಟೇ ಗೊತ್ತು. ಅದಕ್ಕೆ ನನಗೆ 3ನೇ ಸಲ ಮಾಡಿದಾಗ ಅವರೆಲ್ಲ ರೋಟ್ರಿನವರು ಅಮೀನಾಜಿ ಅಂತ ಹೆಸರು ಕೊಟ್ಬಿಟ್ಟಿದ್ರಿ. ಅಮೀನ್ ಜೊತೆ ಇದು ಛಾಬಿ ಅಮೀನಾಜಿ ಬೋಲೆಂಗಿ ಅಂತ. You are right. I just feel it was. And ಆ ಕಾಲಕ್ಕೆ ಎಂಥ ಒಂದು ಅಲ್ಲಿವರೆಗೂ ಭಾಯೋರ್ ಬೆಹನೋ ಅಂತಾನೆ ಹೇಳ್ತಾ ಇದ್ದಿದ್ದೆಲ್ಲರೂ. ಇವರು ಬೆಹನೋ ಅವ್ರ ಭಾಯೋ ಅಂದಿದ್ದು ಇಟ್ ಬಿಕೇಮ್ ಸೋ ಪಾಪ್ಯುಲರ್. ಫಸ್ಟ್ ಅವರು ಯಾರಿಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಅನ್ನೋದು ಸೆನ್ಸೇಷನಲ್. ಈವನ್ ವೆನ್ ಹಿ ಪಾಸ್ಡ್ ಅವೇ ಸ್ವಲ್ಪ ಅವ್ರಿಗೆ ಸ್ವಲ್ಪ ಅರಳು ಮರಳು ಅಂತಾರಲ್ಲ, ಆ ಥರ he was a little forgetful. ಬಟ್ ಆದ್ರೂ ಆ ಬೇಸಿಕ್ ಶಿವಲ್ರಿ, ದಟ್ ಕೈಂಡ್ ಆಫ್ ಚಾರ್ಮ್, ಅಂದರೆ ಜೆನ್ಯೂನ್ಲಿ ಸುಮ್ಮನೆ ಇಂಪ್ರೆಸ್ ಮಾಡೋದಕ್ಕೆ ಅಂತ ಅಲ್ಲ, ಒಳ್ಳೆ ಹ್ಯೂಮನ್ ಬೀಯಿಂಗ್ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಸೊ ಐ ಫೀಲ್ ದಟ್ ಮೇಕ್ಸ್ ಫಾರ್ ಗ್ರೇಟ್ ರೇಡಿಯೋ. ಕರೆಕ್ಟ್. ವಸಂತಿ ಅವರು, ನನಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ ದಟ್ ನನ್ನ ರೇಡಿಯೋದ ಕೊನೆ ದಿನದವರೆಗೂ ಐ ಯೂಸ್ ಟು ಮೇಕ್ ಸ್ಕ್ರಿಪ್ಟ್ಸ್. ಬಿಕಾಸ್ ನಾಟ್ ದಟ್ ನಮಗೆ ಸ್ಕ್ರಿಪ್ಟ್ ಇಲ್ಲದಿದ್ರೆ ಒಂದು ಲಿಂಕ್ ಮಾಡೋಕ್ಕಾಗಲ್ಲ ಅಂತಲ್ಲ, ಬಟ್ ಯಾವ ಪಾಯಿಂಟ್ಸ್ನು ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ ಪಾಯಿಂಟರ್ಸ್ ಇರ್ತಾ ಇತ್ತು. ಸೊ 2004 to 2008 ನೀವು ಹೇಗೆ, ಹೌ ಯು ವರ್ಕಿಂಗ್? ಅಂದರೆ ಸ್ಕ್ರಿಪ್ಟ್ಸ್ ಮಾಡ್ಕೋತಿದ್ರಾ ಅಥವಾ ಪಾಯಿಂಟ್ಸ್ ನೋಟ್ ಮಾಡ್ಕೋತಿದ್ರಾ? ಆರ್ ಯು ಆಫ್ಕೋರ್ಸ್ ಅದು ಕೂಡ ಒಂದು ಟ್ಯಾಲೆಂಟ್, ಸ್ಪಾಂಟೇನಿಯಸ್ ಆಗಿ ಇನ್ಸ್ಟಂಟೇನಿಯಸ್ ಆಗಿ ಮಾಡೋದು. ಹೌ ಯು ಆಸ್ ಅನ್ RJ? Yes, I was definitely not having any scripts. Okay. But ಯಾರನ್ನಾದ್ರೂ ಇಂಟರ್ವ್ಯೂ ಮಾಡಬೇಕಾದ್ರೆ ಅಂದರೆ ರಿಸರ್ಚ್ ಪಾಯಿಂಟ್ಸ್ ಅಂಡ್ ಸುಮಾರು ನಾವು ಲೆಜೆಂಡ್ ಸ್ಪೆಷಲ್, ಐ ಡೋಂಟ್ ನೋ ಇಫ್ ಯು ವರ್ ದೇರ್ in Bangalore at that time, Musically Azam ಅಂತ ಒಂದು ಪೂರ್ತಿ ಲೆಜೆಂಡ್ ಸೀರೀಸ್. ಸೊ ಫಸ್ಟು ಆಶಾ ಭೋಸ್ಲೆ ಅವ್ರ ಮನೆಗೆ ನನ್ನ ಕಳಿಸಿದ್ರು ಬಾಂಬೆಯಲ್ಲಿ. ಸೊ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದು, ಇದು ಮಾಡಿದ್ದು. ಆಮೇಲೆ ಆಲ್ ದ ಮ್ಯೂಸಿಕ್, ದ ಬಿಗ್ ನೇಮ್ಸ್ ಇನ್ ದ ಇದು ಆಗಿನ ಕಾಲದಕ್ಕೆ, ಲೈಕ್ ಅಫ್ಕೋರ್ಸ್ ಸೋನು ನಿಗಮ್ ಕಂಟಿನ್ಯೂಸ್ ಟು ಬಿ ಅ ಗ್ರೇಟ್ ನೇಮ್. ಸೊ ಅದರಲ್ಲಿ ಎಂಡ್ ಮಾಡಿದಾಗ ಮನ್ನಾಡೆ ಅವ್ರ ಜೊತೆ ಇಂಟರ್ವ್ಯೂ. ಸೊ ಆ ರೀತಿ ಯಾವ ಫೀಲ್ಡಲ್ಲಿ ಬಂದು ನನ್ನ ಶೋಗೆ ನನ್ನ ಮುಂದೆ ಕೂತ್ಕೊಂಡಾಗ ಇದೇ ರೀತಿ ಪಾಯಿಂಟ್ ಮಿಸ್ ಮಾಡಬಾರ್ದು ಅನ್ನೋದಕ್ಕೆ ಒಂದು ಬುಲೆಟ್ ಪಾಯಿಂಟ್ಸ್ ಹಾಕೋತಾ ಇದೆ. ಸರಿ, ಇದೆಲ್ಲ ಕವರ್ ಆಗಿದೆ ತಾನೆ ಅಂತ ಒಂದು ಟಿಕ್, ಜಸ್ಟ್ ಒಂದು ಮೆಂಟಲ್ ಟಿಕ್ ಮಾರ್ಕ್. ಬಿಕಾಸ್ ಎಲ್ಲಿ ಆ ಸ್ಕೈ ಮೈಕ್ ಇಂದ ಸ್ವಲ್ಪ ಇದು ನೋಟ್ ಇಟ್ಕೊಳ್ಳೋದಕ್ಕೆ ಆ ಜಾಗ ಇರುತ್ತೋ ಅಲ್ಲಿ. ಬಟ್ ನನ್ಗೇನ್ ಅನ್ಸ್ತಾ ಇತ್ತು ದಟ್ ಅಫ್ಕೋರ್ಸ್ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಸ್ಟೈಲ್ಸ್. ಇಫ್ ಐ ಸ್ಪೀಕ್, ಇಫ್ ಐ ಪುಟ್ ಆನ್ ಅ ಸ್ಕ್ರಿಪ್ಟ್, ಎಲ್ಲೋ ಒಂದ್ ಕಡೆ ನನಗೆ ಅದು ಇಟ್ ವಿಲ್ ನಾಟ್ ಸೀಮ್ ಮೈ ಓನ್ ಥಾಟ್ ಅನ್ನೋ ಹಾಗೆ. ಸೊ ಐ ಯೂಸ್ ಟು ನಾಟ್ ಸ್ಕ್ರಿಪ್ಟ್ ಇಟ್. Yes, I've seen ಎರಡೂ ಟೈಪ್ಸ್. Of course, ಅವ್ರಿಗೆ ವಾಟ್ ಎವರ್ ಮೇಕ್ಸ್ ದೆಮ್ ಕಂಫರ್ಟಬಲ್, ರೈಟ್? ಸಾಕಷ್ಟು ಈ ಥರದ ಸ್ಪಾಂಟೇನಿಯಸ್ ಅಮೇಸಿಂಗ್ RJs ನೋಡಿದ್ದೀನಿ, ಸ್ಕ್ರಿಪ್ಟ್ ಮಾಡ್ಕೊಳ್ಳೋರು ನೋಡಿದ್ದೀನಿ, ಬೋತ್ ವೇಸ್. ಬಟ್ ದೆನ್ ಇವತ್ತಿನ ರೇಡಿಯೋ ನೀವು ಕೇಳಿದಾಗ ಅಥವಾ ಲಾಸ್ಟ್ 10 years ಅಲ್ಲಿ ಅಂತ ತಗೊಳ್ಳೋಣ, ನೀವು ಬಿಟ್ಟ ನಂತರ ನಿಮ್ಮ ಪ್ರಕಾರ ಹೂ ಡಸ್ ಅ ರಿಯಲಿ ಗುಡ್ ಜಾಬ್ ಅಥವಾ ಹೂ ಇಸ್ ಯೋರ್ ಫೇವ್ರೇಟ್? ಇಟ್ ನೀಡ್ ನಾಟ್ ಬಿ ಕನ್ನಡದ RJ ಅಂತ, ಲೈಕ್ ಜನರಲಿ RJ ವರ್ಲ್ಡ್ ಅಲ್ಲಿ.
ಸೊ ನಾನು ಬಿಟ್ಟ ಮೇಲೆ ನನಗೆ ಶ್ರದ್ಧಾದು ಭಾಳ ಇಷ್ಟ ಆಗ್ತಿತ್ತು. ಶ್ರದ್ಧಾ ಶೋ ಐ ಯೂಸ್ ಟು ಲೈಕ್ ಅ ಲಾಟ್. ಆಕಾಶವಾಣಿಯಲ್ಲಿ ನಂದಿನಿ ಅವ್ರ ಶೋ ಎಲ್ಲ ಯಾವಾಗಲಾದ್ರೂ ನಾನು ಇದು ಪೃಥ್ವಿದು ಒಂದೊಂದ್ಸಲ ಕೇಳ್ತಾ ಇದ್ದೆ ನಾನು. ನಿಜ ಹೇಳ್ಬೇಕು ಅಂದ್ರೆ ಜಾಸ್ತಿ ನಾನು ಕೇಳಿಲ್ಲ. ಅದೇನಾಯ್ತು, ರೇಡಿಯೋ ಆದ ನಂತರ ತಕ್ಷಣ ಟಿ ವಿ ಪ್ರಪಂಚಕ್ಕೆ ಕಾಲಿಟ್ಟಾಗ ಅದು ಬ್ರೇಕಿಂಗ್ ನ್ಯೂಸ್ ಅದು ಊರಲ್ಲೇ ಇರ್ತಾ ಇರ್ಲಿಲ್ಲ. ಫಸ್ಟೇ ಅಲಮಾರಿ. ಸೊ ಐ ಲಾಸ್ಟ್ ಟಚ್ ವಿತ್ ರೇಡಿಯೋ. ಬಟ್ ಸ್ವಲ್ಪ ಊರಲ್ಲಿ ಇದ್ದಾಗ ಅಥವಾ ವೀಕೆಂಡ್ ಶೋ ಎಲ್ಲ ಇದ್ದಾಗ ಐ ಯೂಸ್ ಟು ಕಂಪ್ಲೀಟ್ಲಿ ಅಡ್ಮೈರ್ ಹೌ ಶ್ರದ್ಧಾ ಯೂಸ್ ಟು ಹ್ಯಾಂಡಲ್ ದಿ ಸೆನ್ಸಿಟಿವ್ ಟಾಪಿಕ್ಸ್ ಅನ್ನ ಕೂಡ ಸರಳವಾಗಿ ವಿತ್ ಹ್ಯೂಮರ್ ಅಂಡ್ ವಿಟ್ ಅದನ್ನ. ಸೊ ಅದೊಂದು ಆರ್ಟ್. ಸೊ ಇನ್ನು ಅದೇ ಅಫ್ಕೋರ್ಸ್ ಐ ಯೂಸ್ ಟು ಲಿಸನ್ ಟು ಯುವರ್ ಶೋ ವೆನ್ ಐ ವಾಸ್ ಇನ್ ದ ಅರ್ಲಿ ಮಾರ್ನಿಂಗ್ ಟೈಮ್. ಶುಭೋದಯಕ್ಕೆ ಇದು. ಬಿಕಾಸ್ ಸಿ ವಾಟ್ ಯು ಡಿಡ್ ವಾಸ್ ಆಲ್ಸೋ ನಾಟ್ ಈಸಿ. ರಿಲಿಜನ್, ದೇವಸ್ಥಾನಗಳು, ಅದನ್ನ ಕೂಡ ಒಂದು ದ ಟೋನ್ ಹ್ಯಾಸ್ ಟು ಹ್ಯಾವ್ ಅ ರೈಟ್ ಮಿಕ್ಸ್. ಸೊ ಯೂಶಲಿ ಐ ಆಮ್ ಆಲ್ವೇಸ್ ಅಬ್ಸರ್ವಿಂಗ್ ದ ಕಾಂಟೆಂಟ್. ಅಂದ್ರೆ ಧ್ವನಿ ಒಂದ್ ಕಡೆ, ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಬೈ ಚಾನ್ಸ್ ದೇವರು ಯಾರಿಗಾದ್ರೂ ಧ್ವನಿ ಚೆನ್ನಾಗಿ ಅಷ್ಟೇನೋ ಇಂಪ್ರೆಸಿವ್ ಧ್ವನಿ ಕೊಡ್ಲಿಲ್ಲ ಅಂದ್ರೂ ಅವರ ಹೇಳೋ ವಿಧಾನ and what they say and how they say it will be the cutting edge. Correct. So these are the names that come to mind. Oh, lovely. So radio ಆದ ನಂತರ another beautiful entry into television, NDTV ಗೆ ಎಂಟ್ರಿ ಕೊಡ್ತೀರಾ. ಅಂಡ್ NDTV ಹಿಸ್ಟ್ರಿನೇ ತುಂಬಾ ಬ್ಯೂಟಿಫುಲ್ ಆಗಿದೆ, ಯಾಕಂದ್ರೆ ಅವರೊಂದು ಪ್ರೊಡಕ್ಷನ್ ಹೌಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ, ಪ್ರೊಡ್ಯೂಸಿಂಗ್ ಫಾರ್ ದೂರದರ್ಶನ್. ಅಂಡ್ 1988 ಅಲ್ಲಿ ಫುಲ್ ಫ್ಲೆಜ್ಡ್ ಆಗಿದೆ ಸ್ಟಾರ್ಟ್ ಆಪರೇಟಿಂಗ್ ಒಂದು ನ್ಯೂಸ್ ಚಾನೆಲ್ ಆಗಿ. ಅಂಡ್ ವೈ ಡಿಡ್ ಯು ಕ್ವಿಟ್ ರೇಡಿಯೋ ಅಂಡ್ ವೈ ಡಿಡ್ ಯು ಚೂಸ್ NDTV? ಸೊ ಕ್ವಿಟ್ ರೇಡಿಯೋ ಅನ್ನೋದಕ್ಕೆ ಇನ್ಫ್ಯಾಕ್ಟ್ ಐ ಫೆಲ್ಟ್ ಅ ಲಿಟಲ್ ಬ್ಯಾಡ್, ಲಿಟಲ್ ಗಿಲ್ಟಿ. ಬಿಕಾಸ್ ನಾನು ಆಸ್ಟ್ರಿಯಾ ಏನು ಹೇಳಿದೆ ನಿಮಗೆ, ಒಂದು ವಿಶ್ವ ಮಟ್ಟದ ಇದರಲ್ಲಿ ಸಮ್ಮೇಳನದಲ್ಲಿ ಹೋಗಿ ರೇಡಿಯೋ ಬಗ್ಗೆ ಮಾತಾಡಿ ಎಲ್ಲ ಬಂದ ತಕ್ಷಣ ರೇಡಿಯೋಗೆ ರಾಜೀನಾಮೆ ಕೊಟ್ಟೆ ನಾನು. ಬಿಕಾಸ್ ಒಂದೇನಾಗ್ತಿತ್ತು ನನಗೆ, ನಮ್ಮ ಒಂದು ರೇಡಿಯೋ ಫಾರ್ಮ್ಯಾಟ್ ವಾಸ್ ವೆರಿ ಲಿಮಿಟೆಡ್. ಬರೀ ನಾನಲ್ಲಿ ಹೇಳ್ತಾ ಇದ್ದಿದ್ದೆಲ್ಲ ಇದನ್ನ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ನಾವು ಬೇರೆ ಏನಾದರೂ ಮಾಡಬೇಕು. ಯು ಕಾಂಟ್ ಹ್ಯಾವ್ ದ ಸೇಮ್ ಓಲ್ಡ್ ಫಾರ್ಮ್ಯಾಟ್. ಇದು ಮಾಡಿದ್ವಿ, ಆ್ಯಡ್ ಬ್ರೇಕ್ ಆಯಿತು, ಹಾಡಿಗೆ ಹೋಯ್ತು, ಆಮೇಲೆ ಹಾಡು ಮಧ್ಯೆ ಏನೋ ಒಂದು 40 ಸೆಕೆಂಡು ಅಥವಾ 1 ನಿಮಿಷ ಅದನ್ನು ಕೂಡ ಅಫ್ಕೋರ್ಸ್ ವಿ ಡಿಂಟ್ ಇವನ್ ಹ್ಯಾವ್ ಡಿಲೇಡ್ ಲೈವ್ ಆಗ. ಆಮೇಲೆ ಪೃಥ್ವಿ ಶೋಗೆ ಅವ್ನ ಶೋಗೆ ಹೋದಾಗ ಸೊ ಓ ಮೈ ಗಾಡ್, ಓಕೆ ನೌ ಯು ಹ್ಯಾವ್ ಟು ರೆಕಾರ್ಡ್ ಇಟ್ ಫಾರ್ ಅ ಬಿಟ್ ಅಂಡ್ ದೆನ್ ಫ್ಲ್ಯಾಶ್ ಇಟ್, ರೈಟ್? ಸೊ ವಿ ವರ್ ಲಕ್ಕಿ ಇನ್ ದಟ್ ವೇ. ಬಟ್ ಒಂದು ನನಗೆ ಡಿಸಪಾಯಿಂಟ್ಮೆಂಟ್ ನಮ್ಮ ರೇಡಿಯೋ ಫಾರ್ಮ್ಯಾಟ್. ಅದಕ್ಕೆ ನಾನು ಒಂದು ಪೆಟಿಷನ್ ಕೂಡ ನಾವು ಸುಮಾರು ಔಟ್ ಆಫ್ ಬ್ಯಾಂಗ್ಳೂರ್ ಮಟ್ಟದಲ್ಲಿ ವಿ ವಾಂಟೆಡ್ ಟು ಸರ್ಕ್ಯುಲೇಟ್ ಇಟ್ ಟು ದ ಸರ್ಕಾರ. ಈ ಸರ್ಕಾರ ಆ ಸರ್ಕಾರ ಅಂತ ಅಲ್ಲ, ಅಂದ್ರೆ ರೇಡಿಯೋಗೆ ನೀವು ನ್ಯೂಸ್ ಅನ್ನ ತಗೊಂಡ್ ಬರ್ಬೇಕು ನೀವು. ಕರೆಕ್ಟ್, ಹೌದು. ಸೊ ಯು ಕೆನಾಟ್ ನಾಟ್ ಹ್ಯಾವ್ ನ್ಯೂಸ್ ಆನ್ ಕೊಡಬಾರ್ದು ಅಂತಿತ್ತು. ಐ ಥಿಂಕ್ ಇಟ್ಸ್ ಸ್ಟಿಲ್ ದೇರ್. ಸೊ ಆ ರೆಸ್ಟ್ರಿಕ್ಷನ್ ನೀವು ತೆಗೆದು ಹಾಕಿ. ಇಲ್ಲದಿದ್ರೆ ಇದು ನೀವು ಯಾವ ಕಾರಣಕ್ಕೆ ಅದು ಆಕಾಶವಾಣಿಯನ್ನ ಪ್ರೊಟೆಕ್ಟ್ ಮಾಡೋದಕ್ಕೋ ಅಥವಾ ವಾಟ್ ಎವರ್ ಬಿ ದ ರೀಸನ್ಸ್, ವಿಚ್ ಎವರ್ ಗವರ್ಮೆಂಟ್ ಹ್ಯಾಸ್ ನಾಟ್ ಡನ್ ದಟ್. ಸೊ ನಾನು ಇದೇ ರೀತಿ ಹೇಗೆ ನಾವು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಯೋಚನೆ ಮಾಡಿದ್ನೋ, ತಿರ್ಗಾ ಮತ್ತೊಮ್ಮೆ ನಾನು ಆ ಕರಿಯರ್ ಬ್ರೇಕ್ ಅಂತಾನೆ ಹೇಳ್ಬೋದು. ಒಂದು ಐ ಸೆಡ್ ನೋ, ಐ ಕಾಂಟ್ ಕಂಟಿನ್ಯೂ ಇನ್ ಅ ಪ್ಲೇಸ್ ವಿಚ್ ಇಸ್ ಗೋಯಿಂಗ್ ಟು ಬಿ ಬರೀ ಇದನ್ನ ಹಾಕು, ಮಧ್ಯ ಎಲ್ಲೋ ಒಂದು ಸಾಂಗ್ ಮಧ್ಯ ಅದನ್ನ ನನಗೆ ಮನ್ಸಿದ್ದು ಆ ಜನರ ಅಂದ್ರೆ ನಮ್ಮ ಊರಿನ ನಿಜವಾದ ನಾಯಕರು ಅವ್ರನ್ನ ಕರ್ಕೊಂಡು ಬಂದು ಮಾತಾಡಿಸಿ ಇಂಪ್ಯಾಕ್ಟ್ಫುಲ್ ಪ್ರೋಗ್ರಾಮ್ಸ್ ಮಾಡೋದಕ್ಕೆ. ಅದ್ರ ಮಧ್ಯೆ ಹಾಡಿರ್ಲಿ, ಯಾರು ಹಾಡ್ಬೇಡ, ಬರೀ ಟಾಕ್ ರೇಡಿಯೋ ಅಂತ ನಾನು ಹೇಳ್ತಿರ್ಲಿಲ್ಲ. ಬಟ್ ಆ ಫ್ರೀಡಮ್ ಯಾವಾಗ ಹೋಯ್ತೋ ಅಥವಾ ಫ್ರೀಡಮ್ ಇಲ್ಲ ಅಂತ ಗ್ಯಾರಂಟಿ ಆಗೋಯ್ತು, ಐ ಸೆಡ್ ಓಕೆ, ಇನ್ನು ನಾನು ರೇಡಿಯೋದಲ್ಲಿ ಇದಿಲ್ಲ. ನಾವು ಐ ಆಮ್ ವೆರಿ ಗ್ರೇಟ್ಫುಲ್ ಟು ದ ಪವರ್ ಅಬವ್. ಅದೇ ಸಮಯದಲ್ಲಿ ರಾಜದೀಪ್ ಸರ್ದೇಸಾಯಿ ಬಂದಿದ್ರು ಬ್ಯಾಂಗ್ಳೂರ್ಗೆ. ಸೊ ಪ್ರಿಯಾಂಜನಾ ದತ್ತಾ ವಾಸ್ ವಿತ್ ದಟ್ ಚಾನಲ್, CNN News 18. ವೆರಿ ಗುಡ್ ಫ್ರೆಂಡ್ ಅವರೆಲ್ಲ. ಅಂದರೆ ನಾವು ಯಾವಾಗಲಾದ್ರೂ ಮೀಡಿಯಾ ಇದರಲ್ಲಿ ಸಿಗ್ತಾ ಇದ್ವಿ. ಶಿ ಸೆಡ್, ವಸಂತಿ, ಯು ಹ್ಯಾಡ್ ಟೋಲ್ಡ್ ಮೀ ಬೇರೆ ಬೇರೆ ಗೆಸ್ಟ್ಗಳು ನೀವು ತರ್ತೀರಾ, ಡು ಯು ವಾಂಟ್ ಟು ಹ್ಯಾವ್ ರಾಜದೀಪ್? ಸೊ ರಾಜದೀಪ್ ಶೋಗೆ ಬಂದಾಗ ಆಫ್ಟರ್ ದಿಸ್ ಥಿಂಗ್ ಹಿ ಆಸ್ ಮೀ, ಹಿ ಸೆಡ್, ವೈ ಡೋಂಟ್ ಯು ಮೂವ್ ಟು TV ಅಂತ. ಸೊ ನನಗೆ ರೋಗಿ ಬಸ್ ಅಂದ ಹಾಗೆ ಓಕೆ, ವೈ ನಾಟ್? ಬಟ್ ಅಟ್ ದ ಸೇಮ್ ಟೈಮ್ NDTV ಅಲ್ಲಿ ಮಾಯಾ ಶರ್ಮಾ ಇದ್ರು, ಅವರಿಂದ ಒಂದ್ಸಲ ಕಾಲ್ ಬಂತು saying would you be interested because ಈ ಸದ್ಯಕ್ಕೆ ಓಪನಿಂಗ್ ಇದೆ ಅಂತ. ಸೊ ಐ ಸೆಡ್ ದಿಸ್ ಇಸ್ ದ ರೈಟ್ ಟೈಮ್. ಸೊ ಕರೆಕ್ಟಾಗಿ ಆ ಟೈಮಲ್ಲೂ ಕೂಡ ಸ್ವಲ್ಪ ಚೇಂಜ್ ಏನು ಬಂತಂದ್ರೆ, ಇಟ್ ವಾಸ್ ದ ಫಸ್ಟ್ ಟೈಮ್ ದಟ್
ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕಮಲದ ಇದು ಪೊಲಿಟಿಕಲ್ ಚೇಂಜ್ ಬಂತು ಇದು ಕರ್ನಾಟಕದಲ್ಲಿ. ಸೊ ಅದನ್ನ ರಿಪೋರ್ಟ್ ಮಾಡೋ ಒಂದು ಅಂದ್ರೆ ಎಕ್ಸ್ಪೀರಿಯನ್ಸ್ ಅನುಭವ, ಎಲೆಕ್ಷನ್ಸ್. ಸೊ ಐ ವೆಂಟ್ ಇನ್ ಟು ಅ ಟೋಟ್ಲಿ ಡಿಫ್ರೆಂಟ್ ಝೋನ್ ರೇಡಿಯೋ ಬಿಟ್ಟು. ಸೊ 2008 was a change. Yes. ಸೊ ನಾನು ಇಂಟ್ರೊಡಕ್ಷನ್ ನಲ್ಲೇ ಹೇಳಿದ ಹಾಗೆ ನೀವು ಪ್ರಿಂಟ್, ಟಿವಿ, ಇವಾಗ ನಿಮ್ಮದೇ ಓನ್ ಕಂಪನಿ ಎಲ್ಲ ಇದ್ರು ಐ ಥಿಂಕ್ ಪೀಪಲ್ ಸ್ಟಿಲ್ ಮಿಸ್ ಯು ಆಸ್ ಅನ್ RJ ಬಿಕಾಸ್ ಅದು ಒಂದು ಕನೆಕ್ಟ್ ಇದೆ. ವಿ ನೀಡ್ ನಾಟ್ ಇಂಟ್ರೊಡ್ಯೂಸ್ ಯು ಆಸ್ RJ ವಾಸಂತಿ ಹರಿಪ್ರಕಾಶ್. ದ ನೇಮ್ ಇಟ್ ಸೆಲ್ಫ್ ಇಸ್ ಇನಫ್. ಮತ್ತೆ ನಿಮ್ಗೆ ಆಫರ್ಸ್ ಬಂತಾ? ಡಿಡ್ ಯು ಚೂಸ್ ನಾಟ್ ಟು ಗೋ ಬ್ಯಾಕ್ ಹೇಗೆ? ಅಥವಾ ಇಫ್ ಗಿವನ್ ಅನ್ ಆಫರ್ ಇವಾಗ ವುಡ್ ಯು ಗೋ ಬ್ಯಾಕ್ ಟು ರೇಡಿಯೋ? See, if given an offer, yes, I would love to go back on radio, but ಸ್ವಲ್ಪ ಈ ಒಂದು ನಾನು ಯಾವ ಫ್ಯಾಕ್ಟರ್ಸ್ ಹೇಳಿದ್ನೋ ಅದನ್ನ ಹೇಗಾದ್ರೂ ಇಫ್ ಯು ಕ್ಯಾನ್ ವರ್ಕ್ ಅರೌಂಡ್. ಸಿ, ರೇಡಿಯೋ ಸ್ಟೇಷನ್ಗಳಲ್ಲಿ ಇರೋ ಹೆಡ್ಸ್ ಆಫ್ ರೇಡಿಯೋ ಅವ್ರಿಗಿಂತ ಮೀರಿರೋ ಈ ಒಂದು ಪಾಲಿಸಿಗಳು, ಅಂದರೆ ಅವ್ರು ಬೇಕು ಅಂದ್ರೂ ಎಷ್ಟು ಮಟ್ಟಕ್ಕೆ ಚೇಂಜ್ ಮಾಡೋಕ್ಕಾಗುತ್ತೆ, ವಿ ಡೋಂಟ್ ನೋ. ಬಟ್ ಇಫ್ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ರೇಡಿಯೋ ಬಿಕಾಸ್ ಅದಾದ್ಮೇಲೆ ನಮ್ಮ ಒಳ್ಳೆಯ ಮಿತ್ರ ಡೆರಾಯಸ್ ಸುನಾವಾಲಾ, ಸೊ ಅವನು ಒಂದ್ಸಲ ಕಾಲ್ ಮಾಡಿದ್ದು ನಂಗೆ ನೆನಪಿದೆ, ಸೇಯಿಂಗ್ ದಟ್ ಇನ್ನೂ ನನ್ನ ಟಿವಿದಲ್ಲಿ ಐ ವಾಸ್ ದೇರ್ ಫಾರ್ ಜಸ್ಟ್ ಅ ಇಯರ್ ಆರ್ ಸೋ ಇದು. ಸೊ ನಾನು ಹೇಳಿದಷ್ಟೇನೆ, ಸೇಯಿಂಗ್ ದಟ್ ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ಎಕ್ಸೈಟಿಂಗ್, ಬೇರೆ ಏನಾದರೂ ಒಂದು ಸೃಜನ, ಒಂಥರ ಲೆಟ್ ಇಸ್ ಡೂ ಸಮಥಿಂಗ್ ಎಕ್ಸೈಟಿಂಗ್ ಆನ್ ರೇಡಿಯೋ. ಬಟ್ ಐ ಥಿಂಕ್ ಈಗ ಇಟ್ ಇಸ್ ಪಾಸಿಬಲ್, ಯಾಕಂದ್ರೆ ಒಂದು ನ್ಯೂಸ್ ಕೊಡೋದಕ್ಕೆ ಇವಾಗಲೂ ಸಾಧ್ಯ ಇಲ್ಲ ಇಸ್ ವಾಟ್ ಐ ಫೀಲ್. ಅಟ್ ಲೀಸ್ಟ್ ರೀಸೆಂಟ್ ನನಗೆ ಗೊತ್ತಿರೋ ಪ್ರಕಾರ ಅಂತೂ ನ್ಯೂಸ್ ಕೊಡೋ ಹಾಗಿಲ್ಲ ಅಂತ ನಮಗೂ ದೇ ಟು ಆಲ್ವೇಸ್ ಸೇ. ಬಟ್ ಡ್ಯೂರೇಷನ್ ದಟ್ ವಿ ಟಾಕ್ ಆ್ಯಂಡ್ ದ ಕೈಂಡ್ ಆಫ್ experimental shows that we can do, ella radio stations they are open ivaga. Yes, I very much think so. And ivaga ella stations news channels they're almost starting podcasts and they're keeping up with the trend. AI RJs galana introduce madidare almost ella radio station alli. I think you can give it a try and you should. If that happens then I will think of you. It happened because of her. Wow, lovely. And ಅದಾದಮೇಲೆ ಒನ್ ಆಫ್ ಯುವರ್ ವರ್ಕ್ ಐ ರಿಯಲಿ ಲವ್ ದ ಟೈಟಲ್ ಇಂಡಿಯಾಸ್ ವ್ಯಾನಿಷಿಂಗ್ ಬೀಚಸ್. ಇದನ್ನ ಮಾಡಿದ ನಂತರ BBC ಇಂದ ನಿಮಗೆ ಆಫರ್ ಬರುತ್ತೆ. ಈ ಹೆಸರುಗಳೆಲ್ಲ ಕೇಳಿದ್ರೇನೆ ಎಸ್ಪೆಷಲಿ ಮೀಡಿಯಾದಲ್ಲಿ ಇರೋರಿಗೆ ಇಟ್ ಇಸ್ ಲೈಕ್ ಅ ಡ್ರೀಮ್ ಜಾಬ್. BBC ಜೊತೆ ಒಂದು ಪ್ರಾಜೆಕ್ಟ್ ಇಸ್ ಇನಫ್ ಅನ್ನುವಂಥದ್ದು. ನನಗೆ ಇದರ ಒಂದು ಸ್ಮಾಲ್ ಯುನೋ ಒಂದಷ್ಟು ಅನ್ನೋನ್ ಟ್ರಿವಿಯಾನೋ ಫ್ಯಾಕ್ಟೋ ವಾಟ್ ಎವರ್ ಇಟ್ ಇಸ್, ವಾಟ್ ಆರ್ ದೀಸ್ ಇಂಡಿಯಾಸ್ ವ್ಯಾನಿಷಿಂಗ್ ಬೀಚಸ್ ಅಂಡ್ ವಾಟ್ ಇಸ್ ದಿಸ್ ಪ್ರಾಜೆಕ್ಟ್ ಅಬೌಟ್? ಬಿಕಾಸ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಟೈಟಲ್. ಹೌದು, ಅದು ನಾವು ಟಿವಿ ಡೈಲಿ ರಿಪೋರ್ಟಿಂಗ್ ಮಧ್ಯದಲ್ಲಿ ಬ್ಯೂರೋ ರಿಪೋರ್ಟ್ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಥರ ಒಂದು ಟ್ರಿಪಲ್ ಮರ್ಡರು ಕವರ್ ಮಾಡಬೇಕು, ಈ ಕಡೆ ಡಿಫೆನ್ಸ್ ಡೀಲನ್ನು ಬ್ಯೂರೋಲಿರೋರು ಎಲ್ಲರೂ ಎಲ್ಲ ಕೆಲಸ ಮಾಡಬೇಕು. ಸೊ ದಟ್ ಈಸ್ ದ ಥಿಂಗ್. ಇಟ್ಸ್ ಗುಡ್ ಆ್ಯಂಡ್ ಬ್ಯಾಡ್. ಬ್ಯಾಡ್ ಯಾತಕ್ಕೋಸ್ಕರ ಬಿಕಾಸ್ ನಮಗೆ ಆ ಸ್ವತಂತ್ರ ಸಿಗೋಲ್ಲ. ಅಂದರೆ ನಾನೇ ಹೋಗಿ ನನ್ನ ಸ್ಟೋರಿ ಡೆಪ್ತಾಗಿ ಕವರ್ ಮಾಡಬೇಕು ಅನ್ನೋ ಒಂದು ಅವಕಾಶ ಕಡಿಮೆ ಇರುತ್ತೆ. ನಾವು ಇದೇ ನಮ್ಮನ್ನು ಎಳಿತಾ ಇರುತ್ತೆ ಇದನ್ನು. ಆದರೆ ಅದನ್ನ ಮೀರಿಸಿ ಮೇನ್ NDTV ನ್ಯೂಸ್ ಡೆಸ್ಕ್ ದ ಗುಡ್ ಥಿಂಗ್ ವಾಸ್, ಯಾಕೆಂದ್ರೆ ಆ ರಿಚ್ ಟ್ರೆಡಿಷನ್ ಇರೋ ಕಾರಣ, ನೀವು ಏನು ಹೇಳಿದ್ರು ಅದು ಸ್ಟಾರ್ಟ್ ಆಗಿದ್ದ ಒಂದು ಇದು ಬರೀ ಬ್ರೇಕಿಂಗ್ ನ್ಯೂಸ್ಗೆ ಇದು ಕೊಡದೆ ಅವ್ರುಗಳು ಇದಕ್ಕೂ ಗಮನ ಕೊಡ್ತಾರೆ, ಎನ್ವೈರನ್ಮೆಂಟ್ ರಿಪೋರ್ಟಿಂಗ್ಗೆ ಅವಕಾಶ ಕೊಟ್ಟರು. ಸೊ ಅವರವರ ಪ್ರದೇಶಗಳಲ್ಲಿ ರಾಜ್ಯದಲ್ಲಿ ಯಾವ ಬೀಚ್ಗಳಿಗೆ ಅಂದರೆ ದೇ ಆರ್ ಇನ್ ಡೇಂಜರ್, ಎಂಕ್ರೋಚ್ಮೆಂಟ್ ಇರ್ಬೋದು, SEZ ಅಂದರೆ ಇದು ಕೋಸ್ಟಲ್ ಝೋನ್ಸ್ ಬರ್ತಾ ಇರ್ಬೇಕಾರೆ. ಯಾಕೆಂದರೆ ಅಲ್ಲಿ ಈಗ ನೀವು ಚೆನ್ನೈಗೆ ಹೋಗಿದ್ದೀರಾ, ಯಾವಾಗ ಹೋಗಿದ್ದೀರಾ? ಸೊ ಅಲ್ಲಿ ಬೆಸನ್ ನಗರ್ ಬೀಚ್ ಅಂತ ಇದೆ. ನಾವು ವೆನ್ ಐ ಗ್ರೂ ಅಪ್ ಇನ್ ಚೆನ್ನೈ ವಿತ್ ಮೈ ಗ್ರ್ಯಾಂಡ್ ಮದರ್, ನಮ್ಮ ಅಜ್ಜಿ ಜೊತೆ, ಬೆಸನ್ ನಗರ್ ಬೀಚ್ ಅನ್ನೋದು ಇಲ್ಲಿಂದ ನಾವು ಇಲ್ಲಿ ಒಂದು MG ರೋಡ್ ಕುಂಬ್ಳೆ ಸರ್ಕಲ್ ಅಲ್ಲಿ ಕೂತ್ಕೊಂಡ್ರೆ ಅಟ್ಲೀಸ್ಟ್ ಟ್ರಿನಿಟಿವರೆಗೂ ನಾವು ನಡಿಬೇಕಾಗಿತ್ತು. ಬೀಚ್ ಅಂದ್ರೆ ಅಲೆಗಳನ್ನ ನೋಡೋದಕ್ಕೆ ಮರಳಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ವಿ, ಅಷ್ಟಿತ್ತು ಆ ಬೀಚ್, ಮರಳು. ಈಗ ನೀವು ಹೋದ್ರೆ ನಿಮ್ಗೆ ಸ್ಟಾಲ್ಗಳು, ಫುಡ್ ಸ್ಟಾಲ್ಸ್ ಅಷ್ಟು, ಅಲ್ಲಿ ಎಲ್ಲ ಲಿಟರ್ ಹಾಕೋದು, ಗಲೀಜ್ ಮಾಡೋದು, ಅಂದ್ರೆ ಬೀಚ್ಗೆನೆ ನಾವು ಅದನ್ನ ತಗೊಂಡ್ಬಿಟ್ಟಿದೀವಿ. ವಿ ಹ್ಯಾವ್ ಟೇಕನ್ ಓವರ್. ಅಲ್ಲಿ ಇರೋ ಯಾರು ಫಿಶರ್ಮೆನ್ ಇದ್ದಾರೋ ಅವ್ರಗಳಿಗೂ ಅದು ಲೈವ್ಲಿಹುಡ್ಗೆ ಇದಾಗ್ತಾ ಇಲ್ಲ, ಅಥವಾ ಎಂಕ್ರೋಚ್ಮೆಂಟ್ ತುಂಬ ಆಗ್ತಾ ಇದೆ. ಸೊ ವ್ಯಾನಿಷಿಂಗ್ ಬೀಚ್ ಈಸ್ ಅ ಪದ ಟು ಕ್ಯಾಪ್ಚರ್ ದಿಸ್ ಫ್ಯಾಕ್ಟ್ ದಟ್ ಇರೋಷನ್, ಸಾಯಿಲ್ ಇರೋಷನ್ ಒಂದು ಕಡೆ, ಬಟ್ ಇನ್ನೊಂದು ಕಡೆ ನಾವು ನಮ್ಮ ಹ್ಯೂಮನ್ ಆಕ್ಟಿವಿಟಿಯಿಂದ ಇದನ್ನ ಮಾಡಿ ಅದನ್ನ ಹಾಳು ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಜನರ ಒಂದು ಅಂದರೆ ಜಾಗರೂಕತೆ, ಅವೇರ್ನೆಸ್ ಏನು ಮಾಡ್ಬೋದು, ನಾವು ಸರ್ಕಾರದ ಕಡೆಯಿಂದ ಏನು ಪಾಲಿಸಿ ಚೇಂಜ್ ಮಾಡ್ಬೋದು. ಸೊ ಈ ಉದ್ದೇಶಕ್ಕಾಗಿ ನಾವು ಅದನ್ನು
ಸೊ ನಾನು ಸುಮಾರು ಏನೋ ಪಣಂಬೂರ್ ಬೀಚು, ಮುರುಡೇಶ್ವರ್ ಎಲ್ಲೆಲ್ಲಿ ಬೀಚ್ಗಳು ನಮ್ಮ ಅಂದ್ರೆ ಕರಾವಳಿ ಪ್ರದೇಶದಲ್ಲಿ ಏನೇನಿತ್ತು, ಒಂದು ಮಜವಾದ ಅಸೈನ್ಮೆಂಟ್ ಅದು ಮಾಡಿದಾಗ ಯು ಟೋಲ್ ಮಿ BBC ಅಗೇನ್ ಇಟ್ ವಾಸ್ ಮ್ಯಾಜಿಕ್, ಜಸ್ಟ್ ಲೈಕ್ ಹೌ ಸುರೇಶ್ ವೆಂಕಟ್ಸ್ ಕಾಲ್ ಚೇಂಜ್ ಮೈ ಲೈಫ್. ಸೊ BBC ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ತಿಳ್ಕೊಳ್ಳೋ ಕುತೂಹಲ, ಬಿಕಾಸ್ ನಮ್ಮಲ್ಲಿ ಎಷ್ಟು ಜನಕ್ಕೆ ಅಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಇನ್ನು ಮುಂದೆ ಅಟ್ಲೀಸ್ಟ್ ಗೊತ್ತಿಲ್ಲ. ಅಲ್ಲಿನ ಆಡಿಷನ್ ಎಕ್ಸ್ಪೀರಿಯನ್ಸೇ ತುಂಬ ಬ್ಯೂಟಿಫುಲ್ ಆಗಿತ್ತು ಅಂತ ಹೇಳಿದ್ರೆ, ಅದಕ್ಕೂ ಮುಂಚೆ ಎಷ್ಟೆಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸಸ್ ಪಡ್ಕೊಂಡಿದ್ರು, ಯು ಹ್ಯಾಡ್ ಟು ಆಡಿಷನ್. ಆಫ್ ಕೋರ್ಸ್, ರೈಟ್? ಆಫ್ ಕೋರ್ಸ್, ಖಂಡಿತ. ಆ್ಯಂಡ್ ಅದರ ಆಡಿಷನ್ ಅನುಭವ ನಮ್ಮ ದೇಶವನ್ನ ಬಿಟ್ಟು ನಾವು ಒಂದು ಗ್ಲೋಬಲ್ ಆಡಿಯನ್ಸ್ಗೆ ಹೇಳಿದಾಗ ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಸ್ತು. ಅದು ನನಗೆ ಈ ವ್ಯಾನಿಷಿಂಗ್ ಬೀಚಸ್ ಅನ್ನೋ ಒಂದು ಸೀರೀಸ್ ಮೂಲಕ ನನ್ನನ್ನು ಕಳಿಸಿದ್ರು. ಅಂದರೆ ಐ ಗಾಟ್ ಸೆಲೆಕ್ಟೆಡ್ ಫಾರ್ ದಟ್ ಇಂಡೋನೇಷ್ಯಾ ಬಾಲಿಯಲ್ಲಿ ನಡೀತಾ ಇರೋ ಇದು ಎನ್ವೈರನ್ಮೆಂಟ್ ಮಿನಿಸ್ಟರ್ಸ್ ಮೀಟ್. ಸೊ 159 ಎಸ್ ಅಷ್ಟು ದೇಶಗಳ ಮಂತ್ರಿಗಳು, ಸಚಿವರು ಅಲ್ಲಿ ಬಂದು, ಇಟ್ ವಾಸ್ ಅ 3 day ಥಿಂಗ್. ಆ್ಯಂಡ್ ನಮ್ಮನ್ನ ಇನ್ನೂ 2 ದಿನದ ಹಿಂದೆನೆ ಅವ್ರು ಕರೆಸ್ಬಿಟ್ಟು ಯುನೋ ಕ್ಲೈಮೇಟ್ ಚೇಂಜ್ ಅಂದರೆ ಯಾವ ರೀತಿ, ಏನೇನು ಟರ್ಮಿನಾಲಜಿ, ಜಾರ್ಗನ್ ಎಲ್ಲಾನು. ಸೊ ಅಲ್ಲಿ ಸುಮಾರು ಯಾರು ಜರ್ನಲಿಸ್ಟ್ಗಳು ಬಂದಿದ್ರು ಬೇರೆ ಬೇರೆ ದೇಶಗಳಿಂದ. ತುಂಬಾನೇ ಇಟ್ ವಾಸ್ ಅ ವೆರಿ ವಾರ್ಮ್ ಸೆಟ್. ಇವತ್ತಿಗೂ ಅವರೆಲ್ಲ ಫ್ರೆಂಡ್ಸ್ ಆಗಿರೋರು. ಅಲ್ಲಿ ಒಂದು ರೂಲ್ ನಾನು ಮಾಡಿಬಿಟ್ಟಿದೆ, ಎಲ್ಲರ ಹೆಸರುಗಳು ಅದು ಬಾಯಿಗೆ ಇದು ಬರಲ್ಲ. ನನ್ನ ಹೆಸರು ವಸಂತಿ ಹರಿಪ್ರಕಾಶ್ ಅನ್ನೋದು ಬಹಳ ಕಷ್ಟ. ಸೊ ರಷ್ಯನ್ ಯಾರೋ ಒಬ್ರು ವಸಾಂತಿ ಅಂತ ಒಂದು, ಸೊ ಇದೆಲ್ಲ ಬೇಡವೇ ಬೇಡ. ವಿ ವಿಲ್ ಕಾಲ್ ಈಚ್ ಅದರ್ country names. Wow. So, hey, hi, Kenya. Yes, India, tell me. Oh, okay, wow. Russia is going to that session. Shall we go there? ಅಂತ ಎಲ್ಲ ಫುಲ್ ಎಲ್ಲ ಒಂದು ಗುಂಪನ್ನ ಮಾಡ್ಕೊಂಡು ನಾವು ಇದು ಮಾಡ್ತಾ ಇದ್ವಿ. ಆಗ್ಲೂ ಏನೋ BBC ಬರ್ತಾ ಇರ್ಲಿಲ್ಲ. ಬಟ್ ಅಗೇನ್ ಅ ಟ್ವಿಸ್ಟ್ ಆಫ್ ಫೇಟ್ ಏನಾಯ್ತು ಅಂದ್ರೆ, ಬಿಕಾಸ್ ನಾನು ನೋಟ್ಸ್ ಎಲ್ಲ ತಗೋಬೇಕಾದ್ರೆ ನಾನು ಎಲ್ಲೂ ಹೋಗದೆ, ಆ ಬಾಲಿ ಬೀಚ್ ಗೀಚು ಏನು ನೋಡಿರ್ಲಿಲ್ಲ. ಅಲ್ಲಿ ನಾನು ನೋಟ್ ಮಾಡ್ಕೊಳ್ತಾ ಇದ್ದೆ. ಸರಿ, ಅದನ್ನ ನೋಡಿ ಅಲ್ಲಿನ ಒಬ್ರು ಶೆರೀನ್ ಜೋರ್ಬಾ ಅಂತ, ಶಿ ವಾಸ್ ಅನ್ ಈಜಿಪ್ಷಿಯನ್. ಆ್ಯಂಡ್ ವೆನ್ ದ BBC ಪ್ರೊಡ್ಯೂಸರ್ ರಾಬರ್ಟ್ ಲ್ಯಾಂಬ್ ಅವ್ರು ಬಂದಾಗ, ಹಿ ಆಸ್ಡ್, ಈ ಥರ ಒಂದು ವರ್ಲ್ಡ್ ಲೀಡರ್ಸ್ ಮಾಡ್ತಾ ಇದೀವಿ ಇವತ್ತು ಸಂಜೆ ಇದರಲ್ಲಿ, ಇದೇ ವೆನ್ಯೂದಲ್ಲಿ, ಬ್ಯೂಟಿಫುಲ್ ವೆನ್ಯೂ ಬಾಲಿದಲ್ಲಿ ಅದು. ಸೊ ಇಲ್ಲಿಗೆ ನಾವು ಯಾರಾದ್ರೂ ಒಬ್ರು ಜರ್ನಲಿಸ್ಟ್ ಬೇಕು ಆ ಕ್ವೆಶ್ಚನ್ ಕೇಳೋದಕ್ಕೆ ಆಡಿಯನ್ಸ್ ಕಡೆಯಿಂದ. ಸೊ ಇಟ್ ಇಸ್ ಪ್ರೀ ಸೆಟಪ್. ಕ್ವೆಶ್ಚನ್ ಏನು ಅಂದ್ರೆ ಅಂತ ಪ್ರೀ ಇದು, ಬಟ್ ಆ ವರ್ಲ್ಡ್ ಲೀಡರ್ಸ್ಗೆ ನಿಂತ್ಕೊಂಡು ಕೇಳಬೇಕು ಅಂತ. ಸೊ ಅವಾಗ ಫಿಯೋನಾ, ಶೆರೀನ್ ಒಂದು ಕ್ಷಣನೂ ಯೋಚನೆ ಮಾಡಿದೆ. ಶಿ ಜಸ್ಟ್ ಟರ್ನ್ಡ್ ಅರೌಂಡ್, ಶಿ ಇಸ್ ದ ಮೋಸ್ಟ್ ನೊಟೋರಿಯಸ್ ಕ್ವೆಶ್ಚನ್ ಆಸ್ಕರ್, ಯು ಶುಡ್ ಗೋ ಆ್ಯಂಡ್ ಇದು ಅಂತ ಹೇಳೋದಕ್ಕೆ ರಾಬರ್ಟ್ ಅವರು ನನ್ನನ್ನು ಸಿಕ್ಕಿದ್ರು. ಆಗಲೂ ಅಷ್ಟೇ, ಇಟ್ ವಾಸ್ ಜಸ್ಟ್ ಒಂದು 10 ಅಂದರೆ ಒಂದು 20-30 ಸೆಕೆಂಡ್ಗಳಲ್ಲಿ ಆ ಪ್ರಶ್ನೆ ಕೇಳಿ ನಾನು ಕೂತ್ಕೊಂಡಾಯ್ತು ಅಷ್ಟೇ. ಬಟ್ ವೆನ್ ವಿ ಫಿನಿಶ್ ದ್ಯಾಟ್, ಅದನ್ನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಹೋದೆ. ಫಿಯೋನಾ ಫಾಸ್ಟರ್ ಅಂತ BBC ಆ್ಯಂಕರ್, ಆ್ಯಂಡ್ ರಾಬರ್ಟ್ ವಾಸ್ ಅ ಪ್ರೊಡ್ಯೂಸರ್. ಸೊ ಐ ಸೆಡ್, ರಾಬರ್ಟ್, ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಇಷ್ಟು ಚಿಕ್ಕ ಅನುಭವ. ಆದರೆ ನಾನು ನಮ್ಮ ಕ್ಯಾಮ್ರಾ ಪರ್ಸನ್ ಫ್ರೆಂಡ್ ಕುಮಾರ್ ಅಂತ, DM ಕುಮಾರ್. ಸೊ ಕುಮಾರ್, ನೋಡಮ್ಮ ಈ ಕ್ಯಾಮ್ರಾ ಯೂಸ್ ಮಾಡ್ತಾರೆ, ಇದನ್ನ ಇದು ಮಾಡ್ತಾರೆ ಅಂತ ನಾವು ಅದೇ ವಿ ಆರ್ ಲುಕಿಂಗ್ ಎಟ್ ದ ಬ್ಯಾಕ್ ಎಂಡ್. ಸೊ ಅವ್ರಿಗೆ ನಾನು ಹೇಳಿದೆ, ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ, ನಾನು ನಾಳೆ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀನಿ. ಸೊ ಅವರು ಎಲ್ಲ ಅಲ್ಲಿ ಹೇಗೆ ಅಂದರೆ, ಪ್ರೊಡ್ಯೂಸರ್ ಆ ಹೈರಾರ್ಕಿ ಇಲ್ಲ, ಎಲ್ಲರೂ ಅಂದರೆ ಅವರೇನೆ ಎಲ್ಲ ವೈರೆಲ್ಲ ರ್ಯಾಪ್ ಮಾಡಿ ಇದು ಮಾಡಿ ಎಲ್ಲ ಮಾಡ್ತಿದ್ರು. ಸೊ ಮಾಡ್ತಾ ಮಾಡ್ತಾ ಹಿ ಜಸ್ಟ್ ಸೆಡ್, ದಿಸ್ ಇಸ್ ಮೈ ಕಾರ್ಡ್, ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಕೊಟ್ಬಿಟ್ಟು, ಪ್ಲೀಸ್ ಸ್ಟೇ ಇನ್ ಟಚ್ ವಿತ್ ಮೀ. ನಾನು ನೋಡ್ತಾ ಇದ್ದೆ ಹೌ ನೀವು P2C ಮಾಡ್ತಾ ಇದ್ದಿದ್ದನ್ನು, ಬಿಕಾಸ್ NDTVಗೆ ಐ ವಾಸ್ ಆಲ್ಸೋ ರಿಪೋರ್ಟಿಂಗ್ ಅ ಲಿಟಲ್ ಬಿಟ್. ಸೊ ಆಗ ಅದನ್ನು, ವಿಲ್ ಯು ಬಿ ಇಂಟ್ರೆಸ್ಟೆಡ್ ಒಂದು BBC ಸೀರೀಸಲ್ಲಿ? ನಾನು, ಹೌದಾ, BBCನಾ, ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳೋಕ್ಕಾಗುತ್ತಾ? ಓಕೆ ಓಕೆ, ನಾನು ಹಾಗೆ ಹೇಳಿದ್ರೇನೋ ಅನ್ಕೊಳ್ಳಿ. ಓಕೆ, ಸೊ ಐ ಸೆಡ್ ದಟ್ ವುಡ್ ಬಿ ಗುಡ್, ಲೆಟ್ ಮೀ ಸಿ ಅಂತ. ಆಮೇಲೆ ಆಡಿಷನ್ ಎಲ್ಲ ಶುರು ಆಯಿತು. ಮೊದಲನೇ ಸಲ ಆಡಿಷನ್ ರಿಜೆಕ್ಟ್ ಆಯಿತು. ಓಕೆ, ಒಂದು ನಾನು ಏನು ನ್ಯೂಸ್ ರಿಪೋರ್ಟ್ ಮಾಡಿದ್ನು ಅದನ್ನೇ ಕಳಿಸಿ, ಪರವಾಗಿಲ್ಲ, ನಮ್ಮ ಟೀಮ್ ಕಮಿಷನರ್ ಅವರೆಲ್ಲ BBC ಪ್ರೋಗ್ರಾಮ್ ಕಮಿಷನರ್ ನೋಡಬೇಕು. ನಾನು ಹೇಳಿದೆ, ಓ ಹಾಗ, ಇಲ್ಲ ನಿಮ್ಮ ಇಂಗ್ಲೀಷಲ್ಲಿ ಭಾಳ ಆಕ್ಸೆಂಟ್, ಇಂಡಿಯನ್ ಆಕ್ಸೆಂಟ್ ಇದೆ, ಅದು ಅರ್ಥ ಮಾಡ್ಕೊಳಕ್ಕಾಗೋಲ್ಲ ಬೇರೆ ಇಂಟರ್ನ್ಯಾಷನಲ್ ಆಡಿಯನ್ಸ್ಗೆ ಅಂತ. ನಾನು ಹೇಳಿದೆ, ಓ ಹಾಗ, ಹೌದು, ಅದನ್ನು ಸ್ಯಾಂಪಲ್ಗಳನ್ನು ನಾವು ಏನು ಮಾಡ್ತೀವಿ, ಅದನ್ನು ಬೇರೆ ಬೇರೆ ಕಡೆ ಸೌತ್ ಅಮೇರಿಕಾ ಕಳಿಸ್ತಾರಂತೆ, ಇಂಡೋನೇಷ್ಯಾಗೆ, ಆ ಥರ. ಸೊ ಬೇರೆ ಕೆಲವ್ರು ಏನೋ ಓಕೆ ಅಂತ ಹೇಳಿದ್ದಾರೆ, ದಿಸ್ ವಾಯ್ಸ್ ಇಸ್ ಓಕೆ ಅಂತ. ಕೆಲವರು ಆ ಬೊಗೋಟಾ ಇದರಲ್ಲಿ ಇರೋರು,
ಏನು ವಾಟ್ ಇಸ್ ಶಿ ಇವನ್ ಸೇಯಿಂಗ್ ನನಗೇನೋ ಅರ್ಥ ಆಗ್ತಿಲ್ಲ. ಯಾ ಸೊ ಐ ಸೆಡ್ ಓ ಓಕೆ ಸೊ ಆಲ್ ದಟ್ ಇಸ್ ಅ ರಿಯಾಲಿಟಿ ಚೆಕ್. ನಾವು ಏನೋ ಪರವಾಗಿಲ್ಲ ಏನೋ ಸುಮಾರು ಮಾತಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ. ಎರಡನೇ ಸಲ ರಿಪೋರ್ಟ್ ಇನ್ನೊಂದು ಬೇರೆ ಕ್ಲಿಪ್ ಕಳಿಸ್ದೆ. ಆವಾಗ ನಮ್ಮ ಶಿವಮೊಗ್ಗದಲ್ಲಿ ಏನೋ ಒಂದು ರಯಟ್ಸ್ ಎಲ್ಲ ಆಗಿತ್ತು, ಆ ನ್ಯೂಸ್ ಕವರೇಜ್ದು ಹೇಳಿದಾಗ ಅವರು ಹೇಳಿದ್ರು, ರಾಬರ್ಟ್ ಹೇಳಿದ್ರು, ವಸಂತಿ ವೆರಿ ಸಾರಿ, ಅವರ ಫೀಡ್ಬ್ಯಾಕ್ ಏನು ಅಂದರೆ ನೀವು ಯಾರ ಸಬ್ಜೆಕ್ಟನ್ನು ಮಾತಾಡ್ತಾ ಇದ್ದೀರಾ, ಅವರು ಮನೆ ಇದಾಗೋಯ್ತು ಆ ರೈಟ್ಸಲ್ಲಿ ಬಹಳ ಹತ್ರ ಕೂತ್ಕೊಂಡಿದ್ದೀರಿ. ಯಾಕೆಂದರೆ ಒಂದು ದ ಕಾನ್ಸೆಪ್ಟ್ ಆಫ್ ಸ್ಪೇಸ್ ನಮ್ಮಲ್ಲಿ ನಾವೇನು ಅನ್ಕೋತೀವಿ, ನಮ್ಮ ಒಂದು ಕಂಪ್ಯಾಷನ್ ಅಥವಾ ಎಂಪತಿನ ತೋರಿಸ್ಕೋಬೇಕು ಅಂದರೆ ಸ್ವಲ್ಪ ಹೀಗೆ ನಾವು ಮಾತಾಡ್ತೀವಿ. ವೆಸ್ಟರ್ನ್ ಕಾನ್ಸೆಪ್ಟ್ ಅಲ್ಲಿ ಆ ಸ್ಪೇಸ್ ಬಹಳ ಮುಖ್ಯ. ಲೈಕ್ ಯು ಹ್ಯಾವ್ ಟು ಮೇಕ್ ಶೋರ್ ದಟ್ ಯು ಆರ್ ನಾಟ್ ಸೀನ್ ಟೂ ಸೀಟೆಡ್ ಕ್ಲೋಸ್, ಪರ್ಸನಲ್ ಸ್ಪೇಸ್ ಇದು ಆಗಬಾರ್ದು. ಸೊ ಎರಡನೇ ಸಲನೂ ಆಬ್ಜೆಕ್ಷನ್ ಬಂತು. ಅಂದರೆ ಹಿ ವಾಸ್ ವೆರಿ ನೈಸ್ ಅಬೌಟ್ ಇಟ್, ಬಟ್ ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಮೂರನೇ ಸಲ ಇನ್ನೊಂದೇನೋ ಒಂದು ಇದಿತ್ತು. ಆಮೇಲೆ ನಾನು ಅವ್ರಿಗೆ ಬರೆದೆ, ಐ ಸೆಡ್ ರಾಬರ್ಟ್ ಇಟ್ಸ್ ವೆರಿ ನೈಸ್ ಆಫ್ ಯು, ಅಂದರೆ ಬರೀ ಇಂಡೋನೇಷ್ಯಾ ಬಾಲಿಯಲ್ಲಿ ಸಿಕ್ಕಿದಾಗ ನೀವು ನನ್ನ ಪ್ರೋಗ್ರಾಮ್ಗಳು ಅದೇ ಯಾವ ರೀತಿ ನಾನು ರೆಕಾರ್ಡ್ ಮಾಡ್ತಿದ್ನೋ ಅದನ್ನು ನೋಡಿ ನೀವು ನನಗೆ ಆಫರ್ ಮಾಡಿದ್ರಿ, ಇಟ್ಸ್ ವೆರಿ ಕೈಂಡ್ ಆಫ್ ಯು. ಬಟ್ ನನಗನ್ನಿಸ್ತಾ ಇದ್ದೆ ನಿಮಗೆ ಅಂದರೆ he has to report to that whatever that person, right? ಅಂದರೆ ಯಾರ ಪರ್ಮಿಷನ್ ಅಪ್ರೂವಲ್ ಬೇಕಾಗಿತ್ತೋ ಸರಿ ಹೋಗ್ತಾ ಇಲ್ಲ ಅಂದಮೇಲೆ ಪರವಾಗಿಲ್ಲ ಆಗಲಿಲ್ಲ ಅಂದರೆ ನನಗೆ ಇದೇನೇ ನನಗೆ ಸುಮಾರು ಒಂದು ಲರ್ನಿಂಗ್ಸ್ ಬಂದಿದೆ ಇದರಿಂದ. ನಮ್ಮ ಅಜ್ಜಿ ಅವಾಗ ಅದನ್ನು ಕೂಡ ಹೇಳಿದೆ, ಮೈ ಗ್ರ್ಯಾಂಡ್ ಮದರ್ ಆಲ್ವೇಸ್ ಸೇಸ್ ದಟ್ ದ ಟೈಮ್ ಹ್ಯಾಸ್ ಟು ಕಮ್ ಎಲ್ಲದಕ್ಕೂ. ಪದ್ಮಿನಿ ಅವರ ಪದ್ಮಿನಿ, ಓ ಮೈ ಗಾಡ್, ಯು ನೋ ಮೈ ಯು ರಿಮೆಂಬರ್ ಮೈ ಅಜ್ಜಿ ಹೆಸರು ಪದ್ಮಿನಿ. ಸೊ ಪಾಟಿ ಅಂತ ನಾವು ಕರಿತೇವೆ. ಸೊ ಶಿ ಆಲ್ವೇಸ್ ಯೂಸ್ ಟು ಸೇ ಏನು ನಿನ್ಗೆ ಬರಬೇಕು ಅದೆಲ್ಲ ಬಂದು ಸೇರತ್ತೆ ನಿನಗೆ. ಸೊ ಐ ರೋಟ್ ಟು ಹಿಮ್ ಆ್ಯಂಡ್ ಐ ಜಸ್ಟ್ ಇದು ಅದಕ್ಕೆ ಅವ್ರ ಉತ್ತರ ಬಂತು, ವಿ ಅಪಾಲಜೈಸ್, ಇದು ಡಿಲೇ ಆಗಿದ್ದಕ್ಕೆ ಅಪ್ರೂವ್ ಆಯಿತು, ನೌ ಯು ಆರ್ ಆನ್ ದ ಇದು ಶೋ ಅಂತ ಹೇಳಿದಾಗ ಅಲ್ಲಿಂದ ಶುರುವಾಗಿ ಸುಮಾರು ಅದೊಂದು ಇಟ್ ಬಿಕೇಮ್ ಬರೀ ಒಂದು ಎಪಿಸೋಡ್ಗೆ ಅಂತ ತಗೊಂಡಿದ್ದು. ಇಟ್ ಬಿಕೇಮ್ ದೇ ಲೈಕ್ ದಟ್ ವರ್ಕ್. ಆ್ಯಂಡ್ ಅದಾದಮೇಲೆ ಎಲ್ಲಿ ನೇಪಾಲ್, ವಿಯೆಟ್ನಾಂ, ಫಿಲಿಪೀನ್ಸ್ ಸುಮಾರು ಇದು ಕಡೆ ಆ ಒಂದು ಎಪಿಸೋಡ್ ಸೀರೀಸ್ ಮುಗಿದ್ಮೇಲೂ ನೇಚರ್ಗೆ ತಗೊಂಡ್ರು, ನೇಚರ್ ಇದಕ್ಕೆ ತಗೊಂಡ್ರು. ಐ ವಾಸ್ ನಾಟ್ ಆಂಕರ್ ಬಟ್ ಅಸಿಸ್ಟೆಂಟ್ ಟು ದ ಡೈರೆಕ್ಟರ್. ಸೊ ಇಲ್ಲಿ ಕಚ್ ಅಥವಾ ಈ ಕ್ಲೈಮೇಟ್ ಚೇಂಜ್ ಇದಕ್ಕೆ ತಗೊಂಡು, ಸೊ ಬಿಹೈಂಡ್ ದ ಸೀನ್ಸ್ ಇದು ಕೂಡ ಒಂದು ಅನುಭವ ಬಂದಂಗೆ. ಲವ್ಲಿ. ಸೊ ಬಿಬಿಸಿಲಿ ನೀವು ಮಾಡಿದಂಥ ಈ ಕಾರ್ಯಕ್ರಮದ ನಿರೂಪಣೆ, ವಾಸ್ ಇಟ್ ಕಾಲ್ಡ್ 1 ಸ್ಕ್ವೇರ್ ಮೈಲ್? ದಟ್ ವಾಸ್ ಕಾಲ್ಡ್. ನೋಡಬಹುದಾ ಇವತ್ತು ನಾವು ಯೂಟ್ಯೂಬ್ ಅಲ್ಲಿ? ಅದು ಆರ್ಕೈವ್ಸ್ ಎಲ್ಲ ತೆಗೆದಿದ್ದಾರೆ ಅವರು ಅದನ್ನ, ಬಿಕಾಸ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ದೇ ಡೋಂಟ್ ಕೀಪ್ ಇಟ್. ಅದು ನನಗೆ ಪ್ರೊಡಕ್ಷನ್ ಕಂಪನಿನವರು ಅದನ್ನ ಕೊಟ್ಟು ಕಳಿಸಿದ್ರು. ಸೊ ಜಸ್ಟ್ ಇನ್ ಮೈ ಯಾ, ಅಂಡ್ ಬಿಕಾಸ್ ಇಟ್ಸ್ ಕಾಪಿ ರೈಟ್ ಇಶ್ಯೂ ಐ ಆಮ್ ನಾಟ್ ಏಬಲ್ ಟು ಪುಟ್ ಇಟ್ ಔಟ್ ಆನ್ಲೈನ್, ಯು ನೋ. ಸೊ ಅದನ್ನ ಬಟ್ ಅದು ಜೆನಿವಾ ಬೇಸ್ಡ್ ಒಂದು ಇದಿತ್ತು. ಅನ್ಫಾರ್ಚುನೇಟ್ಲಿ ರಾಬರ್ಟ್ ಪಾಸ್ಡ್ ಅವೇ, ಅದರ್ವೈಸ್ ದ ಪ್ಲಾನ್ ವಾಸ್ ಟು ಹ್ಯಾವ್ ಅ ನೆಕ್ಸ್ಟ್ ಸೀರೀಸ್ ಅದನ್ನ ಇದು ಮಾಡಬೇಕು. ಬಿಕಾಸ್ ನನಗನ್ಸುತ್ತೆ ಈವನ್ ವಾಯ್ಸ್ ರೆಕಾರ್ಡಿಂಗ್ಗೆ ನಾನು ಲಂಡನ್ ಹೋದಾಗ್ಲೂ ಪ್ರೊನೌನ್ಸಿಯೇಷನ್ ಹೇಗೆ ಯಾವ ರೀತಿ ಅಂದ್ರೆ ಇಂಡಿಯನ್ ಆಕ್ಸೆಂಟ್ ಇರೋದು ತಪ್ಪಲ್ಲ. ನಮ್ಮ ಊರಿಗೆ ನಾನು ಯಾವಾಗಲೂ ಹೇಳ್ತೀನಿ ಮಾತಾಡ್ಸ್ಬೇಕಾದ್ರೆ, ಐ ಟ್ರಾವೆಲ್ ಅ ಲಾಟ್ ಇನ್ ಟು ರೂರಲ್ ಇಂಡಿಯಾ, ನಿಮಗೆ ಗೊತ್ತದು. ಸೊ ಯು ಪಿ ಕಡೆ ಹೋದಾಗ ಅವ್ರಿಗೆ ಎಲ್ಲೋ ಒಂದು ಕಡೆ ಬಹಳ ಅವರು ಸಂಕೋಚ, ದೇ ಹೆಸಿಟೇಟ್. ನೈ ಮ್ಯಾಮ್ ಹಮ್ ಅಂಗ್ರೇಜಿ ನೈ ಬೋಲ್ ಸಕ್ತೆ, ನಮ್ಗೆ ಹಿಂದಿ ಆಕ್ಸೆಂಟ್ ಬಂದ್ಬಿಡುತ್ತೆ. ಐ ಸೆಡ್ ಅದು ಆಕ್ಸೆಂಟು ನಮ್ದು, ಪ್ಲೀಸ್ ಡೋಂಟ್ ಬಿ ಶೈ. ನಮ್ ಮಾತಾಡ್ತಾ ಇರೋದೇ ದೊಡ್ಡ ವಿಷಯ ಇಂಗ್ಲಿಷ್, ಸೊ ಡೋಂಟ್ ಬಿ ಶೈ. But if you're going to an English channel like BBC, then you have to make sure ಯಾವ ರೀತಿ ಅಂತ. ಸೊ ಯಾವ ರೀತಿ ಆ ಪ್ರೊನೌನ್ಸಿಯೇಷನ್ ಮಾಡಬೇಕು ಎಲ್ಲದನ್ನು ಸುಮಾರು ಕಲಿತೆ. ಅದು ಆ ಮಿಸ್ಟೇಕ್ಸ್ ಎಲ್ಲ ಕೂಡ ತುಂಬಾ ಇದೆ. ಬಟ್ ಇಟ್ ವಾಸ್ ಅ ವೆರಿ ಗುಡ್ ಟೀಮ್ ಟು ವರ್ಕ್. ಲವ್ಲಿ. ಬಿಬಿಸಿಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋದೇ ಒಂದು ಖುಷಿ. ಕೆಲವು ವ್ಯಕ್ತಿಗಳನ್ನ ಒಂದ್ಸಲ ಭೇಟಿ ಮಾಡಿದ್ರೆ ಸಾಕು ಅಂತಿರತ್ತಲ್ಲ, ಆ ಥರ ಕೆಲವು ಕಡೆ ಒಂದು ಸಲ ಒಂದು ಚಿಕ್ಕ ಪ್ರಾಜೆಕ್ಟ್ ಕೆಲಸ ಮಾಡಿದ್ರು ಸಾಕು ಅಂತಿರುತ್ತೆ. ಐ ಥಿಂಕ್ ಒನ್ ಸಚ್ ಕಂಪನಿ ಇಸ್ ಬಿಬಿಸಿ. ಅದಾದ್ಮೇಲೆ ನಿಮ್ದೇ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತೀರಾ, ಫೌಂಡರ್ CEO ಆಫ್ ಉಪ್ಪಿನಕಾಯಿ ಕಂಪನಿ ಅಲ್ಲ ಇದು, ಬಿಕಾಸ್ ಎಲ್ಲ ಕಡೆ ನೀವು ಕ್ಲಾರಿಟಿ ಕೊಡ್ತಾನೆ ಬಂದಿದ್ದೀರಾ. ಹೆಸರು ಪಿಕಲ್ ಜಾರ್, ವೆರಿ ಯುನೀಕ್ ನೇಮ್. ಆ್ಯಂಡ್ ಈ ಕಂಪನಿಯ ಅಡಿಯಲ್ಲಿ ಪಾಡ್ಕಾಸ್ಟ್, ಸ್ಟ್ರಾಟಜಿ, ಬ್ರ್ಯಾಂಡಿಂಗ್, ಸ್ಕ್ರಿಪ್ಟಿಂಗ್, ರೆಕಾರ್ಡಿಂಗ್, ಎಡಿಟಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ನೀವು ಕಲ್ತಂಥ ಎಲ್ಲವೂ ಆ್ಯಂಡ್ ಇನ್ನಷ್ಟು ಇವೆಂಟ್ಸ್ ಸಹ ಎಲ್ಲ ಹಬ್ಬಗಳು, ಕಲ್ಚರ್ ಹಬ್ಬ ಆ ಥರದ್ದು ಕೂಡ ಸೇರಿಸ್ತಾ ಇದ್ದೀವಿ ಜಾಡಿಗೆ. ಇನ್ನಷ್ಟು ಭಾಷೆ, ಕಲ್ಚರ್ ಎಲ್ಲ ಕೂಡ ಅದರಲ್ಲಿ ಮಿಕ್ಸ್ ಆಗಬೇಕು ಅಂತ. ಬಿಕಾಸ್ ನಮ್ಮ ಲ್ಯಾಂಡ್ಸ್ಕೇಪ್ ಅಲ್ಲಿ ಎಷ್ಟೊಂದು ಭಾಷೆಗಳು, ಡಯಲೆಕ್ಟ್ಸ್ ಎಲ್ಲ ಹೋಗ್ತಾ ಹೋಗ್ತಾ ಅದನ್ನು ಸ್ವಲ್ಪ ಕಲ್ತು ಎಲ್ಲ ಹಾಕೋಣ ಅಂತ. ಪ್ಲಾನ್. ಲವ್ಲಿ. ಜೊತೆಗೆ ಒಂದಷ್ಟು ಫಿಲ್ಮ್ ಫೆಸ್ಟಿವಲ್ಸ್ಗಳನ್ನು ಆರ್ಗನೈಸ್ ಮಾಡ್ತಾ
ಐ ಥಿಂಕ್ ವೆರಿ ಶಾರ್ಟ್ಲಿ ನಿಮ್ಮ ಒಂದು ಕನ್ನಡ ಕಲ್ಚರಲ್ ಫೆಸ್ಟಿವಲ್ ಕೂಡ ಬರ್ತಿದೆ. ಯು ಆರ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್. ಇದು ಅಂಡರ್ ಪಿಕಲ್ ಜಾರ್ ನಡೀತಿರೋದು. ಇದ್ರ ಬಗ್ಗೆ ಹೇಳಿ, ವಾಟ್ ಇಸ್ ದಿಸ್ ಕನ್ನಡ ಕಲ್ಚರಲ್ ಫೆಸ್ಟಿವಲ್? ಸೊ ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳ ಖುಷಿ. ಆ್ಯಂಡ್ ಸೌಜನ್ಯ ಯು ದ ಫಸ್ಟ್ ಪರ್ಸನ್ ಅದನ್ನ ಡಿಸೈಡ್ ಮಾಡಿದ ಮೇಲೆ ನೀವು ಕೇಳ್ತಾ ಇರೋದು. ಬಿಕಾಸ್ ನಮ್ಮ ಒಂದು ಸಣ್ಣ ಟೀಮ್ ಇದೆ. ಆ ಟೀಮಲ್ಲಿ ಈಗ ಸದ್ಯಕ್ಕೆ 4 ಮಹಿಳೆಯರಿದ್ದಾರೆ. ಅಂದರೆ ನನ್ನ ವಿಮೆನ್ ಫ್ರೆಂಡ್ಸ್ ಫ್ರಮ್ ಇಂಡಿಯನ್ ಎಕ್ಸ್ಪ್ರೆಸ್ ಟೈಮಿಂದ ಸೌಮ್ಯ ನಂದನ್, ಅನುಪಮಾ ಬಿಜೂರ್, ಪ್ರೀತಿ ನಾಗರಾಜ್, ಈ ಥರ ಬೇರೆ ಬೇರೆ ಸ್ನೇಹ ವಾಲ್ಕಿ. ಸೊ ಡಿಫ್ರೆಂಟ್ ಫೀಲ್ಡ್ಸಿಂದ ಅದಕ್ಕೆ ನಾವು ವಾಟ್ಸ್ಆ್ಯಪ್ ಗ್ರೂಪ್ ಕೋರ್ ಟೀಮ್ ಮಾಡ್ಕೊಂಡಿರೋದು ಕೂಡ ಕನ್ನಡ ಹಬ್ಬದ ಹೆಣ್ಮಕ್ಳು ಟೀಮ್ ಅಂತಾನೆ ಮಾಡ್ಕೊಂಡಿದ್ದೀನಿ. ಬಟ್ ದೇರ್ ಆರ್ ಅದರ್ಸ್ ಆಫ್ ಕೋರ್ಸ್ ಆಲ್ಸೋ ಜಾಯ್ನಿಂಗ್. ಇದರ ಸೀಡ್ ಆಫ್ ದ ಐಡಿಯಾ ಹೇಗೆ ಅಂದರೆ, ಹೇಮಾ ಅಂತ ಒಬ್ರು ಇದ್ದಾರೆ. ಸೊ ಶಿ ಆ್ಯಂಡ್ ಐ ವರ್ ಡಿಸ್ಕಸಿಂಗ್, ಕನ್ನಡದ ಒಂದು ಸಮ್ಮೇಳನ ನಡೆಯುತ್ತೆ, ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಬಟ್ ಸಾಹಿತ್ಯ ಅಂದಮೇಲೆ ಜನರಿಗೆ ಒಂಥರ ಇದು ಬಹಳ ದೊಡ್ಡ ವಿಷಯ, ಇದು ನಮಗೆ ಅರ್ಥ ಆಗುತ್ತೋ ಇಲ್ವೋ. ಸೊ ಈ ಹಬ್ಬದ ಮೂಲಕ ಕನ್ನಡತನ, ಕನ್ನಡತ್ವ, ಅದರ ಅನುಭವವನ್ನು ಕೊಡಬೇಕು ಅಂತ ನಮ್ಮ ಆಸೆ. ಈಗ ಇಫ್ ಯು ಕಮ್ ಟು ದ ಫೆಸ್ಟಿವಲ್, ಇದನ್ನ ಸೈಟ್, ಸೌಂಡ್, ಟಚ್, ಸ್ಮೆಲ್ ಈ ಮೂಲಕ ಅಂದರೆ ಥ್ರೂ ಯು ಶುಡ್ ಬಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ಒಂದು ಮೃಷ್ಟಾನ್ನ ಭೋಜನ, ಫೀಲಿಂಗ್, ಯು ಶುಡ್ ಬಿ ಏಬಲ್ ಟು ಗೆಟ್ ದಟ್ ಇಮರ್ಷನ್ ಅನ್ನೋದು ನಮ್ಮ ಉದ್ದೇಶ. ಸೊ ಫಾರ್ ಎಕ್ಸಾಂಪಲ್, ಒಂದು ಊಟದ ಶೋಕೇಸ್, ಅದು ಸಾಂಪ್ರದಾಯಿಕ ಅಡುಗೆ ಇರಬಹುದು, ಅಥವಾ ಹೊಸದಾಗಿ ಕನ್ನಡಿಗರು ಬೇರೆ ಪ್ರಯತ್ನವನ್ನ ಮಾಡಿ ಯಂಗರ್ ಜನರೇಷನ್ ಏನ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಇತಿಹಾಸ, ಉಡುಪು ಅಂದ್ರೆ ನಾವು ನಮ್ಮ ಇಳ್ಕಲ್ ಸೀರೆಯಿಂದ ಹಿಡಿದು ಮೊಳ್ಕಾಲ್ ಮೂರು ಅಥವಾ ಕಂಬಳಿ, ಸಮ್ ಪೀಪಲ್ ಹೂ ಆರ್ ಇನ್ ಟು ವೀವಿಂಗ್, ಈ ರೀತಿ ರೆಪ್ರೆಸೆಂಟ್ ಮಾಡದೇ ಇರೋ ಸಮುದಾಯಗಳನ್ನ ನಾವು ಸಮುದಾಯದ ಮೂಲಕ ಆಸ್ ಸಿಟಿಸನ್ಸ್ ಆಫ್ ಬ್ಯಾಂಗ್ಳೂರ್ ಈ ಹಬ್ಬವನ್ನ ನಾವು ಮಾಡಬೇಕು, ಈ ಪ್ರಸ್ತುತ ಪಡಿಸಬೇಕು ಪಿಕಲ್ ಜಾರ್ ಅಂತ. ವಿ ಆರ್ ಡೂಯಿಂಗ್ ದಟ್. ಅದರಲ್ಲೂ ಒಂದು ಕನ್ನಡ ಕಲ್ಚರ್ ಅಂದಮೇಲೆ ಸ್ಟಾರ್ಟ್ಅಪ್ ಕಲ್ಚರ್ ಇದ್ದೇ ಇರಬೇಕು. ಯಾಕಂದ್ರೆ ಅದು ನಮ್ಮ ಊರಲ್ಲಿ ಯಾಕೆ ಇಷ್ಟೊಂದು IT ಬೆಳೆದಿದೆ ಅನ್ನೋದಕ್ಕೂ ಆ ಊರಿನ ಕಾಂಟ್ರಿಬ್ಯೂಷನ್ ಏನು. ಸೊ ವಾಟ್ ಇಸ್ ಅದರಲ್ಲಿ ನಾವು ಕನ್ನಡ ಫೌಂಡರ್ಸ್ ಅನ್ನ ಕರೆಸಿ ಅವ್ರ ಜೊತೆ ಮಾತನಾಡಿಸಿ ಯಂಗ್ಸ್ಟರ್ಸ್ಗೂ ಆ ಎಕ್ಸ್ಪೋಜರನ್ನು ಕೊಟ್ಟು, ಬರೀ ಭಾಷೆ ನಾನು, ಬಿಕಾಸ್ ಐ ವಾಂಟ್ ಎವ್ರಿಬಡಿ ಎಲ್ಸ್ ಟು ಎಕ್ಸ್ಪೀರಿಯನ್ಸ್ ಕನ್ನಡತನ, ದಿಸ್ ಎಕ್ಸ್ಪೀರಿಯನ್ಸ್. ವಿ ಆರ್ ಆಲ್ಸೋ ಮೇಕಿಂಗ್ ಇಟ್ ಇಂಗ್ಲಿಷಲ್ಲಿ, ಅದನ್ನ ಪೀಪಲ್ ಕ್ಯಾನ್ ಎಕ್ಸ್ಪೀರಿಯನ್ಸ್ ಇಟ್. ಅಂದರೆ ಒಂದು ವರ್ಕ್ಶಾಪ್ ಮೂಲಕ ಸ್ವಲ್ಪ ನೀವು ಕನ್ನಡ ಕಲಿಬೋದು. You can probably sign your name in Kannada. So in a fun, interactive way. So this is our thing. ಇನ್ನು ಮುಂದೆ ಕೂಡ, because I believe very strongly in all our languages, ಸೌಜನ್ಯ. ಸೊ ಲೈಕ್ ಐ ವಾಸ್ ಬಿಗಿನಿಂಗ್ ಟು ಸೇ, ಬೇರೆ ಬೇರೆ ಭಾಷೆಗಳು, ನಾನು ತೆಲುಗು ಅಥವಾ ಹಿಂದಿ, UP ಹಿಂದಿಯಲ್ಲಿ ಕಾಲಮ್ ಬರೀತಾ ಇದ್ದೆ ನಾನು, ಗಾಂವ್ ಕನೆಕ್ಷನ್ ಅನ್ನೋ ಒಂದು ಇದಕ್ಕೆ. ಅಂಡ್ ಈಗ ಸದ್ಯಕ್ಕೆ ಒಂದು IIITB ಅನ್ನೋ ಸಂಸ್ಥೆ ಬಂದು ನಮ್ಮ ಹತ್ರ ಕೇಳಿದಾಗ, ನಾವು ಸೈನ್ಸ್ ಅಂಡ್ ಮ್ಯಾಥ್ಸ್ ಅನ್ನ ವಿಜುವಲಿ ಇಂಪೇರ್ಡ್ ಮಕ್ಕಳು, ಅಂದ್ರೆ ದೃಷ್ಟಿಹೀನ ಮಕ್ಕಳು, ಅಂದ್ರೆ ವಿಜುವಲ್ ಚಾಲೆಂಜ್ ಇರೋ ಮಕ್ಕಳಿಗೋಸ್ಕರ ನಾವು ಅದನ್ನ ಮಾಡಬೇಕು, ನೀವು ಏನಾದ್ರೂ ಒಂದು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಡ್ತೀರಾ ಅಂತ ನನ್ನನ್ನು ಕೇಳಿದಾಗ, ಅದನ್ನ ಸ್ಟೋರಿ ಅಕ್ಕ ಅಂತ ಒಂದು ಸೀರೀಸ್ ಕನ್ನಡದಲ್ಲಿ ಇದು ಮಾಡಿದ್ವಿ. ಯಾಕೆಂದ್ರೆ ಒಂದು ಸಣ್ಣ ಸಣ್ಣ ಪುಟ್ಟ ಸ್ಟೋರೀಸ್ ಹೇಗೆ ಅದನ್ನ ಮಕ್ಕಳಿಗೆ ತಲುಪಿಸ್ಬೇಕು, ಅದನ್ನ ಆಕಾಶವಾಣಿಯಲ್ಲೂ ಸಹ ಹಾಕಿಸಿ ಒಂದು 16 ಜಿಲ್ಲೆಗಳಿಗೆ ವಿ ರಿಲೇಟ್ ದಟ್. ಈ ಒಂದು ಭಾಷೆ ಜೊತೆ, ಸಂಸ್ಕೃತಿ, ಪರಂಪರೆ, ಕಲ್ಚರ್ ಜೊತೆ ಕೆಲಸ ಮಾಡೋದು, ಇಟ್ ಗಿವ್ಸ್ ಮೀ ಅ ಬಿಗ್ ಜಾಯ್. ಸೊ ನನ್ನ ಪ್ರಕಾರ ನನ್ನ ನೆಕ್ಸ್ಟ್ ಫೇಸ್ ಆಫ್ ಲೈಫ್, ಇಲ್ಲಿ ಬೇರೆ ಬೇರೆ ಏನೇನೋ ನನ್ನ ಇದು ಆಗಿದೆ, ಅದೆಲ್ಲ ಸೇರಿ ಈ ಕಡೆ ನನ್ನನ್ನ ತಗೊಂಡೋಗ್ತಾ ಇದೆ, ಕರ್ಕೊಂಡು ಹೋಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಲವ್ಲಿ. ಏನೊಂದು ಸೇಯಿಂಗ್ ಇದೆ, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಐ ವುಡ್ ಆಲ್ವೇಸ್ ಆಡ್ ಆನ್ ಸೇಯಿಂಗ್, ಅದಕ್ಕೆ ತಿಳಿದವರೊಂದಿಗೆ ಮಾತಾಡಿ ನೋಡು ಅಂತ. ಅಂದರೆ ತಿಳ್ಕೊಂಡ್ರೋರು ಎಷ್ಟೋ ಜನ ಇರ್ತಾರೆ. ಇವಾಗ ನೀವು ಪ್ರಪಂಚ ಸುತ್ತಿರ್ತೀರ, ನಿಮ್ಮ ಸುತ್ತಕ್ಕಾಗದೇ ಇದ್ರು ನಿಮ್ಮ ಜೊತೆ ಮಾತಾಡಿದಾಗ ಒಂದಷ್ಟು ನಾಲೆಡ್ಜ್ ನನಗೆ ಸಿಗುತ್ತೆ. ಅಥವಾ ನಿಮ್ಮ ಆರ್ಟಿಕಲ್ಸ್ಗಳನ್ನು ಓದಿದಾಗ, ಲೈಕ್ ವಿಂಡೋ ಸೀಟ್ ಅಂತ ಒಂದು ಆರ್ಟಿಕಲ್ ಇರಬಹುದು ಡೆಕ್ಕನ್ ಹೆರಲ್ಡ್ ಅಲ್ಲಿ, ಆ್ಯಂಡ್ ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ಹ್ಯಾಶ್ಟ್ಯಾಗ್ ಕ್ಯಾಬಿ ಕಾನ್ವರ್ಸೇಷನ್ಸ್ ಇರಬಹುದು. ವಿ ಗೆಟ್ ಟು ಲರ್ನ್ ಸೋ ಮಚ್. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಮೆನ್ಷನ್ ಮಾಡಿದ ಹಾಗೆ ಪಿಕಲ್ ಜಾರ್ ಪೋಲ್ ಎಕ್ಸ್ಪ್ರೆಸ್ ನಮಗೆ ಐ ಥಿಂಕ್ ಇದು ಕರ್ನಾಟಕ ಲೋಕಸಭಾ ಎಲೆಕ್ಷನ್ಸ್ ಇಂದ ಸ್ಟಾರ್ಟ್ ಆಯಿತು. ಆ್ಯಂಡ್ ಇವತ್ತಿನ ದಿನ ಆಲ್ಮೋಸ್ಟ್ ಎಲ್ಲೇ ಎಲೆಕ್ಷನ್ ನಡೆದ್ರು ಅಲ್ಲಿ ವಾಸಂತಿ ಹರಿಪ್ರಕಾಶ್ ಇರ್ತಾರೆ. ಅಲ್ಲಿ ಒಂದು 10-15 ಇದೆ. ಅಂಡ್ ಅದು ಎಲೆಕ್ಷನ್ ಟೈಮ್ ಅಲ್ಲಿ ನಮ್ಮ ದೇಶವನ್ನ ನೋಡೋದು ಅದೇ ಒಂದು ಭಾರಿ ಮಜಾ. ಯಾಕೆಂದ್ರೆ ಫಾರ್ ಅ ಚೇಂಜ್ ಜನಸಾಮಾನ್ಯರ ಹತ್ರ ಪವರ್ ಇರುತ್ತೆ, ಪಾಲಿಟಿಷಿಯನ್ಸ್ ಗಿಂತ ಜಾಸ್ತಿ. ಸೊ ಆ ಟೈಮಲ್ಲಿ ಅವ್ರನ್ನ ಮಾತಾಡಿಸಿ ನಿಮ್ಮ ಆಕಾಂಕ್ಷೆಗಳು ಏನು, ವಾಟ್ ಆರ್ ಯುವರ್ ಆಸ್ಪಿರೇಷನ್ಸ್ ಅಂತ ಕೇಳೋದು, ದಟ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಯಾ, ಆ್ಯಂಡ್ ಯು ಕ್ಯಾಬಿ ಕಾನ್ವರ್ಸೇಷನ್ಸ್ ಆಲ್ಸೋ, ಆಟೋದವ್ರನ್ನ ನೀವು ಮಾತಾಡ್ಸೋದಿರಬಹುದು, ಕ್ಯಾಬ್ ಅವ್ರನ್ನ ಮಾತಾಡ್ಸೋದಿರಬಹುದು. ಒಂದು ನೀವು ಹೇಳ್ದಾಗೆ ಸೋ ಕಾಲ್ಡ್ ಸಾಮಾನ್ಯ ಜನರ ಒಂದು
ಅಸಾಮಾನ್ಯ ಕನ್ವಿಕ್ಷನ್ ಕೆಲವೊಂದ್ಸಲ ಆ್ಯಂಡ್ ಅವರ ಅದ್ಭುತವಾದಂಥ ಕಥೆಗಳು ಇನ್ಸೈಟ್ಸ್ ಇನ್ ಟು ದೇರ್ ಲೈಫ್ ನಮಗೆ ಗೊತ್ತಾಗತ್ತೆ ನಿಮ್ಮ ಮೂಲಕ. ಅದು ಇನ್ನೊಂದು ನನಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೆನ್ಷನಿಂಗ್ ದಿಸ್. ನಾನು ಇದೆಲ್ಲ ಪ್ರಯಾಣ ಅಥವಾ ಜರ್ನೀಸ್ ಮಾಡಬೇಕಾದ್ರೆ ನಾನು ಯೂಶಲಿ ಡೈರಿ ಆಫ್ ಅ ವರ್ಕಿಂಗ್ ವುಮೆನ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಹಾಕ್ತೀನಿ. ಯಾಕಂದ್ರೆ ಸುಮಾರು ಸಲ ಜನ ಅನ್ಕೋಬಹುದು ವಸಂತಿಗೇನು ಅವಳು ಹೊರಡ್ಬಿಡ್ತಾಳೆ ಎಲ್ಲಿ ಬೇಕಾದರೂ. ಸುಮಾರು ಜನ ಈವನ್ ದ ಸೋ ಕಾಲ್ಡ್ ಎಂಪವರ್ಡ್ ಎಜುಕೇಟೆಡ್ ವಾಟ್ ಎವರ್ IT ಹೈ ದಿಸ್ ಥಿಂಗ್, ಹೇ ಹೌ ಕಮ್ ಯು ಜಸ್ಟ್ ನಿನ್ಗೇನೋ ಹೆದರಿಕೆ ಆಗಲ್ವಾ, ನೀನ್ ಹೇಗೆ ಎಲ್ಲೆಲ್ಲೋ ಹೋಗ್ಬಿಡ್ತೀಯ UP ಇದು ಅಂತ. ಸೊ ಐ ಸೆಡ್ ಒಂದು ಮನೆಯಲ್ಲಿ ನನ್ನ ಗಂಡ ಅವನು ಬಹಳ ಹರಿ ಇಸ್ ಅ ಬಿಗ್ ಪಿಲ್ಲರ್. ನಾನು ಮಾಡದೇ ಇದ್ರು ಅಯ್ಯೋ ನೋಡು ನೀನು ಇದು ಮಾಡ್ಬೇಕು, ಈ ಪಾಡ್ಕಾಸ್ಟ್ ನೀನು ಮಾಡಬೇಕಿತ್ತು ಹಿಂಗೆ ಅಂತ ಇದು ನಮ್ಮ ತಾಯಿ, ಮೈ ಸನ್ ಅನಿರುದ್ಧ್. ಸೊ ಇದೊಂದು ಈಕೋ ಸಿಸ್ಟಮ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಗಾಡ್. ಅದಿದೆ, ಎಲ್ರಿಗೂ ಸಿಗೋಲ್ಲ. ಇದು ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ನನ್ಗನ್ಸತ್ತೆ ಈ ಪ್ರಿವಿಲೇಜ್ ಐ ಬೆಟರ್ ಡೂ ಸಮಥಿಂಗ್ ಯೂಸ್ಫುಲ್. ಅದು ಇನ್ನೊಂದು ನನ್ನ ಟಾಕ್ಸ್ ಅಲ್ಲಿ ಏನು ಹೇಳಿದ್ದೀನಿ ಅಂದ್ರೆ, ಬೈ ಚಾನ್ಸ್ ಯಾರಾದ್ರೂ ಎಂಕರೇಜ್ ಮಾಡದೇ ಇರೋರ್ ಮನೇಲಿದ್ರೆ ಅವ್ರನ್ನ ಹೇಗೆ ಸೇರಿಸ್ಕೊಳ್ಳೋದು, ಹೌ ಟು ಕೋಆಪ್ಟ್ ಅಂತಾನೂ ನಾನು ಸುಮಾರು ಸಲ ಬರ್ದಿದ್ದೀನಿ. ಅಂದ್ರೆ ಈವನ್ ನಮ್ಮ ಹುಡುಗರನ್ನ ವೆನ್ ವಿ ಆರ್ ರೇಸಿಂಗ್ ಅವರ್ ಸನ್ಸ್ ತುಂಬ ಸ್ಪೆಷಲ್, ಅವ್ರಿಗೆ ಪ್ರಿವಿಲೇಜ್ ಕೊಟ್ಟು ಬೆಳೆಸ್ಬೇಡಿ. ಇವನ್ ಅವರು ಕೂಡ ಮನೆ ಕೆಲಸಗಳನ್ನ ಮಾಡಬೇಕು ಅಂದರೆ ಬರೀ ಸುಮ್ಮನೆ ಇದು ಅಲ್ಲ, ಅಂದರೆ ಕುಕಿಂಗ್ ಮಾತ್ರ ಅಲ್ಲ, ಎತ್ತಿಡೋದು, ಕ್ಲೀನ್ ಮಾಡೋದು, ಡೈನಿಂಗ್ ಟೇಬಲ್, ಇದು ಇಟ್ ಹ್ಯಾಸ್ ಟು ಬಿ ಅಟ್ ದಟ್ ಗ್ರ್ಯಾನ್ಯುಲರ್ ಲೆವೆಲ್. ದಟ್ ಈಸ್ ವೆನ್ ದೇ ಆಲ್ಸೋ ಬಿಕಮ್ ಫ್ಯೂಚರ್ ಗುಡ್ ಪಾರ್ಟ್ನರ್ಸ್ ಆ್ಯಂಡ್ ಅದನ್ನ ಮೋರ್ ದೆನ್ ಎನಿಥಿಂಗ್ ಎನೇಬ್ಲರ್ಸ್. ಸೊ ಇದನ್ನ ಹೌ ಟು ಹ್ಯಾವ್ ಮೆನ್ ಆಸ್ ಎನೇಬ್ಲರ್ಸ್. ಸುಮಾರು ಸಲ ಮಹಿಳೆಯ ದಿನಾಚರಣೆ ಕಾರ್ಪೊರೇಟ್ಸ್ ಎಲ್ಲ ಕರೀತಾರೆ, ಓ ಪ್ಲೀಸ್ ಕಮ್ ಅಂಡ್ ಗಿವ್ ಅಸ್ ಎ ಟಾಕ್. ಯಾಕಂದ್ರೆ ಅವ್ರಿಗೆ ಇದು ಒಂದು ಟಿಕ್ ಮಾರ್ಕ್ ಇರುತ್ತೆ. ಐ ಸೆಡ್ ನೋ, ಇಫ್ ದೇರ್ ಆರ್ ಬರೀ ಮಹಿಳೆಯರಿದೆ ನಾನು ಬರೋಲ್ಲ, ನೀವು ಗಂಡಸರನ್ನ ಸೇರಿಸ್ಕೊಂಡು ಬನ್ನಿ. ಬಿಕಾಸ್ ವಾಟ್ ಇಸ್ ದ ಪಾಯಿಂಟ್, ಬರೀ ನಾವೇ ಮಾತಾಡ್ಕೊಂಡ್ರಲ್ವಾ. ಅಂಡ್ ಎಷ್ಟೋ ಜನ ಪುರುಷರು ದೇ ಆಲ್ಸೋ ವಾಂಟ್ ಟು ಬಿ ಏಬಲ್ ಟು ಕಾಂಟ್ರಿಬ್ಯೂಟ್. ಇದನ್ನ ಬೆಳೆಸ್ತಾ ಹೋಗ್ತಾ ಇದೀವಿ. ಇದ್ರ ಮಧ್ಯೆ ಐ ಹ್ಯಾವ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಐ ಆಮ್ ಆನ್ ದ ಬೋರ್ಡ್ ಆಫ್ ಟ್ರಸ್ಟೀಸ್ ಆಫ್ ಬಿಯಾಂಡ್ ಕಾರ್ಲ್ಟನ್ ಅಂತ. ಬೆಂಗಳೂರಿನಲ್ಲಿ ಭಾರತದ ಮೊದಲನೇದಾಗಿ ಒಂದು ನಾಗರಿಕರ ಪ್ರಯತ್ನ ಫಾರ್ ಫೈರ್ ಸೇಫ್ಟಿ ಇನಿಷಿಯೇಟಿವ್. 2010 ಅಲ್ಲಿ ಒಂದು ಫೈರ್ ಆಕ್ಸಿಡೆಂಟ್ ನಡೆಯುತ್ತೆ ಕಾರ್ಲ್ಟನ್ ಟವರ್ಸ್ ಅಂತ ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ. ಅಲ್ಲಿ 9 ಜನ ಬಲಿಯಾಗ್ತಾರೆ ಈ ಬೆಂಕಿಯ ಒಂದು ಘಟನೆಗೆ. ಆವಾಗ ತಮ್ಮ ಒಬ್ಬನೇ ಮಗನಾದಂತಹ ಒಬ್ಬನ ಕಳ್ಕೊಂಡು ಉದಯ್ ವಿಜಯನ್ ಅನ್ನೋರು he started this ಫೈರ್ ಸೇಫ್ಟಿ, ಊರನ್ನ ಹೇಗೆ ಸೇಫ್ ಮಾಡೋದು, ಭಾರತವನ್ನ ಹೇಗೆ ಸೇಫ್ ಮಾಡೋದು ಅಂತ. ಸೊ ಅವರು ಎಲ್ಲೋ ಒಂದ್ ಕಡೆ ನಾನು ಸ್ವಲ್ಪ ಮೀಡಿಯಾ ಕಡೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರೋದು, ಇವಾಗ ಎಲ್ಲರೂ ಸೇರಿ ಮಾಡ್ತಾ ಇದೀವಿ. ದ ರೀಸನ್ ವೈ ಐ ಆಮ್ ಟೆಲಿಂಗ್ ಆನ್ ಯುವರ್ ಶೋ ಈಸ್ ಐ ವಾಂಟ್ ಎವ್ರಿಬಡಿ ಟು ಅಂಡರ್ಸ್ಟ್ಯಾಂಡ್. ಬರೀ ಬೆಂಕಿ ಒಂದು ಆಕ್ಸಿಡೆಂಟ್ಸ್ ಆದಾಗ ಮಾತ್ರ ಅಯ್ಯೋ ಹೇಗಾಯ್ತು ಅಂತ ಇದು ಅಜಾಗ್ರತೆ ಬೇಡ. ಲೆಟ್ ಇಸ್ ಬಿ ಅವೇರ್ನೆಸ್ ಇಟ್ಕೊಂಡು ಲೆಟ್ಸ್ ಆಲ್ಸೋ ಕೈ ಜೋಡಿಸ್ಬೇಕು. ಯಾರು ಒಳ್ಳೊಳ್ಳೆ ಆ್ಯಂಡ್ ಬೆಂಗಳೂರಲ್ಲಂತೂ ಎಷ್ಟು ಜನ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಷ್ಟೊಂದು ಆಕ್ಟಿವಿಸ್ಟ್ ಇದ್ದಾರೆ. ನಾನು ಜೂರಿಯಾಗಿ ನೋಡಿದ್ದೀನಿ ಇದನ್ನ. ಸೊ ಆ ಒಳ್ಳೆ ಕೆಲಸವನ್ನ ಪೀಪಲ್ ಶುಡ್ ಕಂಟಿನ್ಯೂ ಅಂಡ್ ಐ ಶುಡ್ ಬಿ ಹೈಲೈಟಿಂಗ್ ಅಷ್ಟೇನೆ. ಆ್ಯಂಡ್ ಕೊನೆಯದಾಗಿ ವಾಸಂತಿ ಅವರೇ, ಆಸ್ ಅನ್ ಆವಿಡ್ ರೀಡರ್, ನಾನು ತುಂಬ ಓದೋರು ಯಾವುದೇ ಸಜೆಸ್ಟ್ ಮಾಡಿದ್ರು ಬುಕ್, ಅದು ನನ್ನ ಜಾನ್ರಾನ ಇಲ್ವಾ, ನಾನು ಐ ವಿಲ್ ನಾಟ್ ಥಿಂಕ್. ವೆನ್ ಅ ರೀಡರ್ ಸಜೆಸ್ಟ್ಸ್ ಅಲ್ವಾ, ಐ ವಿಲ್ ಪರ್ಚೇಸ್ ದಟ್ ಬುಕ್ ಫಸ್ಟ್ ಆ್ಯಂಡ್ ಓದ್ತೀನಿ, ಎಲ್ಲ ಜಾನ್ರಾನು ಓದ್ತೀನಿ. ಸೊ ರೀಸೆಂಟ್ಲಿ ಯು ಹ್ಯಾಡ್ ಸಜೆಸ್ಟೆಡ್ ಒನ್ ಆಫ್ ಯುವರ್ ಶೋಸ್ ಅಲ್ಲಿ ಪಿಕೋ ಅಯ್ಯರ್ ಅವರ ಫಾಲಿಂಗ್ ಆಫ್ ದ ಮ್ಯಾಪ್. ಇಮ್ಮಿಡಿಯೇಟ್ಲಿ ನಾನು ಅದನ್ನ ಕಾರ್ಟಿಗೆ ಹಾಕಿದೆ. ಓಕೆ. ಆ್ಯಂಡ್ ಈ ಥರ ನಮಗೆ ನೀವು ಓದಿರೋ ಪುಸ್ತಕಗಳಲ್ಲಿ 3 ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ. ಕೆಲವೊಂದು ಓದಿದಾಗ ನಮ್ಗೆ ಅನ್ಸತ್ತೆ ಗೊತ್ತಾ, ಇದನ್ನ ಎಲ್ಲರೂ ಓದಬೇಕು ಅಂತ. ಆ ಥರ 3 ಪುಸ್ತಕಗಳನ್ನ ಸಜೆಸ್ಟ್ ಮಾಡಿ. ಪುಸ್ತಕಗಳು ಅಂದಮೇಲೆ ನಾನು ಒಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೀನಿ, ಟೈಮೇ ಸಿಗ್ತಿರ್ಲಿಲ್ಲ ಮಧ್ಯ. ಸೊ ಕೋವಿಡ್ ಟೈಮಲ್ಲಿ ಏನಾಯ್ತು, ಆಡಿಯೋ ಬುಕ್ಸ್ ಬಂತು. ಸೊ ಅಲ್ಲಿವರೆಗೂ ನಾನು ನನ್ನ ಮನಸ್ಸಲ್ಲಿ ಇಲ್ಲ ಬುಕ್ ಅಂದ್ರೆ ಹೀಗೆ ನಾವು ಇಟ್ಕೊಂಡು ಒಂದು ಕೈಯಲ್ಲಿ ಕಾಫಿನೋ ಟೀನೋ ಇಟ್ಕೊಂಡು ಒಂದು ಚೆನ್ನಾಗಿ ಫಿಲ್ಟರ್ ಕಾಫಿ ಕುಡ್ಕೊಂಡು ಹೀಗೆ. ಬಟ್ ಯು ಚೇಂಜ್ ದಟ್ ಬಿಕಾಸ್ ಆಡಿಯೋ ಬುಕ್ಸ್ ಯಾವಾಗ ಬಂತು ಅವಾಗ ಪಾತ್ರೆ ತೊಳಿತಾ ಅದನ್ನು ಕೇಳ್ಬೋದು. ಆ್ಯಂಡ್ ಎಷ್ಟೋ ಪುಸ್ತಕಗಳನ್ನು ಆ ರೀತಿ ಆಡಿಯೋ ಬುಕ್ಸನ್ನು ನಾನು ಓದಿದ್ದೀನಿ. ಈಗ ತಿರ್ಗಾ ಈ ಒಂದು ಬಿಟ್ಟು ಹೋಗಬಾರ್ದು ಆ ಪ್ರಿಂಟೆಡ್ ವರ್ಡ್ ಅಂತ ಇದು ಮಾಡೋದಕ್ಕೆ, ಬೆಳಗ್ಗೆ ಎದ್ದ ತಕ್ಷಣ ಈ ಫೋನ್ ಸ್ಕ್ರೀನ್ನ ಒಂದು 20 ನಿಮಿಷ ಅಟ್ಲೀಸ್ಟ್ ಮುಟ್ಟಿದೆ ನಾನು ಯಾವುದಾದ್ರೂ ಒಂದು ಪುಸ್ತಕ ಓದಬೇಕು ಅನ್ನೋ ಒಂದು ಇದು ಇಟ್ಕೊಂಡಿದ್ದೀನಿ. ಅದರಲ್ಲಿ ಈಗ ನಾನು ಐ ವಿಲ್ ನಾಟ್ ಸೇ ದಟ್ ದೇ ಆರ್ ಮೈ ಆಲ್ ಟೈಮ್ ಫೇವ್ರೇಟ್ಸ್ ಅಂತ, ಯಾಕೆಂದರೆ ಅದು ಬಹಳ ದೊಡ್ಡ ಚಾಪ್ಟರ್ ಅದು. ಬಟ್ ಈಗ ಓದ್ತಾ ಇರೋ ಇದರಲ್ಲಿ ಐ ವಿಲ್ ರೆಕಮೆಂಡ್. ನಾನು ಅಂದ್ರೆ ಫಸ್ಟು ನಮ್ಮ ಅಮ್ಮನ್ಗೆ ವೈದೇಹಿ ಅಂತ, ಶಿ ಈಸ್ ಆಲ್ಸೋ ಮೈ ಪಿಲ್ಲರ್. ಸೊ ಅವ್ರಿಗೆ ಬಿಸಿ ನೀರು ನಿಂಬು ಇದನ್ನ ಕೊಟ್ಟು ನಾವಿಬ್ರು ಅಲ್ಲಿ ಅವ್ರದ್ದು ಓದ್ತಾ ಇರ್ತಾರೆ, ನಾನು ನಂದು ಓದ್ತಾ ಇರ್ತೀನಿ ಬೆಳಗ್ಗೆ ಒಂದು 5 ಗಂಟೆಗೆ. ಬ್ಯೂಟಿಫುಲ್ ವಾತಾವರಣ ಅದರಲ್ಲಿ. ಸೊ ಅದರಲ್ಲಿ
ಒಂದು ನಾನು ಈಗ ಓದ್ತಾ ಇರೋದು ದೈವ ಅಂತ, ಮಂಗಳೂರಿನ ಈ ಭೂತ ಕಲ್ಚರ್, ಅದನ್ನ ಬೈ ಚಾನ್ಸ್ ಬಂತು ನನ್ನ ಕೈಗೆ. ಅದು ಮಂಗಳೂರಲ್ಲಿ ನಾನೇನೋ ಟಾಕ್ ಕೊಡಕ್ ಹೋಗಿದ್ದೆ ಸೆಂಟ್ ಆಗ್ನೆಸ್ ಅಲ್ಲಿ ಯಾರೋ ಒಬ್ರು ಈ ಪುಸ್ತಕವನ್ನ ಓದಿ ಅಂತ ಒಂದು ಗಿಫ್ಟ್ ಆಗಿ ಕೊಟ್ಟದ್ದು. ಸೊ ಅದನ್ನ ನೋಡ್ಬೇಕಾದ್ರೆ ಆ ಕಾಂತಾರ ಪಿಕ್ಚರ್ ಅಲ್ಲಿ ಹೇಗೆ ನಾವು ಆ ಭೂತಕೋಲ ನೋಡಿರ್ತೀವೋ ಅದನ್ನ ನಾನು ನೋಡಿದೆ. ನಾನು ಅನ್ಕೊಂಡೆ ಇದನ್ನ ನಾನು ಬುಕ್ ಆಗಿ ಪಿಕಪ್ ಮಾಡ್ತಿರ್ಲಿಲ್ಲ, ಬಟ್ ಇಟ್ ಕೇಮ್ ಇನ್ ಟು ಮೈ ಹ್ಯಾಂಡ್ಸ್ ಅಂಡ್ ನಾನು ಬಹಳ ನಂಬ್ತೀನಿ ಇದನ್ನ, ದ ಬುಕ್ ಫೈಂಡ್ಸ್ ಇಟ್ಸ್ ರೀಡರ್. ಯು ಸಿ, ಸೊ ಆ ಬುಕ್ ನನ್ನನ್ನು ಹುಡ್ಕೊಂಡು ಬಂದಿದೆ. ಅದು ಕರೆಕ್ಟ್ ಆಗಿ ನಾನು ಕನ್ನಡ ಕಲ್ಚರ್ ಬಗ್ಗೆ ಮಾಡ್ಬೇಕಾದ್ರೆ ಅದನ್ನ ತುಳು ಒಂದು ಕಲ್ಚರ್ ಏನಿದೆ ಅದನ್ನ ನಾನು ಸುಮ್ಮನೆ ನಾನೇನ್ ಮಾಡ್ತೀನಿ, ಒಂದು 5 ಪೇಜ್ಗಳು ಓದ್ತೀನಿ ಫಸ್ಟ್. ನನಗೆ ಅದು ಹಿಡಿಸ್ಲಿಲ್ಲ ಅಥವಾ ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಐ ವಿಲ್ ಇದು, ಅಥವಾ ಬೇರೆ ಯಾರಾದ್ರೂ ಓದೋರಿದ್ರೆ ಕೊಟ್ಬಿಡ್ತೀನಿ ವಿತ್ ನೋ ಇದು. ಅದಕ್ಕೆ ಅದನ್ನ ಓದ್ಬೇಕಾದ್ರೆ ಹರಿಕುಮಾರ್ ಅಂತ ಅವ್ರು ಬರ್ದಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಅವರು. ಇನ್ಫ್ಯಾಕ್ಟ್ ತುಳು ನಾಡ್ದವ್ರು, ಹಿ ಈಸ್ ಫ್ರಮ್ ದಟ್ ಪ್ಲೇಸ್ ಬಟ್ ಹುಟ್ಟು ಬೆಳೆದಿದ್ದೆಲ್ಲ ಗುಡ್ಗಾಂವ್ ಅಂತೆ. ಅದನ್ನ ಯಾವ ರೀತಿ ಅವರು ಹಿ ಸ್ಟಾರ್ಟೆಡ್ ರಿಸರ್ಚಿಂಗ್ ಹಿಸ್ ಓನ್ ಆನ್ಸೆಸ್ಟ್ರಲ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಬಹಳ ಒಂದು ಸರಳವಾದ ಭಾಷೆಯಲ್ಲಿ ಅದನ್ನ ಬರ್ದಿದ್ದಾರೆ. ಸೊ ಐ ರೆಕಮೆಂಡ್ ದ್ಯಾಟ್. ಅವ್ರ ಜೊತೆ ಹೇಗೋ ಅವ್ರ ಅಡ್ರೆಸ್ ಅಥವಾ ಇದನ್ನ ಹುಡ್ಕೊಂಡು ಮಾತಾಡಿದೆ ಮೊನ್ನೆ. ಐ ಸೆಡ್ ಹರಿ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ, ಇಟ್ಸ್ ಅ ವೆರಿ ಟಫ್ ಸಬ್ಜೆಕ್ಟ್. ಅದನ್ನ ಬಹಳಷ್ಟು ಜನ ಸೂಪರ್ಸ್ಟಿಷನ್ ಅಂತ ಅನ್ಕೋತಾರೆ. ಅದನ್ನ ನೀವು ಅಯ್ಯೋ ಇದೆಲ್ಲ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಒಂದು ಆಡಿಯನ್ಸ್ಗೆ ಎಷ್ಟು ಚೆನ್ನಾಗಿ ಇಂಟರ್ನ್ಯಾಷನಲ್ ಇದನ್ನ ಕನೆಕ್ಟ್ ಮಾಡಿ ಸ್ಪಿರಿಟ್ ವರ್ಷಿಪ್ ಅನ್ನೋದು ಕೂಡ ಒಂದು ನಮ್ಮ ಕಲ್ಚರಲ್ ಇದೆ. ಇಟ್ ಇಸ್ ನಾಟ್ ಈಕ್ವಲ್ ಟು ಗೋಸ್ಟ್ ವರ್ಷಿಪ್ ಅಂತ ಮಾತನ್ನ ಅವ್ರು ಹೇಳ್ತಾರೆ. ನೆಕ್ಸ್ಟ್ ಪೊಲಿಟಿಕಲ್ ರೀಡಿಂಗ್ ಮಾಡ್ತೀನಿ. ಯಾಕಂದ್ರೆ ನಾನು ಒಂದೊಂದ್ ದಿನ ಒಂದೊಂದು ಬುಕ್ ಓದ್ತೀನಿ. ಕೆಲವರು ಒಂದು ಬುಕ್ ಮುಗಿಯೋವರೆಗೂ ಇನ್ನೊಂದು ಮುಟ್ಟಲ್ಲ. ನಾನು ಅದರಲ್ಲೂ ಎಕ್ಸ್ಪೆರಿಮೆಂಟ್ ಇರುತ್ತೆ. ಒಂದು ಬ್ಯಾಕ್ ಸ್ಟೇಜ್ ಅಂತ ಒಂದು ಪುಸ್ತಕ. ಅದು ಮೊಂಟೆಕ್ ಸಿಂಗ್ ಅಲುವಾಲಿಯಾ ಅವರು ಇಕಾನಮಿಸ್ಟ್ ಆಗಿ ಭಾರತದಲ್ಲೇ ನಮ್ಮ ಅಂದ್ರೆ ಇಕನಾಮಿಕ್ ರಿಫಾರ್ಮ್ಸ್ ಯಾವಾಗ ಬಂತು, ಇಟ್ ಆಲ್ಮೋಸ್ಟ್ ಚೇಂಜ್ ದ ಕೋರ್ಸ್. 90s ಅಲ್ಲಿ ಇದು ಬಂದಾಗ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿ ಇದ್ದ ಕಾಲದಲ್ಲಿ ಯಾವ ರೀತಿ ಇದೆಲ್ಲ ಆಯ್ತು, ದಟ್ ಬಿಹೈಂಡ್ ದ ಸೀನ್ಸ್ ವರ್ಲ್ಡ್ ಬ್ಯಾಂಕ್ ಇಂದ ಲೋನ್ ತಗೊಂಡು ಭಾರತಕ್ಕೆ ಅದನ್ನ ಕಟ್ಟದೆ ಇರೋ ಒಂದು ಪರಿಸ್ಥಿತಿ, ದಟ್ ಹಿಸ್ಟ್ರಿ ಡ್ರಾಮಾ ಇದೆಯಲ್ಲ ಅದನ್ನ ಅವರು, ಬಿಕಾಸ್ ಇಟ್ ಇಸ್ ಆಟೋಬಯೋಗ್ರಫಿ, ನಾವೇನೋ ಓದ್ತೀವಿ, ಅವರು ಹಿ ವಾಸ್ ದೇರ್. ಸೊ ಅದನ್ನ ಆಸ್ ಅನ್ ವೆರಿ ಪ್ರಾಮಿನೆಂಟ್ ಇಕಾನಮಿಸ್ಟ್ ಆಫ್ ಇಂಡಿಯಾ, ಪ್ಲಾನಿಂಗ್ ಕಮಿಷನ್ ಅಧ್ಯಕ್ಷರಾಗಿ ಅವ್ರು ಮಾಡಿದ್ದನ್ನ ಹಿ ಹಸ್ ರಿಟನ್ ಇನ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ಮ್. ಸೊ ಅದನ್ನ ಓದ್ತಾ ಇದ್ದೀನಿ. ಇನ್ನೊಂದು ರಿಫ್ಲೆಕ್ಷನ್ ಆಫ್ ದ ಸೋಲ್ ಅಂತ, ಅದು ಸ್ವಲ್ಪ ಇನ್ನಷ್ಟು, ಸೊ ದಟ್ ಇಸ್ ಅಟ್ ಅ ವೆರಿ ಡೀಪ್ ಲೆವೆಲ್. ಸೊ ಈ ರೀತಿ ಒಂದು ಕಾಂಬಿನೇಷನ್ ಆಫ್ ಬುಕ್ಸ್ ಅನ್ನ ಓದ್ತಾ ಇರ್ತೀನಿ. ಸೊ ಅಂಡ್ ಆಫ್ ಕೋರ್ಸ್ ಯಾರಾದ್ರೂ ಇದೇ ತರ ರೆಕಮೆಂಡ್ ಮಾಡಿದ್ರೆ ಯೂಶಲಿ, ಅಂಡ್ ನಾವು ತುಂಬಾ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಬುಕ್ ರೀಡಿಂಗ್ಸ್ ಇಟ್ಕೋತೀವಿ. ಅಂಡ್ ಸೊ ನನ್ನ ನೀಸ್ಗೂ ನನ್ನ ತಂಗಿ ಮಗಳು ಅನಗಾಗೂ ಹೇಳ್ತೀನಿ, ಕಬ್ಬನ್ ಪಾರ್ಕ್ ಅಲ್ಲಿ ಹೋಗಿ ಏನಾದ್ರೂ ಒಂದು ಪಿಕ್ನಿಕ್ ತರ ತಗೊಂಡ್ ಹೋಗ್ಬಿಡೋಣ, ನಿನ್ ಪಾಠಕ್ಕೆ ನೀನು ಓದ್ತಾ ಇರು, ಡೋಂಟ್ ಲೂಸ್ ಯೋರ್ ಟಚ್ ವಿತ್ ಬುಕ್ಸ್, ಬಿಕಾಸ್ ಬುಕ್ಸ್ ಓಪನ್ ನನ್ನ ವಿಂಡೋ ಸೀಟ್ ಏನಂದ್ರೆ ಆ ವಿಂಡೋನ ಓಪನ್ ಮಾಡ್ತಾ ಇರೋದೇ ನಮ್ಮ ಪುಸ್ತಕಗಳೇ. ಅದು ಟೋಟಲಿ ಅಗ್ರಿ. ನಮ್ಮ ಈ ಸೋಲ್ಫುಲ್ ಕಾನ್ವರ್ಸೇಷನ್ ಐ ವುಡ್ ಲೈಕ್ ಟು ಎಂಡ್ ಇಟ್ ವಿತ್ ಈ ಒಂದು ಸಾಲು, ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣೀನ ಮನೋರಥೈಹಿ ಅಂತ. ಅಂದರೆ ಟಾಸ್ಕ್ಸ್ ಆರ್ ಅಕಂಪ್ಲಿಷ್ಡ್ ಥ್ರೂ ಎಫರ್ಟ್, ನಾಟ್ ಮಿಯರ್ಲಿ ಬೈ ವಿಶಸ್ ಅಂತ. ಸೊ ಇಷ್ಟೆಲ್ಲ ನೀವೇನು ಸಾಧನೆ ಮಾಡಿದ್ದೀರಾ, ನೀವು ಹೇಳಿದ್ರೆ ಐ ವಾಸ್ ವೆರಿ ಲಕ್ಕಿ ಅಂತ, ಬಟ್ ದೆನ್ ಯು ಆಲ್ಸೋ ವಿತ್ ಯೋರ್ ಫ್ಯಾಮಿಲಿ ಸಪೋರ್ಟ್ ಪುಟ್ ಇನ್ ದಟ್ ಎಫರ್ಟ್. ಆಸೆ ಯಾರು ಬೇಕಾದರೂ ಪಡ್ತಾರೆ, ಬಟ್ ಆ ಒಂದು ಎಫರ್ಟ್ ಇಸ್ ಡೆಫಿನೆಟ್ಲಿ ನೀಡೆಡ್ ನಮ್ಮೆಲ್ಲರಿಂದ. ಅದನ್ನು ನಿಮ್ಮ ಲೈಫನ್ನ ಒಂದು ಇನ್ಸ್ಪಿರೇಷನ್ ಆಗಿ ನಾವು ತೊಗೊಂಡು ಎಫರ್ಟ್ ಹಾಕ್ತೀವಿ ಅಂತ ಮೇ ಬಿ ವಿ ಆಲ್ ಕ್ಯಾನ್ ಪ್ರಾಮಿಸ್. ಬಿಕಾಸ್ ಯೂಶಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಕ್ವೆಶನ್ಸ್ ಬರ್ತಾ ಇರುತ್ತೆ, ನಾವೇನು ಮಾಡ್ಬೋದು RJ ಆಗೋದಕ್ಕೆ, ನಾವೇನು ಮಾಡ್ಬೋದು BBC ಕೆಲಸ ಮಾಡ್ಬೇಕನ್ನ. ನಾವು ಆಫ್ಕೋರ್ಸ್ ಇವಾಗ ಅದು ಹೇಗಾಯಿತು ನಿಮ್ಮ ಲೈಫಲ್ಲಿ ಅಂತ ನೀವು ಹೇಳಿದ್ರಿ. ಎಫರ್ಟ್ಸ್ ಹಾಕೋದು ಇವಾಗ ನೋಡುಗರ ಕೈಯಲ್ಲಿದೆ. ವಸಂತಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಟೇಕಿಂಗ್ ಅಸ್ ಇನ್ ಟು ಯೋರ್ ಲೈಫ್. ಥ್ಯಾಂಕ್ ಯು. ಅಂಡ್ ನೀವು ಹೇಳಿದ್ರಿ ಲಾಸ್ಟಲ್ಲಿ ಒಂದು ಮಾತು, ಈ ಥರ ನಾವೇನು ಮಾಡ್ಬೋದು ಅನ್ನೋ ಒಂದು, ಫಸ್ಟ್ ಆಫ್ ಆಲ್ ಆ ಪ್ರಶ್ನೆ ನಾವು ಕೇಳ್ಕೊಂಡ್ರೆ ವಿ ಆರ್ ಸ್ವಲ್ಪ ಮಟ್ಟಕ್ಕೆ ವಿ ಹ್ಯಾವ್ ಟೇಕನ್ ದ ಫಸ್ಟ್ ಹೆಜ್ಜೆ. ಸೊ ಇಟ್ ಇಸ್ ವೆರಿ ನೈಸ್. ಸುಮಾರು ಜನ ಕೇಳಿದಾಗ ನಾನು ಅದನ್ನು ಲೈಟ್ಲಿ ತಗೊಳ್ಳಲ್ಲ. ನಾನು ಇದನ್ನು ಕೂಡ ಹೇಳ್ತೀನಿ, ನಮ್ಮ ಅಕ್ಕಪಕ್ಕ ಇರೋ ಯಾರು ಭಾಷೆ ಮಾತಾಡ್ತಾ ಇದ್ದಾರೋ ಅವ್ರನ್ನ ಅಯ್ಯೋ ನೀವು ಸರಿಗೆ ಮಾತಾಡ್ತಿಲ್ಲ, ನಿಮ್ಮದು ಪ್ಯೂರ್ ಭಾಷೆ ಅಲ್ಲ, ಹೀಗೆಲ್ಲ ಹೇಳಬೇಡಿ. ಯಾಕೆಂದರೆ ಅವ್ರವ್ರ ಬ್ಯಾಗೇಜ್ ಏನೇನಿರುತ್ತೆ, ಅವರು ಗುಲ್ಬರ್ಗದಿಂದ ಬಂದಿರಬೇಕಾದ್ರೆ ಯಾವ ಸ್ಕೂಲಲ್ಲಿ ಯಾವ ರೀತಿ ಅವ್ರು ಓದಿರ್ತಾರೋ ಅದನ್ನು ಒಂದು ಹೈರಾರ್ಕಿ ನಾವು ಕೊಡೋದು ಬೇಡ. ಅದು ಯಾವುದೇ ಇದ್ರು, ಬಿಕಾಸ್ ಅದು ನಮ್ಮ ಕಾನ್ಫಿಡೆನ್ಸ್ ಅನ್ನೇ ಅದು ಹಾಳು ಮಾಡುತ್ತೆ. ಇಟ್ ಕಿಲ್ಸ್ ಯುವರ್ ಕಾನ್ಫಿಡೆನ್ಸ್. ಸೊ ನಾವು ವಿ ಹ್ಯಾವ್ ಟು ಬಿ
ವಿ ಹ್ಯಾವ್ ಟು ಬಿಲ್ಡ್ ಈಚ್ ಅದರ್, ನಾಟ್ ರೂಯಿನ್ ಈಚ್ ಅದರ್. ಸೊ ಇದನ್ನ ಒಂದು ನಾವು ಇಟ್ಕೊಂಡ್ರೆ ಒಬ್ಬೊಬ್ಬರಿಗೆ ನಾವು ಒಬ್ಬೊಬ್ರು ವಿಲ್ ಎಂಪವರ್, ಸಶಕ್ತ್ ಅಂತ ಮಾಡ್ತೀವಿ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಐ ಡೆಫಿನೆಟ್ಲಿ ವಾಂಟ್ ಟು ಲೀವ್. ಲವ್ಲಿ. ನೀವು ನನ್ನ ಶೋಗೆ ಬರಬೇಕು ಅಂತ ನಾನು ಕೇಳ್ತಿದ್ದ ಹಾಗೆ ಒಪ್ಪಿ ಬಂದು ಇಷ್ಟು ಹೊತ್ತು ನಮ್ಮ ಜೊತೆ ನೀವು ಸಮಯ ಕಳೆದು ಇಟ್ ವಾಸ್ ವೆರಿ ಇನ್ಸೈಟ್ಫುಲ್ ಕಾನ್ವರ್ಸೇಷನ್ ನನಗೆ ವಾಸಂತಿ ಅವರೇ. ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಸಪ್ತಮ್ ತೈಲ ಕಡೆಯಿಂದ ದಿಸ್ ಇಸ್ 100% wood pressed oils. Thank you. And that too wood pressed, it will be, because I really believe a lot in food ಯಾವ ರೀತಿ ಅದರ ಒರಿಜಿನಾಲಿಟಿ ಅಥವಾ ಅಟ್ಲೀಸ್ಟ್ ಇನ್ ಪ್ಯೂರ್ ಫಾರ್ಮ್ಸ್ ಅದನ್ನ ಇರಬೇಕು. ಅಂಡ್ ಅದನ್ನ ಅಂಡ್ ಪ್ಲಾಸ್ಟಿಕ್ ಯೂಶಲಿ ನಾನು ಇದೇ ರೀತಿ ಒಂದು ಯಾವ ಪ್ರದೇಶ ಪ್ರಾಂತಕ್ಕೆ ಹೋದ್ರೂ ಆದಷ್ಟು ಈ ತರ ಬಾಟಲ್ಗಳು ನಮ್ಮಿಂದ ಪ್ಲಾಸ್ಟಿಕ್ ಪೈಲೆಲ್ಲ ಆಗಬಾರ್ದು ಅಂತ. ಸೊ ಸಸ್ಟೈನಬಲ್ ಲಿವಿಂಗ್ ಇಸ್ ಅ ವೆರಿ ಬಿಗ್ ಟಾಪಿಕ್. ಸೊ ಥ್ಯಾಂಕ್ ಯು ಸೌಜನ್ಯ, ಬಹಳ ಸೂಕ್ತವಾದ ಒಂದು ಇದನ್ನ ಕೊಟ್ಟಿದ್ದೀರಿ ನೀವು. ಅಂಡ್ ಐ ಜಸ್ಟ್ ವಾಂಟ್ ಟು ಸೇ ದಟ್ ಎಲ್ಲರೂ, ಐ ಥಿಂಕ್ ಸಿನ್ಸ್ ನೀವು ಜೋಡಿಸ್ತಾ ಇದ್ದೀರಿ, ಐ ವುಡ್ ರಿಕ್ವೆಸ್ಟ್ ಎವ್ರಿಬಡಿ ಟು ಫಾಲೋ ಈಚ್ ಅದರ್, ವೆದರ್ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ, whether I think you will share my Instagram or something handles. So ಒಳ್ಳೆ ಕೆಲಸ ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತಿಳಿಸಿ. ಇಟ್ಸ್ ನಾಟ್ ಓನ್ಲಿ ಒನ್ ಸೈಡೆಡ್, ನಾನು ಏನ್ ಮಾಡ್ತೀನಿ ಅನ್ನೋದಕ್ಕಿಂತ ಐ ವುಡ್ ಲವ್ ಟು ನೋ ನಮ್ಮ ಊರ್ ಜನ ಏನ್ ಮಾಡ್ತಾ ಇದ್ದಾರೆ. ಅಂಡ್ ಐ ಶುಡ್ ರಿಯಲಿ ಥ್ಯಾಂಕ್ ಯು. ಯು ಹ್ಯಾವ್ ಟೇಕನ್ ಮೀ ಬ್ಯಾಕ್ ಆನ್ ಅ ಫ್ಲಾಶ್ಬ್ಯಾಕ್. Absolute pleasure. Thank you so much. Yes, ಎಲ್ರಿಗೂ ಕೂಡ ಧನ್ಯವಾದಗಳು. Thank you. And all the best. Thank you so much.